ಪಾರ್ಥ ಭಕ್ತ್ಯಾ ಲಭ್ಯಸ್ತ್ವನನ್ಯಯಾ ಯಸ್ಯಾಂತಸ್ಥಾನಿ ಭೂತಾನಿ ಯೇನ ಸರ್ವಮಿದಂ ತಥಂ. ಶ್ರೀಮದ್ ಭಗವದ್ಗೀತೆಯ 8ನೇ ಅಧ್ಯಾಯದ ಕೊನೆ ಮುಕ್ತಾಯ ಭಾಗಕ್ಕೆ ಬರ್ತಾ ಇದ್ದೇವೆ. ಈ ಅಧ್ಯಾಯವನ್ನ ಅಕ್ಷರ ಪರಬ್ರಹ್ಮ ಯೋಗ ಅಂತ ಕರೀತಾರೆ. ಅಕ್ಷರ ಅಂದ್ರೆ ಪರಮಾತ್ಮನಿಗೆ ಹೆಸರು. ಅಂಥ ಪರಮಾತ್ಮನನ್ನ ಪಡೆದುಕೊಳ್ಳುವುದಕ್ಕೆ ಮಾಡಬೇಕಾದ ಯೋಗ ಅಂದ್ರೆ ಸಾಧನ ಅಂತ. ಆ ಸಾಧನೆಯಲ್ಲಿ ಈ ಅಧ್ಯಾಯಕ್ಕೆ ಬಹಳ ಸೀಮಿತವಾಗಿ ವಿಶೇಷವಾಗಿ ಒತ್ತಿ ಹೇಳಿರೋದೇನು? ಉಪಾಸನೆ. ಪರಮಾತ್ಮನನ್ನ ಹೀಗಂತ ಆರಾಧನೆ ಮಾಡಬೇಕು, ಚಿಂತನೆ ಮಾಡಬೇಕು. ಅಧ್ಯಾತ್ಮಶಾಸ್ತ್ರದಲ್ಲಿ ಕರ್ಮ, ಉಪಾಸನ, ಜ್ಞಾನ ಅಂತ 3 ಸಾಧನಗಳು ಕೂಡ ಬ್ರಹ್ಮ ಪ್ರಾಪ್ತಿಗೆ ಮೆಟ್ಲಿದ್ದಂತೇನೆ ನಿಜ. 3 ಅಂತ ಯಾಕೆ ವಿಂಗಡಿಸಿದ್ದಾರೆ ಅಂದರೆ ಅಧಿಕಾರಿಗಳಲ್ಲಿ ತಾರತಮ್ಯ ಇರುತ್ತೆ. ಮಂದಾಧಿಕಾರಿಗಳು, ಮಧ್ಯಮಾಧಿಕಾರಿಗಳು, ಉತ್ತಮಾಧಿಕಾರಿಗಳು ಅಂತ ವೇದಾಂತದಲ್ಲಿ 3 ತರಗತಿ ಮಾಡ್ತಾರೆ. ಮಕ್ಕಳೆಲ್ಲ ಒಂದೇ ಅಂದರೂ ಪ್ರೈಮರಿ ಸ್ಕೂಲ್ ಹೋದರೂ 1ನೇ ಕ್ಲಾಸು 2ನೇ ಕ್ಲಾಸು ಅಂತ ಹೇಗೆ ವಿಂಗಡಿಸಿರ್ತಾರೋ ಹಾಗೆಯೇ ಇಲ್ಲಿಯೂ ಕೂಡ ಅಧಿಕಾರಿಗಳಲ್ಲಿ ಅಂದರೆ ವೇದಾಂತ ವಿಚಾರಕರಲ್ಲಿ 3 ತರಹ ಇರುತ್ತೆ. ಮಂದಾಧಿಕಾರಿಗಳು ಅಂದ್ರೆ ಇನ್ನೂ ಪ್ರಾರಂಭದಲ್ಲಿ ವೇದಾಂತಕ್ಕೆ ಪ್ರವೇಶ ಮಾಡೋರು. ಮಧ್ಯಮಾಧಿಕಾರಿಗಳು ಅಂದ್ರೆ ಆಗಲೇ ಸ್ವಲ್ಪ ದೂರ ನಡೆದಿರೋರು. ಉತ್ತಮಾಧಿಕಾರಿಗಳು ಅಂದ್ರೆ ಆ ತತ್ವಕ್ಕೋಸ್ಕರವೇ ಮೀಸಲಾಗಿ ತಮ್ಮ ಜೀವನವನ್ನೇ ಇಟ್ಬಿಟ್ಟಿರೋರು. ಹೀಗೆ 3 ತರಗತಿ ಮಾಡಿದ್ದಾರೆ. ಆದ್ದರಿಂದ ಮಂದಾಧಿಕಾರಿಗಳಿಗೆ ಮೊದಲೇನು ಹೇಳ್ತಾರೆ? ನೀವು ಮಾಡತಕ್ಕ ಕರ್ಮವನ್ನೇ ಸಂಗಂ ತ್ಯಕ್ತ ಧನಂಜಯ ಅಂತ ಪರಮೇಶ್ವರನಿಗೆ ಪ್ರೀತಿಯಾಗಲಿ ಅನ್ನೋ ದೃಷ್ಟಿಯಿಂದ ಮಾಡ್ರಿ. ಅದು ಕರ್ಮ ಯೋಗ ಅನಿಸ್ಕೊಂಡು. ಈಗ ನಾವು ಇದುವರೆಗೆ ಓದಿ 8ನೇ ಅಧ್ಯಾಯ ಮುಕ್ತಾಯ ಮಾಡ್ತಾ ಇದ್ದೇವಲ್ಲ, ಇದನ್ನೇನಂತಾರೆ? ಕರ್ಮಯೋಗ ಮಾಡಿ ಯಾರು ಅಂತಃಕರಣ ಶುದ್ಧಿಯನ್ನ, ಚಿತ್ತಶುದ್ಧಿಯನ್ನು ಪಡೆದಿರ್ತಾರೋ ಅಂಥವರಿಗೆ ಮತ್ತೆ ಕರ್ಮಯೋಗ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಆ ಕರ್ಮವನ್ನ ಮಾನಸಿಕ ಕರ್ಮವಾಗಿ ಪರಿವರ್ತನೆ ಮಾಡೋದು ತುಂಬಾ ವಿಶೇಷ. ದೇವತಾರ್ಚನೆಯಲ್ಲೂ ಹಾಗೆ ಬಾಹ್ಯವಾಗಿ ಮಾಡುವ ಅರ್ಚನೆ ಒಂದು ಕ್ರಮ, ಮಾನಸಿಕವಾಗಿ ಅರ್ಚನೆ ಮಾಡಬಹುದು. ಶಂಕರಾಚಾರ್ಯ ಬರ್ತಾನೆ, ರತ್ನೈ ಕಲ್ಪಿತಮಾಸನಂ ಹಿಮಜನೈ. ನಿಮ್ಮ ಮನಸ್ಸಿನಲ್ಲಿ ಹಾಗೆ ಧ್ಯಾನ ಮಾಡೋಕೆ ಬಂದ್ಬಿಟ್ರೆ ಬಾಹ್ಯವಾದ ಪೂಜೆ ಅವಶ್ಯಕತೆಯೇ ಇಲ್ಲ ಅಂತ. ಯಾಕೆಂದ್ರೆ ಬಾಹ್ಯದಲ್ಲಿ ನಾವು ಅಷ್ಟೊಂದೆಲ್ಲ ಸಾಮಾನು ಒದಗಿಸೋಕ್ಕಾಗಲ್ಲ. ಪರಮಾತ್ಮನಿಗೆ ರತ್ನಮಯವಾದ ಪೀಠವನ್ನು ಹಾಕಿದ್ದೇನೆ ಅಂದ್ರೆ ಇಲ್ಲೆಲ್ಲ ಒಂದು ಮನೆ ಹಾಕಿರ್ತೀವಿ ಅಷ್ಟೇ ಅಲ್ವೇ? ಮನಸ್ಸಿನಲ್ಲೇ ಎಷ್ಟು ದೊಡ್ಡದು, ಎಂಥ ಬಡವನಾದ್ರೂ ಮನಸ್ಸಿನಲ್ಲಿ ಕಲ್ಪನೆ ಮಾಡಿಕೊಳ್ಳೋಕೆ ಏನು ಅಲ್ಲೇನು ಬಡತನ ಬರೋದು ನೋಡಿ. ಆದ್ದರಿಂದ ಅದು ಇದಕ್ಕಿಂತ ಶ್ರೇಷ್ಠ ಅಂತ ಯಾವುದು? ಮಾನಸಿಕವಾಗಿ ಮಾಡುವುದು. ಈ ಉಪಾಸನೆ ಅನ್ನೋದು ಅಂಥದ್ದೇ. ಪರಮಾತ್ಮನ ನಾಮ, ರೂಪ, ಆಕಾರ, ಗುಣಗಳು ಎಲ್ಲವನ್ನು ಪುರಾಣಗಳಿಂದ ಇಂಥ ಶಾಸ್ತ್ರಗಳಿಂದ ತಿಳ್ಕೊಂಡು ಅದನ್ನೇ ಮತ್ತೆ ಚಿಂತನೆ ಮಾಡತಕ್ಕದ್ದು. ಇದನ್ನೇ ಉಪಾಸನ ಅಂತ ಈ ಅಧ್ಯಾಯ ಪೂರ್ತಿ ಅದನ್ನೇ ಬಹಳ ವಿಶೇಷವಾಗಿ ಪ್ರತಿಪಾದನೆ ಮಾಡಿದ್ದಾರೆ. ಈಗ ಹೇಳ್ತಾರೆ, ಪರಮಪುರುಷನ ಪ್ರಾಪ್ತಿಗೆ ಭಕ್ತಿಯೇ ಸಾಧನ ಅಂತ. ಅಂದ್ರೆ ಏನಾಯಿತು? ಯಾವುದೇ ಕರ್ಮಾನುಷ್ಠಾನವನ್ನು ಮಾಡಿದರೂ ಅದರಲ್ಲಿ ನಮಗೆ ಭಕ್ತಿಯನ್ನು ಬೆರೆಸಿರಬೇಕು. ಭಕ್ತಿಯ ಶಬ್ದಕ್ಕೆ ಏನರ್ಥ? ಪ್ರೇಮ, ಪ್ರೀತಿ ಎಂದು ಅರ್ಥ ಹೇಳ್ತಾರೆ. ಪೂಜ್ಯವಾದ ವಸ್ತುವಿನಲ್ಲಿ ಪ್ರೀತಿಯನ್ನಿಟ್ಟರೆ ಭಕ್ತಿ ಅಂತಾರೆ, ಅಷ್ಟೇ, ಇನ್ನೇನಿಲ್ಲ. ನಮಗೆ ಸಮಾನವಾದ ವಸ್ತುಗಳಲ್ಲಿ ಪ್ರೀತಿಯನ್ನಿಟ್ಟರೆ ಸ್ನೇಹ ಅಂತಾರೆ. ನಮಗಿಂತ ಕಡಿಮೆ ವಸ್ತುಗಳಲ್ಲಿಟ್ಟರೆ ಕಾಮ ಅಂತಾರೆ, ಅಷ್ಟೇ. ಎಲ್ಲ ಅಂತಃಕರಣ ವೃತ್ತಿಯೇ. ಕಾಮ ಅಂದ್ರು, ಸ್ನೇಹ ಅಂದ್ರು, ಭಕ್ತಿ ಅಂದ್ರು ಅಷ್ಟು ನಾವು ಮನಸ್ಸಿನಿಂದ ಮಾಡತಕ್ಕ ಸಾಧನವೇ ಹೌದು. ಯಾವ ವಸ್ತುವಿನ ಮೇಲೆ ಮಾಡ್ತೇವೆ ಅನ್ನೋದ್ರ ಮೇಲೆ ಆ ಹೆಸರುಗಳನ್ನು ವೇದಾಂತದಲ್ಲಿ ಬದಲಾವಣೆ ಮಾಡಿದ್ದಾರೆ. ನಮಗಿಂತ ಕೀಳಾದ ಸಾಮಾನ್ಯ ವಸ್ತು ಆದರೆ ಕಾಮ ಅಂತಾರೆ, ಸಮಾನವಾದ್ರೆ ಪ್ರೇಮ ಅಂತಾರೆ ಅಥವಾ ಪ್ರೀತಿ ಅಂತಾರೆ. ಪೂಜ್ಯವಾದ ವಸ್ತು ಆದ್ರೆ ಭಕ್ತಿ ಅಂತ. ಈಗ ಭಗವಂತ ಹೇಳ್ತಾ ಇದ್ದಾನೆ, ಅರ್ಜುನ, ಮೊದಲು ಜ್ಞಾನಕ್ಕೆ ಮುಂಚೆ ಈ ಭಕ್ತಿ ಬರಬೇಕು. ಅಂದರೆ ಭಗವಂತನ ನಾವು ತಿಳ್ಕೋಬೇಕು, ನಾವು ಉದ್ಧಾರವಾಗಬೇಕು, ಕೃತಾರ್ಥನಾಗಬೇಕು,
ಭಗವಂತನ ಕೃಪೆಗೆ ನಾನು ಪಾತ್ರನಾಗಬೇಕು ಅನ್ನೋ ಭಾವನೆಗಳೆಲ್ಲ ಮೊದಲು ಅಂತಃಕರಣದಲ್ಲಿ ಹುಟ್ಟಿದರೆ ಆಗ ಭಗವಂತನನ್ನು ಹೋಗಿ ನಾವು ಶರಣಾಗತರಾಗಿ ತಚ್ಚಿಂತನಂ ತತ್ಕಥನಂ ಅಂತ ಭಗವಂತನ್ನೇ ಪ್ರೇಮದಿಂದ ಚಿಂತನೆ ಮಾಡ್ತೇವೆ. ಇದನ್ನೇ ಭಕ್ತಿ, ಅನನ್ಯ ಭಕ್ತಿ ಅಂತ ಕೂಡ ಕರೀತಾರೆ. ಅನನ್ಯ ಭಕ್ತಿ ಅಂದ್ರೆ ಏನು? ಒಂದು ಸ್ವಲ್ಪ ದೂರ ಭಗವಂತನ ಚಿಂತನೆ ಮಾಡಿ ಆಮೇಲೆ ಮತ್ತೆ ಪ್ರಾಪಂಚಿಕ ಚಿಂತನೆ ಮಾಡಿದರೆ ಅದು ಗೌಣ ಭಕ್ತಿ ಅಂತ. ಗೌಣ ಅಂದ್ರೆ ಏನು? ಸೆಕೆಂಡ್ರಿ ಅಂತ. ಅದು ಇರಲಿ ಇದು ಇರಲಿ ಅಂತ, ಪ್ರಪಂಚವೂ ಇರಲಿ ಪರಬ್ರಹ್ಮವೂ ಇರಲಿ ಎಂದು ಲೆಕ್ಕಾಚಾರ. ಆದರೆ ಅನನ್ಯ ಭಕ್ತಿ ಅಂದ್ಬಿಟ್ರೆ ಅದು ಯಾವಾಗಲೂ ಎಂದೆಂದು ಪ್ರಪಂಚನೇ ಮರೆತು ಆ ಭಗವಂತನನ್ನೇ ಚಿಂತನೆ ಮಾಡೋದು. ಅದೊಂದು ಬರುತ್ತೆ, ಅನನ್ಯಾಶ್ಚಿಂತೆಯಂತೋ ಮಾಂ ಅನ್ನೋ ಕಡೆ ಹೇಳ್ತಾರೆ. ಅದು ಬಹಳ ಮಿಗಿಲಾದಂತಹ ಒಂದಾನೊಂದು ಸಾಧನ. ಈಗ ಪರಮಾತ್ಮನನ್ನು ಪಡೆಯಬೇಕಾದ್ರೆ ಸಾಮಾನ್ಯವಾದ ಭಕ್ತಿ ಏನೋ ಪ್ರೀತಿ ಏನೋ ಬೇಕು ನಿಜ, ಅಷ್ಟರಿಂದಲೇ ಆಗಲ್ಲ. ಇನ್ನೊಂದು ಮೆಟ್ಲು ಹತ್ಬೇಕು. ಯಾವುದದು? ತಲ್ಲಬ್ಧೇ ಉಪಾಯ ಉಚ್ಯತೆ. ಈಗ ಹೇಳಿದ್ವಲ್ಲ, ಯಾವ ಅವ್ಯಕ್ತವಾದಂಥ ನಾಮರೂಪರಹಿತವಾದಂಥ ಪರಬ್ರಹ್ಮ ವಸ್ತು ಇದೆಯೋ ಅದನ್ನು ಮುಟ್ಟುವುದೇ ಪರಮಗತಿ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದೆ. ಅದನ್ನು ಪಡೆಯೋದಕ್ಕೆ ಉಪಾಯ ಅಂದ್ರೆ ಇದೆ. ಏನಪ್ಪ ಹೇ ಪಾರ್ಥ, ಅರ್ಜುನ ಕೇಳು, ಆ ಪರಮಪುರುಷನನ್ನು ಪಡೆಯಬೇಕಾದ್ರೆ ಭಕ್ತಿಯ ಲಭ್ಯಸ್ತ್ವನನ್ಯಯ, ಅನನ್ಯಯ ಭಕ್ತಿಯ ಲಬ್ಧ. ಭಾಷ್ಯದಲ್ಲಿ ಹೀಗೆ ಬರೀತಾರೆ, ಪುರುಷ ಪುರೀಶಯನಾತ್ ಪೂರ್ಣತ್ವಾದ್ವಾ ಸ ಪರಃ ಪದಾಪಾರ್ಥ. ಪರಃ ನಿರತಿಶಯ ಯಸ್ಮಾತ್ ಪುರುಷಾನ್ನ ಪರಂ ಕಿಂಚಿತ್. ಅಂದ್ರೆ ಪರ ಪುರುಷಾನ್, ಪರ ಅಂದ್ರೆ ಅತ್ಯಂತ ಮಿಗಿಲಾದವನು, ಎಲ್ಲಕ್ಕಿಂತ ದೊಡ್ಡವನು, ಸುಪ್ರೀಂ ಅಂತ ಅರ್ಥ. ಹೇಗೆ ಸುಪ್ರೀಂ ಕೋರ್ಟ್ ಅಂತೀವ, ಎಲ್ಲಾ ಕೋರ್ಟ್ನ ಮೀರಿದ್ದಲ್ಲಿ ಅಲ್ಲಿ ತೀರ್ಮಾನ ಆದ್ಮೇಲೆ ಅಂದ್ರೆ ಮುಗಿದೋಯ್ತು, ಅದು ಲಾಸ್ಟ್. ಅದಕ್ಕಿಂತ ಮಿಗಿಲಾದದ್ದು ಇನ್ನೊಂದಿಲ್ಲ ಅನ್ನೋ ಹಾಗೆ ಆ ಪರಬ್ರಹ್ಮ ವಸ್ತು ಏನಾಗಿದೆ ಪುರುಷ ಅಂತ ಹೇಳ್ತೇವೆ. ಪ್ರತಿಯೊಬ್ಬರ ಶರೀರದಲ್ಲಿಯೂ ಇರತಕ್ಕಂಥ ಚೈತನ್ಯವೇ ಅದು. ಆದರೆ ಅದರ ನಿಜವಾದಂಥ ಮಟ್ಟ ಏನಾಗಿದೆ? ಈ ಜಗತ್ತಿನ ಸಮಸ್ತ ನಾಮರೂಪಗಳನ್ನು ದಾಟಿ ಎಲ್ಲ ರೀತಿಯಾದ ಸಂಸಾರದ ಬಂಧಗಳಿಂದಲೂ ಬಿಡುಗಡೆ ಹೊಂದಿದಂಥ ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತವಾದ ತತ್ವ. ಅದನ್ನು ಪಡೆಯೋದು ಅಂದ್ರೆ ಅದು ತಾನೇ ಆಗಿದ್ದಾನೆ ಹಾಗಂತ ತಿಳ್ಕೋಬೇಕು. ತಿಳ್ಕೊಳ್ಳೋಕೆ ಏನು ಮಾಡಬೇಕು? ಆ ವಸ್ತುವನ್ನೇ ಕುರಿತು ಮತ್ತೆ 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 ಚಿಂತನೆ ಮಾಡ್ತಾ ಇರಬೇಕು. ಈ ಸೀತೆಯನ್ನು ರಾವಣ ಕದ್ಕೊಂಡು ಹೋಗ್ಬಿಟ್ಟಿದ್ದಾನೆ, ಪುನಃ ರಾಮನ ಪಡೆಯಕ್ಕೆ ಏನು ಮಾಡ್ಬೇಕು ಅವಳು ಅಂದ್ರೆ ಯಾವಾಗಲೂ ರಾಮ ರಾಮ, ಅದೇ ಪರಭಕ್ತಿ ಅಂತ ಹೆಸರು. ಯಾಕೆ ಅಂತ ಆ ರಾಮನ ಮೇಲಿರೋ ಪ್ರೇಮ ಅಂತಹದ್ದು ಆ ದೇವಿಗೆ. ಆದ್ರಿಂದ ಅವಳಿಂದ ಏನೇನೂ ಚಿಂತನೆ ಮಾಡಲ್ಲ, ಅವಳಿಗೆ ಯಾವುದೂ ಬೇಕಿಲ್ಲ. ಅಶೋಕವನ ಚೆನ್ನಾಗಿರಬಹುದು, ರಾವಣ ಬೇಕಾದ ಉಪಚಾರ ಮಾಡ್ತಾನೆ ಎನ್ನಬಹುದು. ಅವಳು ಎಷ್ಟು ಮಟ್ಟಿಗೆ ಅಂದರೆ ಕತ್ತೆತ್ತಿ ಕೂಡ ನೋಡೋದಿಲ್ಲ. ವಾಲ್ಮೀಕರು ಬರೀತಾರೆ, ಅಷ್ಟೆಲ್ಲ ಬಂದು ರಾವಣ ಬೇಕಾದಷ್ಟು ಭೋಗಗಳು ಅದು ಇದು ಇದೆ, ಎಲ್ಲ ಕೊಡ್ತೀನಿ, ನಿನ್ನೆ ಎಲ್ರಿಗಿಂತ ಮಿಗಿಲಾಗಿ ಮಾಡ್ತೀನಿ, ಏನೇನು ಹೇಳಿದ್ರು ತೃಣಮಂತರತಃ ಕೃತ್ವ ಪ್ರತ್ಯುವಾಚ ಶುಚಿಸ್ಮಿತ ಅಂತ ಬರೀತಾರೆ ವಾಲ್ಮೀಕಿ. ಅವಳು ಕತ್ತೆತ್ತಿಯೂ ನೋಡಲಿಲ್ಲ. ಇನ್ನು ರಾವಣ ಇಷ್ಟೆಲ್ಲ ಮಾತಾಡಿದ ಮೇಲೆ ಏನಾದ್ರು ಉತ್ತರ ಹೇಳಲೇಬೇಕಲ್ಲ ಅಂತಕ್ಕ ಕಾರಣದಿಂದ ಒಂದು ಹುಲ್ಕಡ್ಡಿ ಇಟ್ಕೊಂಡು ಹೇಳ್ತಾ ಇದ್ದಾಳಂತ. ಅಂದ್ರೆ ಸೀತಾದೇವಿಯ ದೃಷ್ಟಿ ಅವಳಿಗೆ ರಾವಣನ ಬೆಲೆ ಎಷ್ಟು? ಒಂದು ಹುಲ್ಕಡ್ಡಿ. ಇದಕ್ಕೆ ಪರಭಕ್ತಿ. ನೋಡಿದ್ರೆ ಎಂಥ ಭಕ್ತಿ ಇದೆ ಸೀತಾದೇವಿಗೆ ರಾಮನಲ್ಲೇ ಅಂತಾಳೆ. ಎಂಥ ರಾಮಾಯಣ ಓದ್ರಿ, ಭಗವದ್ಗೀತೆ ಓದಿ, ತಾತ್ಪರ್ಯವೆಲ್ಲ ಒಂದೇನೆ ಅಂತ ಈಗ ಎಲ್ಲೇ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಹೌದಪ್ಪ, ಆ ಪರಮಾತ್ಮನನ್ನೇ ಚಿಂತನೆ ಮಾಡ್ತಾ 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 ಅವನಲ್ಲಿಯೇ ಪ್ರೇಮ ಬೆಳೆದ್ಬಿಟ್ರೆ ಆ ಉಪಾಸನೆ ಭಕ್ತಿಯಾಗಿ ಪರಿಣಮಿಸುತ್ತದೆ ಅಂತ ನಮ್ಮ ಗುರುಗಳು ಹಿಂದೆ ಒಂದು ಉಪನ್ಯಾಸ ಹೇಳಿದ್ರು. ಕರ್ಮ, ಉಪಾಸನೆ, ಜ್ಞಾನ ಅಂತ 3 ಸಾಧನಗಳು. ಅದಕ್ಕೆ ಅವರೊಂದು ಉದಾಹರಣೆ ಹೇಳು. ನೋಡಿ, ಅಡಿಗೆ ಎಲ್ಲ ಮಾಡ್ತೀರಾ, ಆ ಅಡಿಗೆ ಸಾರು ಮಾಡ್ತಾರೆ, ಎಲ್ಲ ತಾಯಂದ್ರಿಗೆಲ್ಲ ಗೊತ್ತಿರುತ್ತೆ. ಆ ಸಾರು ರುಚಿಯಾಗಿದೆಯಾ ಇಲ್ವೇ ಅಂದ್ರೆ ಕುಡಿದು ನೋಡ್ಬೇಕಾಗಿಲ್ವಂತೆ. ಒಗ್ಗರಣೆ ಹಾಕಿಬಿಟ್ರೆ ಘಮ್ ಅಂತ ವಾಸನೆ ಬರುತ್ತೆ ನೋಡಿ, ಅಷ್ಟೆಲ್ಲ ಕಂಡು ಹಿಡಿತಾರೆ ಅವರು. ಹಾಗೆ
ಕರ್ಮಕ್ಕೆ ಒಂದು ಒಗ್ಗರಣೆ ಇದೆಯಂತೆ. ಏನು ಒಗ್ಗರಣೆ ಅಂತ ಹೀಗೆ ತಮಾಷೆ ಹೇಳೋರು. ಏನು ಒಗ್ಗರಣೆ? ಶ್ರದ್ಧೆ ಅಂತ. ಶ್ರದ್ಧೆಯನ್ನು ಒಗ್ಗರಣೆ ಹಾಕಿದ್ರೆ ಕರ್ಮ ಏನಾಗುತ್ತೆ? ಘಮ್ ಅನ್ನತ್ತೆ ಅಂತ. ಶ್ರದ್ಧೆ ಇಲ್ಲದೆ ಮಾಡಿದ್ರೆ ಉಪಯೋಗವಾಗಲ್ಲ ಅಂತ ಆಯ್ತು. ಹಾಗೆ ಕರ್ಮಕ್ಕೆ ಶ್ರದ್ಧೆಯೇ ಒಗ್ಗರಣೆ ಅಂತ ಆಯ್ತು. ಹಾಗೆ ಧ್ಯಾನ ಮುಂತಾದ್ದನ್ನ ಭಗವಂತನ ಮಾಡಿದರೆ ಉಪಾಸನೆ ಅಂತ ಅದನ್ನ. ಉಪಾಸನೆಗೆ ಏನು ಒಗ್ಗರಣೆ ಅಂತ, ಅಲ್ಲಿ ಏಕಾಗ್ರತೆ, ಅಲ್ಲೇ ನಿಷ್ಠೆ, ಅದನ್ನೇ ಉಪಾಸನಾ ಅಂತ ಕರೀತಾರೆ. ಅದೇ ಒಗ್ಗರಣೆ. ಹಾಗಾದ್ರೆ ತತ್ವಜ್ಞಾನಕ್ಕೋ ಅಂತ ಅನುಭವ ಅನ್ನೋದು ಒಗ್ಗರಣೆ. ಸರಿಯಾಗಿದೆ. ಹೀಗೆ ಕರ್ಮ, ಉಪಾಸನಾ, ಜ್ಞಾನ ಅನ್ನೋ ಮೂರಕ್ಕೂ ಕೂಡ ಹಿನ್ನೆಲೆಯಾಗಿ ಈ ಒಂದಾನೊಂದು ಗುಣ ಇರಬೇಕು ಅಂತ. ಆ ಏಕಾಗ್ರತೆ ಮುಂತಾದಿಲ್ಲದೆ ಹೋದ್ರೆ ಧ್ಯಾನ ಮಾಡೋಕ್ಕೆ ಆಗೋದು. ಆದ್ದರಿಂದ ಪುರುಷ ಸಪರಃ ಪಾರ್ಥ ಭಕ್ತ್ಯಾ ಲಭ್ಯಸ್ವನನ್ಯಯ. ಅನನ್ಯವಾದ ಭಕ್ತಿಯಿಂದ ಮಾತ್ರವೇ ಹೇ ಅರ್ಜುನ ಆ ಪರಮಾತ್ಮನನ್ನು ಪಡೆಯೋದಕ್ಕೆ ಸಾಧ್ಯ. ಸಭಕ್ತಿಯ ಲಭ್ಯ ತು ಜ್ಞಾನ ಲಕ್ಷಣಯ ಅನನ್ಯಯ ಆತ್ಮವಿಷಯ ಅಂತ. ಅನನ್ಯಯ ಭಕ್ತಿಯ ಅನ್ನೋ ಮಾತನ್ನು ಬಿಡಿಸ್ತಾರೆ ಆಚಾರ್ಯರು. ಅನನ್ಯ ಭಕ್ತಿಯಿಂದ ಏನು ಅಂತ, ಜ್ಞಾನ ಲಕ್ಷಣಯ ಅಂತ. ನಾನು ಭಗವಂತ ಅಂತ ಬೇರೆ ಇಲ್ಲ, ಪರಮಾತ್ಮನೇ ನಾನು ಅಂತ. ಒಂದು ಶ್ಲೋಕ ಕೇಳಿರಬಹುದು, ಮಹಾನ್ಯಾಸದಲ್ಲಿ ಬರುತ್ತೆ. ದೇಹೋ ದೇವಾಲಯ ಪ್ರೋಕ್ತಃ ಜೀವೋ ದೇವ ಸನಾತನಃ ತ್ಯಜೇದಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜೆಯೇ. ಎಷ್ಟು ಚೆನ್ನಾಗಿದೆ ನೋಡಿ, ಆ ವೇದಾಂತ ಇದೆ. ಈ ಶರೀರವೇ ದೇವಾಲಯ. ಪ್ರತಿಯೊಬ್ಬರ ಶರೀರದಲ್ಲೂ ಆತ್ಮ ಇದ್ದಾನೋ ಇಲ್ಲವ. ಆದ್ದರಿಂದ ದೇವರಿರತಕ್ಕಂತಹ ಜಾಗವನ್ನು ಹೇಗೆ ದೇವಾಲಯ ಅಂತ ಇದೆಯೋ, ಈ ದೇಹವೇ ದೇವಾಲಯ. ಇಲ್ಲಿರತಕ್ಕಂತಹ ದೇವರು ಯಾರು? ಜೀವೋ ದೇವ ಸನಾತನ. ಜೀವಾತ್ಮ ಇದ್ದಾನು, ನಾನು ಅಂತ, ಅವನೇ ದೇವರು ಅಂತ. ಹಾಗಾದ ನನ್ನ ಜೀವಾತ್ಮ ಸಂಸಾರಿ ಸುಖಿ ದುಃಖಿ ಅಂತೀವಲ್ಲ ಅಂದ್ರೆ ಹಾಗಲ್ಲ. ಆ ದೇವರನ್ನು ನೀವು ದರ್ಶನ ಮಾಡಬೇಕಾದ್ರೆ ಈ ಹಿಂದೆಯಿಂದ ಪೂಜೆ ಮಾಡಿದ ಎಲ್ಲ ಹೂವುಗಳೆಲ್ಲ ಒಣಗಿ ಮುಚ್ಕೊಂಡ್ಬಿಟ್ಟಿರುತ್ತೇನೆ. ಆಗ ಆ ದೇವರು ಚೆನ್ನಾಗಿ ಕಾಣಬೇಕಾದ್ರೆ ಏನು ಮಾಡಬೇಕು? ಆ ನಿರ್ಮಾಲ್ಯ ಅಂತೀವಿ ನಾವು, ಅದನ್ನು ತೆಗಿಬೇಕು. ಇಲ್ಲಿ ಅಜ್ಞಾನ ಅನ್ನೋ ನಿರ್ಮಾಲ್ಯ ತೆಗೆಯೋದು. ತ್ಯಜೇದಜ್ಞಾನ ನಿರ್ಮಾಲ್ಯಂ. ಅಜ್ಞಾನ ಅನ್ನೋ ನಿರ್ಮಾಲ್ಯವನ್ನು ತೆಗೆದ್ರೆ ಸೋಹಂ ಭಾವೇ, ಅವನೇ ನಾನು ಆಗೋಯ್ತಲ್ಲಿ. ಇಲ್ಲಿ ಮತ್ತೆ ಸಾಧನ ಮಾಡೋ ಪ್ರಶ್ನೆ ಇಲ್ಲ, ಫಲ. ಹೀಗೆ ಆ ಭಗವಂತನಾದ ಪರಮಾತ್ಮನನ್ನ ಅನನ್ಯಯ ಆತ್ಮ ವಿಷಯ ಅಂತ. ಇದು ಬೇಗ ಬೇಗ ಓದಿದ್ರು ಆಗೋದು ಇಲ್ಲ ನನಗೆ. ಯಾಕೆ ಅಂದ್ರೆ ಅದು ಒಂದೊಂದು ಸಬ್ಜೆಕ್ಟು ಅಷ್ಟು ಸ್ವಾರಸ್ಯ ಆಗಿರುತ್ತೆ ನೋಡಿ. ನೋಡಿ ಆ ಮಾತು ಎಷ್ಟು ಚೆನ್ನಾಗಿದೆ. ಆತ್ಮ ವಿಷಯ ಅಂದ್ರೆ ಭಕ್ತಿ ಅಂದ್ರೆ ಏನಪ್ಪಾ ಅಂದ್ರೆ ದ್ವೈತ ಭಕ್ತಿ ಮಾಡಬಹುದು. ದೇವರು ನಾನು ಅಂತ, ಬೇಡ ಅಂದ್ರೆ ಬಿಟ್ಟು ಬಿಡಬಹುದು, ಅದು ಉಪಯೋಗ ಆಗೋದಿಲ್ಲ. ಆತ್ಮ ವಿಷಯವಾದ ಭಕ್ತಿ ಅಂದ್ರೆ ಆ ಭಗವಂತನೇ ನನ್ನ ಆತ್ಮ, ನಾನೇ ಅವನು. ಸೋಹಂ ಭಾವೇನ ಪೂಜೆಯೇತಂತ ಹೇಗೆ ನಾವು ಹೇಳ್ತೇವೆಯೋ ಆ ರೀತಿಯಲ್ಲಿ ಆತ್ಮ ವಿಷಯ ಭಕ್ತಿಯ ಅಂದ್ರು. ಯಸ್ಯ ಪುರುಷಸ್ಯ ಅಂತಸ್ಥಾನಿ ಮಧ್ಯಸ್ಥಾನಿ ಭೂತಾನಿ ಕಾರ್ಯಭೂತಾನಿ ಕಾರ್ಯಂ ಹಿ ಕಾರಣಸ್ಯ ಅಂತರ್ವರ್ತಿ ಭವತಿ. ಈಗ ಆ ಶ್ಲೋಕದ ಅರ್ಧ ಭಾಗಕ್ಕೆ ಅರ್ಥ ಹೇಳಿದ್ದಾರೆ. ಪುರುಷಃ ಸಪರಃ ಪಾರ್ಥ ಭಕ್ತಿಯ ಲಭ್ಯಸ್ತನನ್ಯಯ. ಇಲ್ಲಿ ಒಂದು ತೀರ್ಮಾನ ಆಯ್ತು. ಇದನ್ನೇ ಉಪಾಸನೆಯಿಂದ ನಾವು ಸಾಧಿಸಬೇಕಾದಂಥ ಗುರಿ ಅಂತಾಯ್ತು. ಅಂದ್ರೆ ಉಪಾಸನೆಗೆ ಯಾವುದು ಮುಖ್ಯವಾದಂಥ ಬಂಡವಾಳ ಏನು? ಭಕ್ತಿ. ಭಕ್ತಿ ಅಂದ್ರೆ ಏನನ್ನ ಯಾವ ಒಂದಾನೊಂದು ವಸ್ತುವನ್ನು ಕುರಿತು ದ್ವೈತ ಹೋದಿದೋ, ದ್ವೈತವಾದವಲ್ಲಿ ಏನಾಗುತ್ತೆ? ಕೊನೆಯೊಳಗೆ ದ್ವೈತ ಹೋಗ್ಬಿಡುತ್ತೆ. ಧ್ಯಾನ ಮಾಡುವಾಗ ಧ್ಯಾನ, ಧ್ಯಾತೃ, ಧ್ಯೇಯ ಅಂತ ವಿಂಗಡ ಇರುತ್ತೆ. ಧ್ಯಾತೃ ಅಂದ್ರೆ ಧ್ಯಾನ ಮಾಡುವವನು, ಧ್ಯಾನ ಅನ್ನೋದು ಕರ್ಮ, ಧ್ಯೇಯ ಅನ್ನೋದು ಗುರಿ. ಲಲಿತಾ ಸಹಸ್ರನಾಮದಲ್ಲಿ ಧ್ಯಾನ ಧ್ಯಾತೃ ಧ್ಯೇಯ ರೂಪಾಯೈ ನಮಃ ಅನ್ನವಾಯ್ತು. ಅದ್ವೈತ. ಧ್ಯಾತೃ ಅಂದ್ರೆ ಯಾರು ಅಂತ ಆ ದೇವಿಯ, ಧ್ಯಾನ ಅಂದ್ರೆ ಅದು ದೇವಿ, ಧ್ಯೇಯ ನೋಡಿ ಹೇಗೆ ಎಲ್ಲಾ ಕಡೆಯಲ್ಲಿಯೂ ನಮಗೆ ನೀವು ಪುರಾಣ ಓದಿ, ಶಾಸ್ತ್ರ ಓದಿ, ಭಗವದ್ಗೀತೆ ಓದಿ, ತತ್ವ ಮಾತ್ರ ಒಂದೇ ರೀತಿಯಾಗಿ. ಇದನ್ನೇ ಭಕ್ತಿಯ ಲಭ್ಯಸ್ತು ಅನನ್ಯಯ ಜ್ಞಾನ ಲಕ್ಷಣಯ. ಅದು ಕೊನೆಯಲ್ಲಿ ಉಪಾಸನೆಯ ಪರಮವಾದಂತಹ ಗುರಿ ಎಲ್ಲಿ ಹೋಗಿ ಮುಟ್ಟುತ್ತೆ ಅಂದ್ರೆ
ತತ್ವಜ್ಞಾನದಲ್ಲಿ ನೆಲೆಗೊಳ್ಳುತ್ತೆ. ಅದರ ಅರ್ಥ ಏನು? ತಾನು ಬಿಡಿಯಾಗಿದ್ದೇನೆ ಎಂಬುದನ್ನು ಮರೆತು ಪರಬ್ರಹ್ಮದಲ್ಲಿ ಒಂದಾಗುವುದು. ನದಿ ಹೋಗಿ ಹೇಗೆ ಸಮುದ್ರವನ್ನು ಸೇರುತ್ತದೆಯೋ ಹಾಗೆ ಈ ಸಾಧಕನು ಕೂಡ ಆ ಪರಬ್ರಹ್ಮ ತತ್ವದಲ್ಲಿಯೇ ಒಂದಾಗಿ ನಾನೇ ಅದು ಅಹಂ ಬ್ರಹ್ಮಾಸ್ಮಿ, ಇದನ್ನೇ ಜ್ಞಾನ. ಆದ್ರೆ ಆ ಪುರುಷ ಯಾರು, ಎಲ್ಲಿ ಹೋಗಿ ಸೇರ್ತಾನೆ ಅಂದರೆ ಯಸ್ಯಾಂತಸ್ಥಾನಿ ಭೂತಾನಿ ಏನ ಸರ್ವಮಿದಂ ತತಂ. ನೋಡಿ ಇಷ್ಟು ಚೆನ್ನಾಗಿ ಸಮನ್ವಯ ಮಾಡ್ತಾರೆ. ಎಲ್ಲಿ ಹೋಗಿ ಸೇರ್ತಾನೆ ಅಂದ್ರೆ ಯಾವುದೋ ಕೈಲಾಸಕ್ಕೋ ವೈಕುಂಠಕ್ಕೋ ದೇವಲೋಕಕ್ಕೋ ಹೋಗ್ತಾನೆ ಅಂತ ಅರ್ಥವಲ್ಲ. ಅವೆಲ್ಲ ದ್ವೈತ. ಅದು ಆದರೆ ಅದ್ವೈತ ಹೇಗಿದೆ? ಯಾವ ವಸ್ತುವನ್ನು ಸೇರ್ತಾನೋ ಅದೇ ತಾನಾಗಿ ಬಿಡ್ತಾನೆ. ವೇದಾಂತ ಹಾಗೆ ಹೇಳುದು, ಸಯೋಹವೈ ತತ್ಪರಮಂ ಬ್ರಹ್ಮವೇದ ಬ್ರಹ್ಮೈವ ಭವತಿ. ಬ್ರಹ್ಮ ಭವತಿ ಎನ್ನಲಿಲ್ಲ, ಬ್ರಹ್ಮೈವ ಭವತಿ, ಬ್ರಹ್ಮದಲ್ಲಿಯೇ ಒಂದಾಗ್ತಾನೆ. ಅಂದ್ರೆ ಉಪಾಸನೆಯ ಪರಾಕಾಷ್ಠೆ ಎಲ್ಲಿ ಹೋಗುತ್ತೆ? ಜ್ಞಾನದಲ್ಲಿ ಪರಿಪೂರ್ಣವಾಗುತ್ತೆ. ಅದನ್ನು ಶಂಕರಾಚಾರ್ಯ ಎಷ್ಟು ಚೆನ್ನಾಗಿ ಬರೀತಾರೆ ನೋಡಿ. ಯಸ್ಯ ಪುರುಷಸ್ಯ ಅಂತ ಕಾರ್ಯಂ ಹಿ ಕಾರಣಸ್ಯ ಅಂತರ್ವರ್ತಿ ಭವತಿ. ಕಾರ್ಯ ಕಾರಣ ಅಂತ ಎರಡು ವಿಭಾಗ ಮಾಡಿರ್ತೀವಲ್ಲ, ಕಾರಣವೇ ಮುಖ್ಯ. ಕಾರಣದಲ್ಲಿ ಕಾರ್ಯ ಹೋಗಿ ಒಂದಾಗಿ ಬಿಡುತ್ತದೆ. ಕಾರ್ಯಂ ಹಿ ಕಾರಣಸ್ಯ ಅಂತರ್ವರ್ತಿ, ಕಾರಣದ ಒಳಗಿರೋದು ಅಂದ್ರೇನು? ಇನ್ನು ಕಾರ್ಯವಾಗಿ ಉಳ್ಕೊಳ್ಳಲ್ಲ. ಅರ್ಥಾತ್ ಏನಾಯಿತು? ಸಾಧನ ಅಂತೇನು ನಾವು ಮಾಡ್ತಾ ಇದ್ದೇವೆಯೋ, ನಾನು ಸಾಧಕ, ಇದು ಸಾಧನ, ಅದು ಸಾಧ್ಯ ಅಂತ ತ್ರಿಪುಟಿ ಅಂತಾರೆ. ಸಾಧ್ಯ ಸಾಧನ ಸಾಧಕ ಅಂತ ಮೂರಿರುತ್ತೆ, ತ್ರಿಪುಟಿ ಇರುತ್ತೆ. ಈ ತ್ರಿಪುಟಿ ಹೋಗಿ ಏನಾಗುತ್ತೆ? ಸಾಧಕನು ಸಾಧ್ಯ ಅಂತಕ್ಕದ್ದು ಸಾಧನ ಸಾಧ್ಯವಾದಂಥ ವಸ್ತುವಿನಲ್ಲಿ ಒಂದಾಗಿಬಿಡುತ್ತೆ. ಅದನ್ನೇ ಇಲ್ಲಿ ಕಾರ್ಯಂ ಹಿ ಕಾರಣಸ್ಯ ಅಂತರ್ವರ್ತಿ ಭವತಿ. ನಾವು ಮಾಡ್ತಾ ಇರೋದು ಸಾಧನ, ಅದು ಕಾರ್ಯ. ಏತಕ್ಕಾಗಿ ಏನು ಒಂದು ಕಾರಣ ಇದೆ, ಅದರೊಳಗೆ ಇದು ಅಡಕವಾಗಿಬಿಡುತ್ತೆ. ಏನ ಪುರುಷೇಣ ಸರ್ವಂ ಇದಂ ಜಗತ್ತತಂ ವ್ಯಾಪ್ತಂ. ಆಗತ್ತೆ ಅನ್ನೋದೇನೋ ಒಪ್ಕೊಂಡು ಎಲ್ಲಿ ಆಗತ್ತೆ ಅಂತ ಕೇಳಿದ್ರೆ ಏನ ಸರ್ವಮಿದಂ ತತಂ. ಗೀತೆಯಲ್ಲಿ ಇದು ಇನ್ನೂ ಒಂದ್ಸಲ ರಿಪೀಟ್ ಆಗಿದೆ, ಹಿಂದೆ ಬರುತ್ತೆ. ಏನ ಸರ್ವಮಿದಂ ತತಂ ಅವಿನಾಶಿತ ತದ್ವಿಧಿ. ಏನ ಸರ್ವಮಿದಂ ತತಂ ಅಂತ ಅಲ್ಲೊಂದು ಕಡೆ ಬಂದಿದೆ, ಇಲ್ಲೊಂದು ಕಡೆ ಬಂದಿದೆ. ಅಂದ ಮೇಲೆ ಪರಮಾತ್ಮನಿಗೆ ಆ ತತ್ವವನ್ನ ದೃಢಪಡಿಸಿ ಹೇಳುವುದಕ್ಕೋಸ್ಕರ ಇನ್ನೊಮ್ಮೆ ಹೇಳಿದ್ದಾನೆ. ನೋಡು, ನೀನು ಉಪಾಸನೆ ಮಾಡಿದ್ರು ಪರಬ್ರಹ್ಮನೇ ಸೇರೋದು, ಕರ್ಮಾನುಷ್ಠಾನ ಮಾಡಿದ್ರು ಅದನ್ನೇ ಸೇರಿದೆ. ಜ್ಞಾನವಂತೂ ಸರಿಯೇ ಸರಿ. ಸಾಧನಗಳಲ್ಲಿ ವೈಲಕ್ಷಣ್ಯ ಇರಬಹುದೇ ಹೊರತು ಸಿದ್ಧಿಯಲ್ಲಿ ಒಂದೇ ಫಲ ಅಂತ ಅರ್ಥ. ಹೇಗೆ? ಹೊಟ್ಟೆ ತುಂಬಬೇಕೋ ಆಗ್ಬಹುದು, ಸ್ವಾಮಿ ರಾಗಿ ಮುದ್ದೆ ತಿಂದ್ರೆ ಆಗ್ಬಹುದು, ಅದು ಹೊಟ್ಟೆ. ಅನ್ನ ಊಟ ಮಾಡಿದ್ರೆ ಅದು ಆಗ್ಬಹುದು, ಬರೀ ಹಾಲು ಕುಡಿದ್ರೆ ಅದು ಆಗ್ಬಹುದು. ಈ ಹಾಲಾರು ಕುಡಿದ್ರೆ ಮುದ್ದೆನಾರು ತಿನ್ನಿ ನಮ್ಮ ಅದೆಲ್ಲ ಹೊಟ್ಟೆ ತುಂಬ್ತಾ ಇಲ್ಲ ಹೇಳಿ ಮೊದಲು. ಆ ಹೊಟ್ಟೆ ತುಂಬಿ ತೃಪ್ತಿ ಎನ್ನುವ ಫಲ ಬರಬೇಕಾದ್ರೆ ತೃಪ್ತಿ ಎನ್ನುವ ಫಲದಲ್ಲಿ ವ್ಯತ್ಯಾಸ ಇಲ್ಲ, ಎಲ್ಲ ಒಂದೇ. ಹಸು ಹುಲ್ಲು ತಿಂದೇ ತೃಪ್ತಿ ಆಗುತ್ತೆ, ನಾವು ಅನ್ನ ತಿಂದು ತೃಪ್ತಿ ಆಗ್ತೇವೆ. ಹೀಗೆ ಇದೆಲ್ಲ ಹೊರಗಿನ ಒಂದಾನೊಂದು ಸಾಧನೆಗಳೇನಿದೆ ಅವುಗಳಿಗೆಲ್ಲ ಕೊನೆಯಲ್ಲಾಗತಕ್ಕ ಫಲ ಮಾತ್ರ ಒಂದೇ ಆಗುತ್ತದೆ. ಎಲ್ಲ ನದಿಗಳು ಸಮುದ್ರಕ್ಕೆ ಸೇರೋ ಹಾಗೆ. ಆದ್ದರಿಂದ ಅದನ್ನು ಹೊಗಳುತ್ತಾರೆ. ಈಗ ಈ ಉಪಾಸನೆಯ ಒಂದು ಯೋಗ್ಯತೆಯನ್ನ, ಯಾವ ಪುರುಷನನ್ನು ನೀವು ಸೇರ್ತೀರೋ ಆ ಪುರುಷನಿಂದ ಇದಂ ಸರ್ವಂ ಜಗತ್ತತಂ, ಈ ಜಗತ್ತೆಲ್ಲವೂ ಅವನಿಂದಲೇ ತುಂಬಿ ಹೋಗಿದೆ. ಎಲ್ಲೆಲ್ಲಿಯೂ ಆ ಪರಮಾತ್ಮನೇ ಇದ್ದಾನೆ ಅಂತಾದಾಗ ಅದ್ವೈತ ಇನ್ನಲ್ಲಿ ಹೋಗೋದು ಸೇರೋದು ಇವೆಲ್ಲ ಕಲ್ಪನಾ ಮಾತ್ರ, ಅದು ಮುಗಿದೇ ಹೋಯ್ತು. ಇನ್ನು ಮುಂದೆ ಆ ಗೌಡಪಾದರು ಹೇಳೋ ಹಾಗೆ ಜ್ಞಾತೆ ದ್ವೈತಂ ಮುಂದಕ್ಕೆ ನ ವಿದ್ಯತೆ. ತಿಳಿದ ಮೇಲೆ ಇನ್ನು ದ್ವೈತ ಇಲ್ಲ. ನಾವಿಲ್ಲಿ ಉಪಾಸನೆ ಮಾಡಬೇಕಾಗಿಲ್ಲ, ಕರ್ಮ ಮಾಡಬೇಕಾಗಿಲ್ಲ ಅಂದ್ರೆ ಇನ್ನು ಎಲ್ಲವೂ ಪರಮಾತ್ಮನೆ ಅಂತ. ಅದನ್ನು 4ನೇ ಅಧ್ಯಾಯದಲ್ಲಿ ಹೇಳಿದರು. ಬ್ರಹ್ಮಾರ್ಪಣಂ, ಬ್ರಹ್ಮಹವಿಹಿ, ಬ್ರಹ್ಮಾಗ್ನಂ, ಬ್ರಹ್ಮಣಾಹುತಂ. ಏನರ್ಥ ಅದಕ್ಕೆ? ಜ್ಞಾನಿ ಆಗಿಬಿಟ್ಟ ಅಂದ್ರೆ ಅವನ ಕರ್ಮ ಮಾಡಬಾರದು ಅಂತೆಲ್ಲ ಮಾಡಿದ್ರು ಅದೊಂದು ನಟನೆ. ಅವನ ದೃಷ್ಟಿಯೊಳಗೆ ಅರ್ಪಣ ಅಂದ್ರು ಬ್ರಹ್ಮ, ಬ್ರಹ್ಮ ಅಂದ್ರು ಬ್ರಹ್ಮ, ಹವಿಸ್ಸು ಅಂದ್ರು ಬ್ರಹ್ಮ, ತಾನು ಅಂದ್ರು ಬ್ರಹ್ಮ. ಏನಂತ ಪಡೆಯಬೇಕು? ಆ ತತ್ವವು ಬ್ರಹ್ಮ. ಅಲ್ಲಿ ಎಲ್ಲದಕ್ಕೂ ಬ್ರಹ್ಮ ಬ್ರಹ್ಮ ಅಂದಮೇಲೆ ಉಳಿದ್ದೇನಪ್ಪ? ಯಾವ ದ್ವೈತವೋ ನೆಲೆಗೊಳ್ಳೋದು. ಎಷ್ಟು ದೊಡ್ಡ ತತ್ವವನ್ನ ನೋಡಿ ಹೇಗೆ ಕರ್ಮದಿಂದಲೂ ಮುಟ್ಟಬಹುದು. ಇದೆಲ್ಲ ಮಾರ್ಗಗಳು.
ಯಾವ ಮಾರ್ಗದಿಂದ ಬೇಕಾದ್ರೂ ಹೋಗಿ, ಕರ್ಮಯೋಗ ಮಾರ್ಗದಿಂದ ಬೇಕಾದ್ರೂ ಹೋಗಿ, ಈಗ ಹೇಳಿದಂಥ ಉಪಾಸನಾ ಮಾರ್ಗದಿಂದ ಬೇಕಾದ್ರೂ ಹೋಗಿ, ಜ್ಞಾನ ಮಾರ್ಗ ಬೇಕಾದ್ರೂ, ಅದು ಅವನವನ ಅಧಿಕಾರ, ಯೋಗ್ಯತೆ, ಅಂತಃಕರಣದ ಶುದ್ಧಿ ಮೇಲೆ ಹೋಗುತ್ತೆ. ಯಾರಿಗೆ ಯಾವುದು ಸಾಧ್ಯವೋ ಅದನ್ನು ಮಾಡಿ. ಕೊನೆ ಹೇಳ್ತಾನೆ, ಪ್ರಕೃತಾನಾಂ ಯೋಗಿನಾಂ ಪ್ರಣವಾವೇಶದ ಬ್ರಹ್ಮಬುದ್ಧೀನಾಂ ಕಾಲಾಂತರ ಮುಕ್ತಿಭಾಜಾಂ ಬ್ರಹ್ಮ ಪ್ರತಿಪತ್ತಯೇ ಉತ್ತರೋ ಮಾರ್ಗೋ ವಕ್ತವ್ಯ ಇತಿ ಯತ್ರ ಕಾಲೇ ಇತ್ಯಾದಿ ವಿವಕ್ಷಿತಾರ್ಥ ಸಮರ್ಪಣಾರ್ಥಂ ಉಚ್ಯತೆ. ಆವೃತ್ತಿ ಮಾರ್ಗೋಪನ್ಯಾಸ ಇತರ ಮಾರ್ಗ ಸ್ತುತ್ಯರ್ಥ. ಈಗ ಮುಂದಿನ ವಿಷಯ ಸ್ವಲ್ಪ ಬದಲಾವಣೆಯಾಗಿದೆ. ಇದುವರೆಗೆ ಹೇಳಿದ್ದು ಉಪಾಸನೆಯಿಂದ ಪರಬ್ರಹ್ಮವನ್ನು ಮುಟ್ಟತಕ್ಕಂಥ ತತ್ವವನ್ನು ಹೇಳಿದರು. ಇಲ್ಲಿ ಸ್ವಾರಸ್ಯವೇನು ಅಂದರೆ, ಈ ಯಾವ ಕರ್ಮವಾಗಲಿ ಉಪಾಸನೆಯಾಗಲಿ ಮಾಡಿದರೆ ಆ ತತ್ವವನ್ನು ಹೋಗಿ ತಲುಪೋದಕ್ಕೆ ಒಂದು ಮಾರ್ಗ ಇರುತ್ತೆ, ಒಂದು ದಾರಿ. ಇದನ್ನೇ ಕ್ರಮ ಮುಕ್ತಿ ಅಂತ ಕರೀತಾರೆ. ಮುಕ್ತಿಯಲ್ಲಿ ಎರಡು, ಜೀವನ್ ಮುಕ್ತಿ ಅಂತ ಒಂದು, ಕ್ರಮ ಮುಕ್ತಿ ಅಂತ ಒಂದು. ಕ್ರಮ ಮುಕ್ತಿ ಅಂದ್ರೆ ಏನಾಗುತ್ತೆ, ಒನ್ ಬೈ ಒನ್ ಹೋಗ್ತಾ ಇರಬೇಕು ಅಂತ. ಒಂದೊಂದೇ ಕ್ಲಾಸ್ ಓದ್ಕೊಂಡು ಹುಡುಗರು ಪಾಸ್ ಮಾಡ್ತಾರಲ್ಲ ಹಾಗೆ. ಈ ಜೀವನ್ ಮುಕ್ತಿ ಅಂದ್ರೆ ಹೇಗೆ ಅಂದ್ರೆ ಡಬಲ್ ಪ್ರಮೋಷನ್ ಕೊಟ್ಟ ಹಾಗೆ. ಒಂದು ವೇಳೆ ಅವನು ತಿಳುವಳಿಕೆ ಸ್ಥಿನ ಆಗಿಬಿಟ್ಟಿದ್ರೆ ಏನು ಓದೋದೇ ಇಲ್ಲ. ಈ ಶಂಕರಾಚಾರ್ಯರು 8ನೇ ವರ್ಷಕ್ಕೆ ಎಲ್ಲ ಓದಿ ಮುಗಿಸ್ಬಿಟ್ಟಿದ್ರಂತೆ, ಇನ್ನೇನು ವಾಕ್ಯ ಇತ್ತಿಲ್ಲ ಅಂತ. ಶಂಕರ ವೇದೇ ಬ್ರಹ್ಮ ಸಮಹ ಅಂತ ಹೇಳ್ತಾರೆ, ತುಂಬಾ ಚೆನ್ನಾಗಿದೆ. ಅಂದ್ರೇನು, ಯಾರು ವೇದ ಹೇಳ್ಕೊಡ್ತಾರೆ ಅಂದ್ರೆ 4 ವೇದಗಳು ಬರ್ತಾ ಇತ್ತು ಅಂತವ್ರು 8ನೇ ವಯಸ್ಸಿಗೆ ನೋಡಿ. ಇನ್ನು ಹಾಗಾದ್ರೆ ಅವರನ್ನು ನೀವು ವೇದಾಧ್ಯಯನ ಮಾಡಪ್ಪ, ಪಾಠಶಾಲೆ ಸೇರ್ಕೊ ಅಂತ ಯಾಕೆ ಹೇಳಬೇಕು? ಯಾವ ತತ್ವ ಕೇಳಿದ್ರು ಎಲ್ಲದರಲ್ಲೂ ಪರಿಪೂರ್ಣನಾಗಿರೋವನಿಗೆ, ತುದಿನೇ ಮುತ್ತಿರೋವನಿಗೆ ಇನ್ನು ಅಭ್ಯಾಸದ ಯೋಚನೆ ಇಲ್ಲವೇ ಇಲ್ಲ. ಹಾಗೆ ಬ್ರಹ್ಮಜ್ಞಾನದಿಂದ ಆಗತಕ್ಕಂಥ ಪುರುಷಾರ್ಥ ಅಂದ್ರೆ ಅದು ಇಲ್ಲೇ ಜೀವನ್ಮುಕ್ತನ ಬದುಕಿರುವಾಗಲೇ ಆಗೋಗ್ಬಿಡುತ್ತೆ. ಆದ್ರಿಂದ ಅವನು ಯಾವ ಮಾರ್ಗದಿಂದ ಹೋಗಬೇಕು ಅನ್ನೋ ಪ್ರಶ್ನೆ ಹುಟ್ಟೋದೇ ಇಲ್ಲ ಅಂತ. ನೀವು ಊರಿಗೆ ಹೋಗ್ಬೇಕಾದ್ರೆ ಹೇಗೆ ಹೋಗ್ತೀರಿ ಅಂದ್ರೆ ಹೀಗೆ ಅಂತ ಹೇಳ್ತೀವಿ. ಸ್ವಾಮಿ ಹೊಳೆ ನರಸೀಪುರಕ್ಕೆ ಹೋಗ, ಹೊಳೆ ನರಸೀಪುರದಲ್ಲಿ ಇದೀವಲ್ಲ, ಇನ್ನು ಹೋಗೋದೇನು ಬಂತ, ಇದಕ್ಕೆ ಮಾರ್ಗ ಬೇಕೇನೋ, ಏನಿಲ್ಲ ಅಂತ ಅರ್ಥ. ಯಾಕಂದ್ರೆ ಕಾರ್ಯಾಲಯಕ್ಕೆ ಏನು ಮಾರ್ಗ ಅಂತ ತಿಳ್ಕೋಬಹುದು ಅಷ್ಟೇ. ಯಾಕೆಂದ್ರೆ ಪೇಟೆ ಕೋಟೆ ಅಂತ ಮಾಡಿದಾರಲ್ಲ, ಅದಕ್ಕೆ ಇಲ್ಲೇ ಇದ್ಬಿಟ್ರಂತೂ ಏನಾಗ ಹೋಗುತ್ತೆ, ಇನ್ನು ಹೋಗೋದು ಬರೋದು ಅನ್ನೋ ಪ್ರಶ್ನೆ ಇಲ್ಲವೇ ಇಲ್ಲ ಅಂತ. ಹಾಗೆ ಜ್ಞಾನದಿಂದ ನೀವು ತತ್ವ ಮುಟ್ಟಿಬಿಟ್ರೆ ಇನ್ನು ಮತ್ತೆ ಹೋಗೋದು ಬರೋದು ಅನ್ನೋ ಪ್ರಶ್ನೆ ಇಲ್ಲ, ಯಾವುದೂ ಇಲ್ಲ. ಯಾಕೆ ಆ ಬ್ರಹ್ಮತ್ಲೇ ಇದ್ದೀರಿ ಅಂತ ತೀರ್ಮಾನ ಆಗುತ್ತೆ. ಈ ಉಪಾಸನಾದಿಗಳಿಂದ ಬ್ರಹ್ಮತತ್ವವನ್ನು ಅರಿತುಕೊಂಡಾಗ ಅದಕ್ಕೊಂದು ಲಕ್ಷಣ ಹೇಳ್ತಾರೆ. ಯಾಕೆಂದ್ರೆ ಅದನ್ನು ಬ್ರಹ್ಮವನ್ನು ತಲುಪೋವರೆಗೂ ಕ್ರಿಯೆ ಇದ್ದೇ ಇರುತ್ತೆ ಅಂತ. ಕ್ರಿಯೆ ಯಾವಾಗ ಶಾಂತವಾಗುತ್ತೆ, ಪೂರ್ಣವಾದ ಬ್ರಹ್ಮದಲ್ಲಿ ನಿಂತಾಗ. ಪೂರ್ಣವಿದಂ ಆಗ್ಬೇಕು ಅಲ್ವೇ. ನಿದ್ರೆ ಬರೋವರೆಗೂ ಏನಾಗಿರುತ್ತೆ, ಏನೇನಾದ್ರೂ ಆಲೋಚನೆಗಳು ಅದು ಇದು ಎಲ್ಲ ಆಗ್ತಾ ಇರುತ್ತೆ. ಬಂದ್ಬಿಡ್ತು ಅಂದ್ರೆ ಈಗ ನಾವೇಲೆ ಇನ್ನೇನು ನಿದ್ರೆ ಮಾಡೋಕ್ಕೆ ಏನಾದ್ರು ಪ್ರಯತ್ನ ಅನ್ನೋದಿಲ್ಲ. ಮುಂಚೆ ಪ್ರಯತ್ನ ಮಾಡ್ಕೋಬೇಕು, ಹಾಸಿಗೆ ಹಾಸ್ಕೋಬೇಕು, ಹೊದ್ಕೋಬೇಕು, ಈ ಕಡೆ ಆ ಕಡೆ ಹೊರಳಾಡಿ ಏನೇನೋ ಮಾಡಬೇಕು. ಯಾಕೆ ಅಂತ, ನಿದ್ದೆ ಮಾಡೋಕ್ಕೆ. ನಿದ್ದೆ ಮಾಡಿದ ಮೇಲೆ ಏನು ಮಾಡೋಕ್ಕೋಗಿಲ್ಲ, ಆಗ ನಿದ್ದೆ. ಜ್ಞಾನ ಆದ ಮೇಲೆ ಇನ್ನೇನು ತಸ್ಯ ಕಾರ್ಯಂ ನಮಗೆ ಹೋಗಬೇಕು, ಅದಲ್ಲಿಗೆ ಆಖೈ. ಆದ್ದರಿಂದ ಇಲ್ಲಿ ಉಪಾಸನೆಯಿಂದ ಆ ಪರಬ್ರಹ್ಮವನ್ನು ಸೇರತಕ್ಕಂಥ ಯಾವ ಸಾಧಕ ಇದ್ದಾನೆಯೋ ಅವನಿಗೆ ಒಂದಾನೊಂದು ಮಾರ್ಗವನ್ನು ಹೇಳ್ತಾರೆ. ಇಂಥ ಮಾರ್ಗದಿಂದ ಹೋಗಿ ಸೇರ್ತಾನೆ ಅಂತ ಇದನ್ನೇ ಇಲ್ಲಿ ವರ್ಣನೆ ಮಾಡ್ತಾರೆ. ಯತ್ರ ಕಾಲೇ ತ್ವನ ಆವೃತ್ತಿಂಚೈವ ಯೋಗಿನಃ ಪ್ರಯಾತಾಯಾಂತಿ ತಂಕಾಲಂ ವಕ್ಷ್ಯಾಮಿ ಭರತರ್ಷಭ ಅಂತ. ಇದಕ್ಕೆ ಗುರು ಶಂಕರಾಚಾರ್ಯ ಬರೆದಿರ್ತಕ್ಕಂಥ ಪೀಠಿಗೆಯ ಅರ್ಥ ಹೇಳೋಣ. ಯಾಕೆಂದ್ರೆ ಮುಂದಿನ ಶ್ಲೋಕಕ್ಕೆ ಸಂಬಂಧವಾಗುತ್ತೆ. ಯೋಗಿಗಳು ಜ್ಞಾನಿಗಳು ಅಂತ ಹೇಳಿ, ಯೋಗ ಅಂದ್ರೆ ಇನ್ನು ಸಾಧಕನಾಗಿರೋನು. ಆ ಯೋಗಿಗಳು ಏನ್ ಮಾಡ್ತಾರೆ ಅಂದ್ರೆ ಎಲ್ಲಾ ರೀತಿಯಾದಂಥ ಉಪಾಸನೆಯಾಗಲಿ ಮತ್ತೊಂದಾಗಲಿ ಚಿಂತನೆಯಾಗಲಿ ಏನೇನು ಸಾಧನ ಇದೆಯೋ ಮನಸ್ಸಿನಿಂದ ಮಾಡೋದು, ಅದು ಎಲ್ಲವನ್ನು ಒಂದೇ ಒಂದು ಗುರಿಯಲ್ಲಿ ನೆಲೆಗೊಳಿಸ್ತಾರಂತೆ. ಅದನ್ನೇನಂತಾರೆ, ಓಂ ಅಂತ ಮುಗಿದ. ಓಂಕಾರದಲ್ಲಿ ಸಮಸ್ತ ವೇದಗಳು ಇದೆ ಅಂತ ವೇದ ಅಂತ ಹೇಳೋದು. ಆದ್ದರಿಂದ ಅದಕ್ಕೆ ಹೇಳ್ತಾರೆ ಪ್ರಣವಾವೇಶಿತ ಬ್ರಹ್ಮ ಬುದ್ಧೀನಾಂ ಅಂತ. ಪ್ರಣವ ಅಂದ್ರೆ ಓಂಕಾರ. ಓಂಕಾರದೊಳಗೆ ಅವರು ತಮ್ಮ ಬುದ್ಧಿಯನ್ನು ನೆಲೆಗೊಳಿಸ್ತಾರೆ. ಸನ್ಯಾಸಿಗಳಿಗೂ ಇದೇ ಧರ್ಮ. ಅವರಿಗೆ ಇನ್ಯಾವ ವೇದಾಧ್ಯಯನ ಶಾಸ್ತ್ರಾಧ್ಯಯನ ಇಲ್ಲ. ಅವರು ಪ್ರತಿದಿನ ಓಂಕಾರವನ್ನೇ ಜಪ ಮಾಡೋದು. ಈವನ್ ಗಾಯತ್ರಿ ಜಪ ಕೂಡ ಇಲ್ಲ ಸನ್ಯಾಸಿಗಳಿಗೆ. ಆ ಗಾಯತ್ರಿ ಮಂತ್ರವನ್ನ ಓಂಕಾರದಲ್ಲಿ ಸೇರಿಸಿಬಿಡ್ತಾರೆ.
ಸನ್ಯಾಸ ಸ್ವೀಕಾರ ಮಾಡಿದಾಗ ಆ ಗುರು ಉಪದೇಶ ಮಾಡಿ ಇನ್ಮೇಲೆ ಇನ್ನೇನು ಮಂತ್ರ ಹೇಳಬೇಕಾಗಿಲ್ಲ, ಸ್ತೋತ್ರ ಹೇಳಬೇಕಾಗಿಲ್ಲ, ಏನೂ ಇಲ್ಲ. ಅದೆಲ್ಲದರ ಫಲವು ಎಲ್ಲಿದೆ? ಓಂಕಾರ. ಆದ್ದರಿಂದ ಪ್ರತಿದಿನ ಸನ್ಯಾಸಿಯೇ 12,000 ಓಂಕಾರ ಜಪ ಮಾಡಬೇಕು ಅಂತ ಆ ಶಾಸ್ತ್ರದಲ್ಲಿ ಹೇಳ್ತಾರೆ. ಏನು ಅಷ್ಟು ವಿಶೇಷ? ಹಾಗಾದ್ರೆ ಓಂನಲ್ಲಿ ಎಲ್ಲ ಸೇರಿದೆಯೇ ಅಂದ್ರೆ ಖಂಡಿತ. ಪೂರ್ಣವಾಗಿ ಸಮಸ್ತವು ಓಂ ಅಂದ್ರೆ ಯಾವುದು? ಪ್ರಣವ ಸರ್ವ ವೇದೇಶೋ ಅಂತ ಹೇಳಿದ ಸಕಲ ವೇದಗಳ ಸಾರ, ಅದೇ ಪರಮಾತ್ಮ. ಈಗ ಅದಕ್ಕೆ ಆಚಾರ್ಯರು ಬರೀತಾರೆ, ಯಾರು ಹೀಗೆ ತಮ್ಮ ಉಪಾಸನೆಯ ಒಂದೊಂದು ಉನ್ನತ ಮಟ್ಟದಲ್ಲಿ ಈ ಓಂಕಾರದಲ್ಲಿ ಸಮಸ್ತ ವಿಧವಾದಂತಹ ತಮ್ಮ ಚಿಂತನೆಗಳನ್ನು, ಧ್ಯಾನವನ್ನು ಎಲ್ಲವನ್ನು ಅಡಗಿಸಿಬಿಟ್ಟಿರ್ತಾರೋ ಅವರಿಗೆ ಬ್ರಹ್ಮ ಪ್ರತಿಪತ್ತಯೇ ಉತ್ತರೋ ಮಾರ್ಗ ವಕ್ತವ್ಯ. ಇನ್ನು ಅವರು ಬ್ರಹ್ಮವನ್ನು ಸೇರಬೇಕಲ್ಲ, ಇದೊಂಚೂರು ಕ್ರಿಯಾರೂಪವಾಗಿರುತ್ತೆ. ಉಪಾಸನೆಯಿಂದ ಬ್ರಹ್ಮವನ್ನು ಸೇರಬೇಕು ಅಂದ್ರೆ ಬ್ರಹ್ಮವನ್ನು ಸೇರೋವರೆಗೂ ಕ್ರಿಯೆ ಉಂಟು. ಜ್ಞಾನದಲ್ಲಿ ಕ್ರಿಯೆ ಇಲ್ಲ. ಏಳು ಕೂತಿದ್ರೆ ಅಲ್ಲೇ ಅವನ ಜ್ಞಾನಿ ಅಂದ್ರೆ ಮುಗದೇ ಹೋಯ್ತು, ನಿತ್ಯ ಮುಕ್ತ. ನೋಡಿ, ತಿಳುವಳಿಕೆಯಿಂದ ಆಗತಕ್ಕಂಥ ಒಂದು ಪರಿಣಾಮಕ್ಕೂ ಕ್ರಿಯೆಯಿಂದ ಆಗತಕ್ಕ ಪರಿಣಾಮಕ್ಕೂ ವ್ಯತ್ಯಾಸ ಉಂಟು ಅಷ್ಟೇ. ಯಾವಾಗಲೂ ಹಾಗೆ ಕ್ರಿಯಾ ಮತ್ತು ಜ್ಞಾನ. ಜ್ಞಾನ ಕ್ರಿಯೆ ಅನ್ನೋದು ಎರಡು ಜೀವನದ ಒಂದು ಮುಖ್ಯ ಭಾಗ. ಕ್ರಿಯೆಯಿಂದ ಆಗಬೇಕು ಅಂದ್ರೆ ಏನಾಯಿತು? ಇವರೆಲ್ಲ ಕ್ರಿಯೆ ಮಾಡ್ತಾ ಇದ್ದಾರೆ, ಪರಮಾತ್ಮನ ಧ್ಯಾನ ಮಾಡ್ತಾರೆ, ಚಿಂತನೆ ಮಾಡ್ತಾರೆ. ಅಲ್ಲಿ ಏನಿದೆ ನಿಜವಾಗಿ ಅಂದ್ರೆ ದ್ವೈತ ಇದೆ. ಯಾಕೆ? ಮಾಡುವವನು ಧ್ಯಾನ, ಧ್ಯಾತೃ, ಧ್ಯೇಯ, ತ್ರಿಪುಟಿ ಅಂತಾರೆ ಅದನ್ನು. ಧ್ಯಾನ ಮಾಡುವವನಿದ್ದಾನೆ ಧ್ಯಾತೃ, ಅವನು ಮಾಡ್ತ ಕ್ರಿಯೆಗೆ ಧ್ಯಾನ ಅಂತ ಹೆಸರು. ಸೇರಬೇಕಾದ ಗುರಿಯನ್ನ ಧ್ಯೇಯ ಅಂತ. ಈ ಉಪಾಸಕರಿಗೆಲ್ಲ ಈ ಧ್ಯಾನ, ಧ್ಯಾತೃ, ಧ್ಯೇಯ ಅಂತಕ್ಕ ತ್ರಿಪುಟಿ ಉಂಟು. ಈಗ ಅವರು ವಿಚಾರ ಮಾಡ್ತಾ ಮಾಡ್ತಾ ಧ್ಯಾನ ಮಾಡ್ತಾ, ಈ ಧ್ಯಾನದಲ್ಲಿ ಒಂದು ಗುಟ್ಟೇನು ಅಂದ್ರೆ ಏಕಾಗ್ರತೆ. ಒಂದೇ ವಸ್ತುವನ್ನು ನಿರಂತರವಾಗಿ ಮಾಡ್ತಾ ಇರೋದು. ಅದಷ್ಟು ಇದಷ್ಟು ಮಾಡಿದರೆ ಆ ಧ್ಯಾನ ಆಗಲ್ಲ. ಅದಕ್ಕೆ ಯಾವ್ದಾದ್ರು ಒಂದು ಗುರುಗಳಿಂದ ಮಂತ್ರೋಪದೇಶ ಮತ್ತೊಂದು ತಗೊಂಡು ಪ್ರತಿದಿನ ಮಾಡಿ ಅಂತಾನೆ. ನಾನು ಆ ಗುರುಗಳಿಂದ ಈ ಗುರುಗಳಿಂದ ಎಲ್ಲರಿಂದ ಉಪದೇಶ ತಗೊಂಡಿದ್ದೆ, ಹಾಗಾದ್ರೆ ಏನು ಮಾಡಲ್ಲ ಅಂತ ಅರ್ಥ. ಸಿದ್ಧಿ ಆಗುತ್ತೆ. ಗುರು ಒಬ್ಬನೇ, ಸಾಧನೆ ಒಂದೇ, ಪಡಿಬೇಕಾದ ಗುರಿ ಒಂದೇ. ಇದನ್ನು ಯಾರು ಗುರಿ ಇಟ್ಕೋತಾರೋ ಅಂಥವರೇ ನಿಜವಾದ ಸಾಧಕರು ಅಂತ ಅರ್ಥ. ನೀವು ವಿಚಾರನಾರು ಮಾಡಿ, ನಿಮ್ಮ ಅಂತಃಕರಣದ ಸ್ಟ್ಯಾಂಡರ್ಡ್ ನೋಡ್ಕೊಳ್ಳಿ. ವಿಚಾರಕ್ಕೆ ಒಲಿಯುತ್ತೆ, ಚಿತ್ತಶುದ್ಧಿ ಇದೆ ಅಂದ್ರೆ ವೇದಾಂತ ವಿಚಾರನೇ ಮಾಡಿ, ಅದು ಒಂದು ಸರಿಯಾದ ಸಾಧನವೇ. ಆದರೆ ಎಲ್ಲ ಸಂದರ್ಭದಲ್ಲೂ ಏನಾಗುತ್ತೆ, ಪ್ರತಿಯೊಂದಕ್ಕೂ ಒಬ್ಬ ಗುರು ಇರಲೇಬೇಕು. ಅವನು ಸರಿಯಾದ ರೀತಿಯಲ್ಲಿ ಹೇಳಿಕೊಟ್ರೆ ಆ ಸಾಧನ ಅವನಿಗೆ ಗಿಟ್ಟದು. ಇರಲಿ. ಈಗೇನಾಯಿತು, ಇವರೇನು ಮಾಡ್ತಾರೆ? ದ್ವೈತ ನೋಡಿ. ಇನ್ನೂ ಕೂಡ ಅವರ ಓಂಕಾರ ಜಪದಿಂದ ತತ್ವವನ್ನು ಮುಟ್ಟುವುದಕ್ಕೆ ಸಿದ್ಧರಾಗಿದ್ದು ಸಾಧನೆಯನ್ನೆಲ್ಲ ತುದಿಗೆ ಬಂದಿರ್ತಾರೆ. ಅವರ ಬುದ್ಧಿಯೆಲ್ಲ ಏನಾಗುತ್ತೆ? ಓಂಕಾರದಲ್ಲೇ ನೆಲೆಗೊಂಡಿರುತ್ತೆ. ಇಂಥ ಅವರು ಬ್ರಹ್ಮ ಪಡೆಯಬೇಕಾದ್ರೆ ಅದಕ್ಕೊಂದು ಮಾರ್ಗ ಉಂಟಂತೆ. ಇದನ್ನೇ ಮಾರ್ಗ 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 ಹೋಗಿ ತಲುಪತಕ್ಕಂಥ ಒಂದು ಆನಂದ ದಾರಿ. ಇದನ್ನು ವೇದಾಂತಲ್ಲಿ ಏನಂತಾರೆ ಗೊತ್ತೇ? ಕ್ರಮಮುಕ್ತಿ ಅಂತಾರೆ. ಅಂದ್ರೇನು? ಉಪಾಸನೆ ಮಾಡಿ ಮೆಲ್ಲಗೆ ಹೋಗಿ ಪರಬ್ರಹ್ಮಕ್ಕೆ ಸೇರುವುದು. ಇದು ಕ್ರಮಮುಕ್ತಿ ಅಂತ. ಜ್ಞಾನನೇ ಸಂಪಾದನೆ ಮಾಡಿಬಿಟ್ರೆ ಜೀವನ್ಮುಕ್ತಿ ಅಂತಾರೆ. ಆ ಜೀವನ್ಮುಕ್ತಿಗೂ ಕ್ರಮಮುಕ್ತಿಗೂ ಇಷ್ಟು ವ್ಯತ್ಯಾಸ. ಕ್ರಮಮುಕ್ತಿಲಿ ಏನಾಗುತ್ತೆ? ಉಪಾಸನೆ ಎಲ್ಲ ಮಾಡಿ ಚಿತ್ರಶುದ್ಧಿಯಾಗಿ ಆ ಬ್ರಹ್ಮವನ್ನೇ ಗುರುತು ಇಟ್ಕೊಂಡಾಗ ಮೆಲ್ಲ ಕರ್ಕೊಂಡು ಹೋಗ್ತಾನೆ. ಬರುತ್ತೆ ಮುಂದೆ. ಶುಕ್ಲ ಕೃಷ್ಣೇ ಗತಿ ಹೇಗೆ ಎಂದು ಇಲ್ಲೇ ಬರುತ್ತೆ ಶ್ಲೋಕ, ಅಲ್ಲಿ ವಿಚಾರ ಮಾಡೋಣ. ಅಂದಮೇಲೆ ಏನಾಯಿತು? ಪ್ರತಿಯೊಬ್ಬ ಉಪಾಸಕನೂ ಕೂಡ ತನ್ನ ಯಾವ ಧ್ಯೇಯವಾದಂತಹ ಗುರಿಯನ್ನ ಮುಟ್ಟಬೇಕಾದ್ರೆ ಕೊನೆ ಕಾಲದಲ್ಲಿ ಆಗತಕ್ಕಂಥ ಒಂದಾನೊಂದು ಬದಲಾವಣೆ ಇದೆ. ಏನು? ಅವನ ಸಾಧನೆ ಎಲ್ಲ ಮುಗಿದಿದ್ರೆ ಆ ಭಗವಂತನೇ ಅವರಿಗೆ ಆ ಮೂಲಕವಾಗಿ ತನ್ನನ್ನು ಸೇರಿಸ್ಕೊತಾನೆ. ಅದಕ್ಕೋಸ್ಕರ ಆ ಮಾರ್ಗವನ್ನ ಎರಡು ರೀತಿ ವಿಂಗಡಿಸ್ತಾರೆ. ಉತ್ತರೋ ಮಾರ್ಗ ಅಂತ ಒಂದು ಉತ್ತರ ಮಾರ್ಗ, ಒಂದು ದಕ್ಷಿಣ ಮಾರ್ಗ ಅಂತ. ದಕ್ಷಿಣ ಮಾರ್ಗ ಅನ್ನೋದು ಕರ್ಮವನ್ನು ಮಾಡಿದಂಥವರು ಅನುಭವಿಸಬೇಕಾದ ಇಂದ್ರಾದಿ ಲೋಕಗಳ ವಿಚಾರ. ಅದು ಅಲ್ಲಿಯೂ ಇಲ್ಲಿ ಅಂತೆಯೇ ಭೋಗ ಇರುತ್ತೆ, ಅದು ಅನುಭವಿಸ್ತಾನೆ. ಕ್ಷೀಣ ಪುಣ್ಯ ಮತ್ತೆ ಬಂದ್ಬಿಡ್ತಾನೆ. ಅದು ಕರ್ಮದ ಫಲ. ಇದು ಉಪಾಸನೆ ಫಲ ಹೇಗಾಗುತ್ತೆ ಅಂದ್ರೆ ಆ ಬ್ರಹ್ಮವನ್ನೇ ಚಿಂತನೆ ಮಾಡ್ತಾ ಇರ್ತಾರಾದ್ರಿಂದ ಏನಂತ ಚಿಂತನೆ ಮಾಡ್ತಾರೋ ಆ ಬ್ರಹ್ಮದೊಡನೆ ಒಂದಾಗುವುದಕ್ಕೋಸ್ಕರ ಅವನು ತಾನ ದೇಹವನ್ನು ಬಿಡುವ ಕಾಲದಲ್ಲೇ ಉತ್ತರ ಮಾರ್ಗದಿಂದ ಹೋಗುತ್ತಾನೆ. ಅದನ್ನೇ ಶುಕ್ಲಗತಿ ಅಂತಾರೆ. ಇಲ್ಲೇ ಬರುತ್ತೆ ಆ ಮಾತು. ಇನ್ನೊಂದು ಕೃಷ್ಣಗತಿ. ಈಗ ಆ ಮಾರ್ಗವನ್ನು ಹೇಳಬೇಕಾಗಿದೆ. ಇತಿ ಹೀಗೆ ಯತ್ರ ಕಾಲೇ ಇತ್ಯಾದಿ
ವಿವಕ್ಷಿತಾರ್ಥ ಸಮರ್ಪಣಾರ್ಥಂ ಉಚ್ಯತೆ. ಈ ಗೀತೆಯಲ್ಲಿ ಪಾರಾಯಣ ಮಾಡಿಬಿಡಬಹುದು. ಒಂದು ಶ್ಲೋಕದಿಂದ ಇನ್ನೊಂದು ಶ್ಲೋಕಕ್ಕೆ ಏನು ಸಂಬಂಧ, ಯಾಕೆ ಹೇಳಿದ್ದಾರೆ ಅಂತ ನಮಗೆ ಗೊತ್ತಾಗಲ್ಲ. ಇಂಥ ಭಾಷ್ಯಕಾರರು ಹೇಳಬೇಕು. ನೋಡಿ, ಇಷ್ಟೆಲ್ಲ ಹೇಳಿದ ಮೇಲೆ ಆ ಉಪಾಸಕನಿಗೆ ತಾನು ತಲುಪಬೇಕಾದಂಥ ಗುರಿಯನ್ನು ಪಡೆಯಬೇಕಾದ್ರೆ ಏನು ಮಾರ್ಗ ಅಂತ ಅದನ್ನು ಧ್ಯಾನ ಮಾಡಬೇಕಂತೆ. ನೋಡಿ ಹೇಗಿದೆ ಉಪಾಸನೆ ಒಳಗೆ ಏನು ಗುಟ್ಟು ಅಂದರೆ, ಯಾವ ಧ್ಯೇಯವಾದ ವಸ್ತುವನ್ನು ಚಿಂತನೆ ಮಾಡ್ತಿದ್ರೋ ಅದರ ಜೊತೆಗೆ ಆ ವಸ್ತುವನ್ನು ಮುಟ್ಟಬೇಕಾದ ಧ್ಯಾನ, ಆ ಮಾರ್ಗ ಚಿಂತನೆಯನ್ನು ಮಾಡಬೇಕು. ಅದು ಉಪಾಸನೆಯಲ್ಲಿ ಸೇರಿದೆ. ಇಲ್ಲಿಂದ ನಾವು ಬೆಂಗಳೂರು ಹೋಗಬೇಕು ಅಂತ ಸಂಕಲ್ಪ ಮಾಡಿದರೆ ಬೆಂಗಳೂರು ನೋಡಿಯೂ ಇರಬಹುದು, ಎಲ್ಲಿಂದ ಹೋಗ್ಬೇಕು, ಹೊಳೆ ನರಸೀಪುರದಿಂದ ಯಾವ ಮಾರ್ಗದಲ್ಲಿ ಹೋಗಬೇಕು ಅನ್ನೋದು ಗೊತ್ತಿರಬೇಕಲ್ಲ. ಸುಮ್ಮನೆ ಬಸ್ ಸ್ಟ್ಯಾಂಡ್ ಹೋಗಿ ಬಸ್ ಹತ್ತಿರ ಅದು ಎಲ್ಲಿಗೆ ಹೋಗ್ಬಿಡುತ್ತೋ ಯಾರಿಗೆ ಗೊತ್ತು. ಆದ್ದರಿಂದ ಏನಾಗಬೇಕು, ಇಂಥ ಊರಿಗೆ ಹೋಗಬೇಕು, ಇಂಥ ಬಸ್ಸೇ ಹೋಗುತ್ತೆ, ಇಷ್ಟೆಲ್ಲ ಗೊತ್ತಿದ್ರೆ ತಾನೇ ನಾವು ಆ ಪ್ರಯಾಣವನ್ನು ಮುಂದುವರಿಸೋದಕ್ಕೆ ಸಾಧ್ಯ. ಹಾಗೆ ಉಪಾಸಕನ ಸ್ಥಿತಿ ಹಾಗೆ ಅದನ್ನೇ ಹೇಳ್ತಾರೆ. ಅವನು ಉಪಾಸನೆ ಮಾಡಿ ಧ್ಯೇಯ ವಸ್ತುವನ್ನು ತಲುಪಕ್ಕೆ ಸಿದ್ಧನಾಗಿದ್ದಾನೆ ಅನ್ನೋದು ನಿಜ. ಯಾವ ಮಾರ್ಗದಿಂದ ಹೋಗಬೇಕು ಅಂದರೆ ಉತ್ತರ ಮಾರ್ಗ ಅಂತ. ಆ ಉಪಾಸನೆಯಿಂದ ಪಡೆಯತಕ್ಕ ಪುಣ್ಯಲೋಕಕ್ಕೆ ಹೋದವನು ಇನ್ನು ವಾಪಸ್ ಬರಲ್ಲ. ಅವನು ನಚ ಪುನರಾವರ್ತತೆ ಅಂತ. ಜ್ಞಾನಿ ಅಂತೂ ಸರಿಯೇ ಸರಿ, ಉಪಾಸಕರಿಗೂ ಹಾಗೆ. ಯಾಕೆ ಅಂದರೆ ಅವನು ಯಾವ ಬ್ರಹ್ಮಲೋಕಕ್ಕೆ ಹೋಗ್ತಾನೋ ಅಥವಾ ಇನ್ನೊಂದು ಯಾವ ದೇವಲೋಕಕ್ಕೆ ಹೋಗ್ತಾನೋ ಅವನಿಗೆ ಅಲ್ಲಿ ಜ್ಞಾನ ಆಗಿಯೇ ತೀರುತ್ತೆ. ಆದ್ರಿಂದ ಏನಾಗುತ್ತೆ, ಅವನಿನ್ ಮತ್ತೆ ಹಿಂದಕ್ಕೆ ಬರೋದಿಲ್ಲ. ಆದ್ದರಿಂದ ಆ ಬ್ರಹ್ಮಲೋಕ ಅಂದರೆ ಬ್ರಹ್ಮ ಅಂತಕ್ಕಂಥ ದೇವತೆ ಇರತಕ್ಕ ಲೋಕಕ್ಕೆ ಹೋಗಿ ಅಲ್ಲಿ ಜ್ಞಾನ ಸಂಪಾದನೆ ಮಾಡಿ ಕೃತಾರ್ಥನಾಗ್ತದೆ. ಅದಕ್ಕೆ ಬ್ರಹ್ಮಸೂತ್ರ ಭಾಷೆಯಲ್ಲಿ ಏನೋ ಒಂದು ಶ್ಲೋಕವನ್ನು ಬರೆದಿದ್ದಾರೆ, ಜ್ಞಾಪಕ ಆಗಿ ಹೇಳ್ತೀನಿ. ಬ್ರಹ್ಮಣ ಸಹತೆ ಸರ್ವೇ ಸಂಪ್ರಾಪ್ತೆ ಪ್ರತಿಸಂಚರೆ ಪರಸ್ಯಾಂತೆ ಕೃತಾತ್ಮಾನಃ ಪ್ರವಿಶಂತಿ ಪರಂ ಪದಂ. ಕರೆಕ್ಟ್ ಆಗಿ ಶ್ಲೋಕ. ಶಂಕರಾಚಾರ್ಯ ಭಾಷೆಯಲ್ಲಿ ಬ್ರಹ್ಮಸೂತ್ರ ಭಾಷೆಯಲ್ಲಿ ಶ್ಲೋಕ ಇದೆ. ಏನೋ ಎಲ್ಲ ಉಪಾಸಕರು ಕೂಡ ಡೈರೆಕ್ಟ್ ಆಗಿ ಬ್ರಹ್ಮಲೋಕಕ್ಕೆ ಹೋಗ್ತಾರಂತೆ. ಬ್ರಹ್ಮ ಅಂದ್ರೆ ಚತುರ್ಮುಖ ಬ್ರಹ್ಮ ಗೊತ್ತಿದೆಯಲ್ಲ, ಸೃಷ್ಟಿಕರ್ತ. ಅವನಿಗೆ ಹೇಗೆ ಮುಂದೆ ಬರುತ್ತೆ ಅಂತ ಕಾಣುತ್ತೆ. ಸಹಸ್ರ ಯುಗ ಪರ್ಯಂತ ಒಂದು ಶ್ಲೋಕ ಆಗಿಲ್ಲ ಅಲ್ವಾ? ಆಯ್ತಾ? ಅದೇ 1,000 ಯುಗಗಳು ನಮಗೆ ಕಳೆದ್ರೆ ಬ್ರಹ್ಮನಿಗೆ ಒಂದು ಹಗಲಂತೆ. ಅಂಥದ್ದೇ 1,000 ಯುಗಗಳು ಕಳೆದ್ರೆ ಬ್ರಹ್ಮನಿಗೆ ಒಂದು ರಾತ್ರಿ. ಇರಲಿ, ಬ್ರಹ್ಮನ ವ್ಯವಹಾರ ಮಾಡಿಕೊಳ್ಳಿ. ಈಗ ಬ್ರಹ್ಮನ್ನೇ ಜ್ಞಾಪಿಸ್ಕೊಂಡು ಅಂದ್ರೆ ಉಪಾಸಕರೆಲ್ಲ ಅಲ್ಲಿಗೆ ಹೋಗಿ ತಲುಪಬೇಕು. ಇಲ್ಲಿಗೆ ಆ ಬ್ರಹ್ಮಲೋಕಕ್ಕೆ. ಆ ಬ್ರಹ್ಮಲೋಕದಲ್ಲಿ ಇರುವ ಕಾಲದಲ್ಲಿ ಅಲ್ಲಿ ಜ್ಞಾನವಾದರೆ ತತ್ ಮೋಕ್ಷ ಬರೀತಾನೆ. ಇದಕ್ಕೇನು ಹೆಸರು? ಕ್ರಮ ಮುಕ್ತಿ ಅಂತ. ಕ್ರಮವಾಗಿ ಹೋಗ್ತಾನೆ ಅನ್ನೋ ಅರ್ಥ. ಆದ್ದರಿಂದ ಈಗ ಹೇಳ್ತಾರೆ, ಬ್ರಹ್ಮಲೋಕಕ್ಕೆ ಹೋಗ್ಬಿಟ್ರೆ ಹಿಂದಕ್ಕೆ ಬರೋದಿಲ್ಲ, ಏನು ಮತ್ತೆ ಮುಂದಕ್ಕೆ ಹೋಗೋದೇ ಹೊರತು ಸ್ವಾಮಿ ಇನ್ನೊಂದ್ಸಲ ಊರಿಗೆ ಹೋಗಿ ಬರ್ತೀನಿ ಅಂದರೆ ಸಾಧ್ಯ ಇಲ್ಲ. ಈಗ ಸನ್ಯಾಸ ತಗೊಂಡ್ಬಿಡ್ತಾನೆ. ಸನ್ಯಾಸ ತಗೊಂಡ್ರೆ ಮುಗಿದೋಯ್ತು, ಅವನಿಗೆ ಮನೆ ಒಳಗೆ ಹೋಗೋ ಹಾಗೆ ಇಲ್ಲ. ಮನೆ ಬಿಟ್ಟು ಹೊರಡೋಕ್ಕೆ ಸನ್ಯಾಸ ಅಂತ ಹೆಸರು. ಇಲ್ಲ, ಮನೆಯವರೆಲ್ಲ ಇದ್ದಾರೆ, ಒಂದ್ಸಲ ನೋಡ್ಕೊಂಡ್ಬರ್ತೀನಿ ಅಂದರೆ ಸನ್ಯಾಸವಲ್ಲ. ಪ್ರತಿಯೊಂದಕ್ಕೂ ಒಂದೊಂದು ನಿರ್ಬಂಧಗಳಿವೆ. ಇನ್ನು ಸನ್ಯಾಸಿ ಮನೆ ಬಿಟ್ಟು ಹೊರಟ ಅಂದರೆ ಇನ್ಯಾರು ಅವ್ರನ್ನ ನೋಡಬೇಕು ಅಂದ್ರೆ ಅವನಿರೋ ಜಾಗಕ್ಕೆ ಹೋಗ್ಬೇಕೇ ಹೊರತು ಅವನನ್ನು ಮನೆಗೆ ಕರೆಯೋ ಹಾಗಿಲ್ಲ. ಯಾವ ಸನ್ಯಾಸಿಗೂ ಮನೆ ಒಳಗೆ ಪ್ರವೇಶನೇ ಮಾಡೋ ಹಾಗಿಲ್ಲ. ಆದ್ರೂ ಪಾದ ಪೂಜೆ ಅದು ಇದು ಅಂತ ಈಗೇನೋ ಬಂದಿವೆ. ಇವೆಲ್ಲ ಬರೀ ಒಂದು ನಾಟಕ. ಯಾರು ಸಿಟ್ಟು ಮಾಡ್ಕೋಬೇಡಿ. ನಿಜವಾದ ಸನ್ಯಾಸಿ ಕರ್ಕೊಂಬರ್ಕಾಗತ್ತ? ಬರೋಲ್ಲ. ಯಾಕೆ ಬರಲ್ಲ? ಮನೆ ಬಿಟ್ಟು ಹೊರಡೋನು ಮನೆ ಒಳಕ್ಕೆ ಯಾಕೆ ಬರ್ತಾನೆ? ಇಲ್ಲಿಯೂ ಅಷ್ಟೇ. ನೀವೇನಾದರೂ ಪುಣ್ಯಕರ್ಮ ಮಾಡಿ ಉಪಾಸನೆ ಮಾಡಿ ಬ್ರಹ್ಮಲೋಕಕ್ಕೆ ಹೊರಟ್ರಿ ಅಂದರೆ ಬ್ರಹ್ಮಲೋಕದಿಂದ ಮುಂದೆ ಮೋಕ್ಷಕ್ಕೆ ಹೋಗೋದೇ ಹೊರತು ಮತ್ತೆ ರಿಟರ್ನ್ ಇಲ್ಲ. ಆದ್ರಿಂದಲೇ ಪುನರಾವೃತ್ತಿರಹಿತ ಶಾಶ್ವತ ಬ್ರಹ್ಮಲೋಕ ಅಂತ. ಆ ಬ್ರಹ್ಮಲೋಕದ ಯೋಗ್ಯತೆ ಅಂತಹದ್ದು. ಅಲ್ಲಿ ಹೋದವನು ಈ ಉಪಾಸನಾ ಫಲದಿಂದ ಅದನ್ನು ಪಡೆದಿರ್ತಾನೆ. ಅಲ್ಲಿ ಅವಶ್ಯವಾಗಿ ಬ್ರಹ್ಮಜ್ಞಾನ ಆಗೇ ಆಗುತ್ತೆ. ಒಂದು ವೇಳೆ ಈ ಉಪಾಸನಾ ಕಾಲದಲ್ಲಿ ಅವನು ಬ್ರಹ್ಮಲೋಕದವರಿಗೆ ಹೋಗುವಷ್ಟು ಶಕ್ತಿಯನ್ನು ಪಡೆದಾನೆ, ಅವನಿಗೆ ಹೇಗೆ ಮೋಕ್ಷ ಅಂತ ಕೇಳಬೇಡಿ. ಅಲ್ಲಿ ಹೋದ್ಮೇಲೆ ಏನಾಗುತ್ತೆ? ಅಲ್ಲಿಯೇ ಜ್ಞಾನವಾಗುತ್ತೆ. ಹಾಗೆ ಆ ಬ್ರಹ್ಮನ ಜೊತೆ ಒಳಗೇನೆ ಸೇರ್ತಾನೆ ಅಂತ. ಬ್ರಹ್ಮಣ ಸಹತೆ ಸರ್ವೇ ಸಂಪ್ರಾಪ್ತೆ ಪ್ರತಿಸಂಚರೆ ಪರಸ್ಯಾಂತೆ ಕೃತಾತ್ಮಾನಃ ಪ್ರವಿಶಂತಿ ಪರಂ ಪದಂ. ಇದು ಶಂಕರಾಚಾರ್ಯ ಬರೆದಿರೋ ವಾಕ್ಯ. ಎಲ್ಲೋ ಉಪನಿಷತ್ ಭಾಷೆಯಲ್ಲಿ ಬಂದಿದೆ. ಅದೇನಾಯ್ತು, ಒಂದು ವೇಳೆ ಅವನಿಗೆ ಬ್ರಹ್ಮಲೋಕಕ್ಕೆ ಹೋಗ್ಬಿಟ್ಟ ಅಂದರೆ ಮೋಕ್ಷ ಆಗಲಿಲ್ವಲ್ಲ ಅಂತ ಸಂಶಯ ಪಡಬೇಡಿ. ಮೋಕ್ಷ ಆಗತ್ತೆ. ಯಾವಾಗ ಆಗತ್ತೆ? ಅವನು ಒಂದು ಆನಂದ ಸಾಧನೆಯಿಂದ. ಎಷ್ಟು ಕಾಲ ಅಂತ ಕೊನೆಯಲ್ಲಿ ಹೇಳ್ತಾರೆ. ಗಡಿ ಏನಂತ?
ನೋಡಿ, ಇಷ್ಟೇ ತಿಳ್ಕೊಳ್ಳಿ, ಬೇಗ ಆದರೂ ಆಗಬಹುದು. ಅವನ ಜ್ಞಾನ ಸಂಪಾದನೆ ಮಾಡಿಕೊಂಡು ಬ್ರಹ್ಮಜ್ಞಾನ ಸಂಪಾದನೆ ಮಾಡ್ಕೊಳ್ಳೋಕೆ ಬ್ರಹ್ಮಲೋಕಕ್ಕಿಂತ ಅನುಕೂಲವಾದ ಕ್ಯಾಂಪ್ ಎಲ್ಲಿದೆ ಹೇಳಿ ಮತ್ತೆ? ಅಲ್ಲೇ ಅಲ್ಲಾಗಲೇಬೇಕಲ್ಲ, ಶುದ್ಧವಾಗಿರುತ್ತೆ ಅಂತಃಕರಣ. ಆದ್ರಿಂದ ಯಾವನು ಬ್ರಹ್ಮಲೋಕಕ್ಕೆ ಹೋದರೂ ಜ್ಞಾನವಾಗೋದು 100% ಖಂಡಿತ ಆಗುತ್ತೆ ಅಂತ ಬ್ರಹ್ಮಲೋಕದಲ್ಲಿ ಇರ್ತಾನೆ. ಚೆನ್ನಾಗಿ ಇಲ್ಲೇ ಸಾಧನ ಮಾಡಿದನಾದ್ರೆ ಬೇಗ ಮುಕ್ತನಾಗಿ ಬಿಡ್ತಾನೆ, ಬ್ರಹ್ಮಲೋಕದಿಂದ ಪರಮಾತ್ಮ ಸ್ವರೂಪ ಸೇರಿಬಿಡ್ತಾನೆ. ಇಲ್ಲ ಅನ್ನೆ, ಅದಕ್ಕೂ ಬರುತ್ತೆ, ಯೋಚನೆ ಮಾಡಬೇಡಿ. ಕೊನೆಗೆ ಈ ಅಧಿಕಾರಿಯಾದಂಥ ಈ ಕಲ್ಪಕ್ಕೆ ಒಡೆಯನಾದ ಬ್ರಹ್ಮನ್ನ ಆ ಪರಮಾತ್ಮ ಅಪಾಯಿಂಟ್ ಮಾಡಿದನು ನೋಡಿ, ಅವನಾದರೂ ಕೂಡ ಮುಕ್ತನಾಗೋ ಕಾಲಕ್ಕೆ ಅಲ್ಲಿರೋರನ್ನೆಲ್ಲ ಕರ್ಕೊಂಡು ಹೋಗ್ಬಿಡ್ತಾನೆ. ಬ್ರಹ್ಮಣ ಸಹತೆ ಸರ್ವೇ ಅಂತ. ಸ್ವಾಮಿ ಮದುವೆ ಮನೆಗೆ ಹೋಗ್ಬೇಕು ಅಂತ ಏನಿಲ್ಲ, ಬೀಗರ ಮನೆಗೆ ಹೋಗ್ಬಿಡಿ, ಆ ಬಸ್ನಲ್ಲಿ ನೀವು ಹೊರಟೋಗ್ಬಿಡಿ, ಮತ್ತಿನ್ನು ಬಸ್ಸಾಗಿದೆ. ಯಾಕೆಂದ್ರೆ ಬೀಗರು ಮದುವೆ ಮಾಡ್ತಕ್ಕಂಥ ಅವ್ರೆಲ್ಲ ರೆಡಿ ಮಾಡ್ಕೊಂಡೇ ಇರ್ತಾರಲ್ಲ, ಗಣ್ಣವರಾಗಲಿ ಹೆಣ್ಣವರಾಗಲಿ. ಆದ್ದರಿಂದ ನಾವೇ ಯಾಕೆ ಬೇರೆ ಬಸ್ ಹತ್ಬೇಕು? ಹಾಗೆ ಬ್ರಹ್ಮಣ ಸಹತೆ ಸರ್ವೇ ಅಂದ್ರೆ ಆ ಚತುರ್ಮುಖ ಬ್ರಹ್ಮಣ ಅವಧಿ ಮುಗಿದು ಬಿಟ್ಟು ಅಂದ್ರೆ ಕಾಯಬೇಕು. ಅವನು ಹೊರಡೋ ತನಕ, ಯಾರು ಬ್ರಹ್ಮ ಹೊರಡೋ ತನಕ ಕಾಯಬೇಕು. ಅದಂತ ಇರೋಣ ಬಿಡಿ, ಬ್ರಹ್ಮಲೋಕದಲ್ಲಿರೋಕೆ ಏನು ಕಷ್ಟ, ಅಲ್ಲೇನು ಹಸಿವಿಲ್ಲ, ಬಾಯಾರಿಕಿಲ್ಲ, ಏನಿಲ್ಲ, ಯಾವಾಗ ಚಿಂತೆ ಮಾಡ್ಕೊಂಡಿರ್ಬೋದು. ಆದ್ದರಿಂದ ಆ ಬ್ರಹ್ಮನ ಜೊತೆಯಲ್ಲೇ ಈ ಪ್ರಳಯ ಕಾಲ ಬಂತು ಅಂದ ಕೂಡಲೇ ಆ ಬ್ರಹ್ಮ ರಿಟೈರ್ ಆಗ್ತಾನೋ ಇಲ್ಲ, ಅವನೆಲ್ಲಿ ಹೊರಟೋಗ್ತಾನೆ, ಪರಬ್ರಹ್ಮ ಸೇರ್ತಾನೆ. ಹಾಗೆ ಪ್ರವಿಶಂತಿ ಪರಂ ಪದಂ ಅಂತ ಅದನ್ನೇ ಇಲ್ಲಿ ಹೇಳ್ತಾರೆ. ಈಗ ಮಾರ್ಗಗಳನ್ನು ವಿಂಗಡಿಸ್ತಾರೆ, ಒಂದು ಶುಕ್ಲ ಒಂದು ಕೃಷ್ಣ ಅಂತ ಎರಡು ಹೆಸರು. ಶುಕ್ಲಗತಿಯಲ್ಲಿ ಹೋಗ್ಬಿಟ್ರೆ ಇನ್ನು ಹಿಂತಿರುಗಿ ಬರೋ ಪ್ರಶ್ನೆ ಇಲ್ಲ. ಕೃಷ್ಣಗತಿ ಅಂದ್ರೆ ಏನು? ಕರ್ಮದಿಂದ ಪಡೆಯುವ ಲೋಕಗಳು. ಆ ಫಲ ಮುಗಿದ ಕೂಡಲೇ ಮತ್ತೆ ವಾಪಸ್ ಬಂದ್ಬಿಡ್ತಾರೆ. ಹೀಗೆ ಯತ್ರ ಕಾಲೇ ಆವೃತ್ತಿಂಚೈವ ಯೋಗಿನಃ ಪ್ರಯಾತಾಯಾಂತಿ ತಂ ಕಾಲಂ ವಕ್ಷ್ಯಾಮಿ ಭರತರ್ಷಭ ಅಂತ ಭಗವಂತ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದಾನೆ ಅಂದ್ರೆ, ಆವೃತ್ತಿ ಮಾರ್ಗೋಪನ್ಯಾಸ ಇತರ ಮಾರ್ಗಸ್ತುತ್ಯರ್ಥ ಅಂತ ಮೇಲೆ ಬರೆದಿದ್ದಾರೆ. ಅಂದ್ರೆ ಅಲ್ಲಿಗೆ ಏನಾಯ್ತು, 2 ಮಾರ್ಗಗಳಿವೆ ಅಂತಾಯ್ತು. ಯಾವುದೋ ದೇವಾದಿಲೋಕಗಳಿಗೆ ಹೋಗಿ ಕರ್ಮಫಲ ಅನುಭವಿಸಿ ಹಿಂದಕ್ಕೆ ಬರೋದು ಅಂತ ಒಂದು ಕ್ರಮ. ಇನ್ನು ಬ್ರಹ್ಮಲೋಕವನ್ನೇ ಸೇರಿ ಬ್ರಹ್ಮನ ಜೊತೆಯಲ್ಲಿಯೇ ಮುಕ್ತನಾಗಿ ಬಿಡುವುದು, ಇನ್ನು ಪುನಃ ಹುಟ್ಟೋದಿಲ್ಲ ಅನ್ನೋದು ಇನ್ನೊಂದು ಕ್ರಮ. ಅದಕ್ಕೆ ಪುನರಾವರ್ತಿ ರಹಿತ ಶಾಶ್ವತ ಬ್ರಹ್ಮಲೋಕ ಅಂತ ಕರೀತಾರೆ. ಇದರೊಳಗೆ ಅನಾವೃತ್ತಿ ಆವೃತ್ತಿ. ಅನಾವೃತ್ತಿ ಅಂದ್ರೆ ಹಿಂದಕ್ಕೆ ಬರೋಲ್ಲ ಅಂತ, ಆವೃತ್ತಿ ಅಂದ್ರೆ ಮತ್ತೆ ಬರ್ತಾನೆ ಅಂತ. ಯತ್ರ ಕಾಲೇ ಪ್ರಯಾತಾಹ ಅಂತ ಯಾವ ಸಮಯದಲ್ಲಿ ದೇಹತ್ಯಾಗ ಮಾಡ್ತಾನೆ ಅನ್ನೋದರ ಮೇಲೆ ಇಲ್ಲೇ ನಾವು ಡಿಸೈಡ್ ಮಾಡಬಹುದಂತೆ. ಇವನೇನು ಬ್ರಹ್ಮಲೋಕಕ್ಕೆ ಹೋಗ್ತಾನೋ ಇಲ್ಲ ಪುಣ್ಯಲೋಕಕ್ಕೆ ಹೋಗ್ತಾನೋ ಅಂತಿಲ್ಲ, ಪುಣ್ಯ ಕರ್ಮಗಳ ವಿಚಾರ. ಈಗ ನಾವು ಮಾತಾಡೋದು ಪುಣ್ಯವಂತರಪ್ಪ ಅಂತೆ. ಈ ಭಗವಂತ ಆ ಮಾರ್ಗವನ್ನು ಗುರುತಿಸೋದಕ್ಕೆ ಸಮಯವನ್ನು ಹೇಳ್ತಾನೆ. ಹೇಗೆ ಅಂದ್ರೆ, ಯಸ್ಮಿನ್ ಕಾಲೇ ಇದು ಅನಾವೃತ್ತಿಂ ಅಪುನರ್ಜನ್ಮ ಆವೃತ್ತಿಂ ತದ್ವಿಪರೀತ, ಹಿಂದರಿಗೆ ಬರದೇ ಇರತಕ್ಕಂಥ ಪುನರಾವೃತ್ತಿ ರಹಿತವಾದ ಒಂದಾನಂದ ಸ್ವರೂಪ. ಅದನ್ನು ಯಾರು ಪಡೆಯುತ್ತಾರೆ? ಯೋಗಿನಃ ಅಂದ್ರೆ. ಯೋಗಿಗಳು ಅಂದ್ರೆ 2 ಆಗುತ್ತೆ. ಯೋಗಿನಃ ಕರ್ಮಿಣಶ್ಚ. ಯೋಗ ಅಂದ್ರೆ ಉಪಾಸಕರು ಆಗಬಹುದು, ಕರ್ಮಿಗಳು ಆಗಬಹುದು. ಕರ್ಮಿಣಸ್ತು ಗುಣತಃ ನೋಡ್ರಿ, ಉಪಾಸಕರನ್ನ ಯೋಗಿಗಳು ಅಂತ ಕರೆದಕ್ಕೆ ಒಪ್ಪೋಣ. ಈ ಕರ್ಮಿಗಳನ್ನೆಲ್ಲ ಯಾಕೆ ಯೋಗಿಗಳು ಅಂತ ಕರಿತೀರಾ ಅಂದ್ರೆ, ಇಲ್ಲ ಅವರು ಗುಣತಃ ಅಂದ್ರೆ ಗೌಣವಾಗಿ ಅವರು ಕೂಡ ಕರ್ಮ ಮಾಡಬೇಕಾದ್ರೆ ಚಿಂತನೆ ಮಾಡಿರ್ತಾರಾದ್ರಿಂದ ಅವರು ಸೆಕೆಂಡ್ರಿ, 2ನೇದು ಅಷ್ಟೇ. ಅವರು ಪ್ರೈಮರಿ. ಮುಖ್ಯವಾಗಿ ಯೋಗಿಗಳು ಅಂದ್ರೆ ಉಪಾಸಕರು. ಇನ್ನೊಂದ್ಸಲ ಯೋಗಿಗಳು ಅಂದ್ರೆ ಇವರು ಕೂಡ ಪರಮಾತ್ಮನಿಗೆ ಆರಾಧನೆ ಮಾಡ್ತಾರಾದ್ರಿಂದ ಇವರನ್ನು ಯೋಗಿಗಳು ಅಂತ ಕರೆಯೋದಕ್ಕೇನು ಗಡ್ಡಿ ಇಲ್ಲ. ಇದು ವಿಶೇಷಣ. ಯತ್ರ ಕಾಲೇ ಪ್ರಯಾತಾಹ ಅಂತ. ಆದ್ದರಿಂದ ಯಾವ ಒಂದು ಆನಂದ ಸನ್ನಿವೇಶದಲ್ಲಿ, ಯಾವ ಸಂದರ್ಭದಲ್ಲಿ ಈ ದೇಹವನ್ನು ಬಿಡ್ತಾರೋ ಯೋಗಿಗಳು, ಅನಾವೃತ್ತಿಂ ಯಾಂತಿ ಯತ್ರ ಕಾಲೇ ಚ ಆವೃತ್ತಿಂ ಯಾಂತಿ. ನೋಡಿ, ಯಾವ ಕಾಲದಲ್ಲಿ ಹೊರಟ್ರೆ ಆವೃತ್ತಿ ಅಂದ್ರೆ ಹಿಂತಿರುಗಿ ಬರ್ತಾರೋ, ಅನಾವೃತ್ತಿ ಅಂದ್ರೆ ಹಿಂತಿರುಗಿ ಬರದೆ ಬ್ರಹ್ಮಲೋಕದ ಮೂಲಕ ಮೋಕ್ಷವನ್ನೇ ಪಡೀತಾರೋ, ತಂ ಕಾಲಂ ವಕ್ಷ್ಯಾಮಿ ಅದನ್ನ ಹೇಳ್ತೇನೆ ಅಂತಾರೆ. ಯಾವುದಪ್ಪ? ಅಗ್ನಿರ್ಜ್ಯೋತಿ ತಂ ಕಾಲಂ ಆಹಾ ಅಗ್ನಿರ್ಜ್ಯೋತಿರಹ ಶುಕ್ಲಃ ಷಣ್ಮಾಸ ಉತ್ತರಾಯಣಂ ತತ್ರ ಪ್ರಯಾತ ಗಚ್ಚಂತಿ ಬ್ರಹ್ಮವಿದೋ ಜನಾ ಅಂತ. ಅಗ್ನಿರ್ಜ್ಯೋತಿರಹ ಶುಕ್ಲಂ ಅಂತ ಹೇಳ್ತಾ ಇದ್ದಾರೆ. ಈ ಒಂದಾನೊಂದು ಮಾರ್ಗದಿಂದ ಹೋದವರು ಅಂತ ಅಂದ್ರೆ ಏನರ್ಥ?
ಬ್ರಹ್ಮವಿದರಾದವರು ಬ್ರಹ್ಮವನ್ನೇ ಸೇರುತ್ತಾರೆ ಅನ್ನೋದಕ್ಕೆ ಕಾಲವನ್ನ ಹೇಳ್ತಾ ಇದ್ದಾರೆ. ಯಾವ ಕಾಲ ಅಂದ್ರೆ ತತ್ರ ಪ್ರಯಾತ ಗಚ್ಚಂತಿ ಬ್ರಹ್ಮ, ಈ ಮಾರ್ಗಗಳಿಂದ ಹೋದರೆ ಅಂತ ಅರ್ಥ. ಏನೇನು ಮಾರ್ಗ ಅಂದ್ರೆ ಅಗ್ನಿ, ಜ್ಯೋತಿ, ಅಹಹ, ಶುಕ್ಲಂ, ಷಣ್ಮಾಸ ಉತ್ತರಾಯಣಂ ಅಂತ ಎಷ್ಟು ಉತ್ತರ ಮಾರ್ಗ ಅಂತ ಕರೀತಾರೆ. ಉತ್ತರ ಮಾರ್ಗ ಅಂದ್ರೆ ಆ ಮಾರ್ಗದಲ್ಲಿ ಹೋದವರು ನೇರಾಗಿ ಪರಬ್ರಹ್ಮವನ್ನೇ ಸೇರ್ತಾರೆ. ಮಧ್ಯೆ ಬೇಕಾದ್ರೆ ಬ್ರಹ್ಮಲೋಕದಲ್ಲಿ ಸ್ವಲ್ಪ ಕಾಲ ಇರಬಹುದು, ಅದೇನು ವಿಶೇಷವಲ್ಲ. ಆದ್ರೆ ಬ್ರಹ್ಮಲೋಕಕ್ಕೆ ಹೋದ ಅಂದ್ರೆ ಈ ಶುಕ್ಲ ಮಾರ್ಗವನ್ನು ಯಾರು ಅನುಸರಿಸ್ತಾನೋ ಅಲ್ಲಿ ಅಂಥವನು ಪರಬ್ರಹ್ಮವನ್ನೇ ಪಡೀತಾನೆ. ಅದನ್ನೆಲ್ಲ ಒಂದೊಂದಾಗಿ ಈ ಉತ್ತರ ಮಾರ್ಗ ಅಂದ್ರೆ ಏನು, ಆ ದೇವತೆಗಳು ಯಾರು ಅಂತ ಆ ಮಾರ್ಗ ದೇವತೆಗಳನ್ನ ಜ್ಞಾಪಕ ಮಾಡ್ತಾರೆ. ಇದಕ್ಕೆ ಕಾರಣ ಏನು ಅಂದ್ರೆ ಆ ಮಾರ್ಗದಲ್ಲೇ ನಾನು ಹೋಗಬೇಕು ಅನ್ನೋದನ್ನ ಈ ಮನುಷ್ಯ ದೇಹ ಬಿಡುವಾಗ ಜ್ಞಾಪಕ ಮಾಡ್ಕೋಬೇಕಂತ. ಇದರಲ್ಲಿ ಬಂದಿದೆ ನೋಡಿ ಈಶಾವಾಸ್ಯದಲ್ಲಿ, ಪೂಷನ್ನೇ ಕರ್ಷೇ ಯಮ ಸೂರ್ಯ ಪ್ರಾಜಾಪತ್ಯ ಅಂತ ಒಂದಕ್ಕೊಂದಕ್ಕೆ ಪರಸ್ಪರ ಸಂಬಂಧ ಇದೆ. ಅವನು ಕೇಳ್ತಾನಂತೆ ಯಾವ ಉಪಾಸಕ ಸೂರ್ಯನ್ ಪ್ರಾರ್ಥನೆ ಮಾಡ್ತಾನಂತೆ. ಯಾಕೆ? ಶುಕ್ಲ ಮಾರ್ಗ ಅಂತ ಹೆಸರು ಅದಕ್ಕೆ. ಆ ಶುಕ್ಲ ಮಾರ್ಗದಿಂದ ಹೋಗುವಾಗ ಯತ್ತೇ ರೂಪಂ ಕಲ್ಯಾಣ ತಮಂ, ಹೋ ಪರಮಾತ್ಮ ನಿನ್ನನ್ನು ಚಿಂತನೆ ಮಾಡ್ತಾ ಇದ್ದೇನೆ, ನಿನ್ನೊಳಗೆ ಆ ಅಂತರಾತ್ಮನಾದ ಭಗವಂತ ಇದ್ದಾನೆ, ಅವನೇ ನಾನು ಅಂತ ಹೀಗೆ ಚಿಂತನೆ ಮಾಡ್ತಾ ಮಾಡ್ತಾ ಆ ಶುಕ್ಲ ಮಾರ್ಗದಿಂದ ಸೂರ್ಯಲೋಕದ ಮೂಲಕ ಹೊರಟ್ರೆ ಅವನ ಪುನರಾವೃತ್ತಿ ಇಲ್ಲ ಅಂತ ಅರ್ಥ ಅವನಿಗೆ. ಅದನ್ನೇ ಇಲ್ಲಿ ಅಗ್ನಿರ್ಜ್ಯೋತಿರಹ ಶುಕ್ರಂ ಅನ್ನೋ ಕಡೆ ಅಗ್ನಿ ಅನ್ನೋದು ಕಾಲಾಭಿಮಾನಿಯ ದೇವತೆ, ಜ್ಯೋತಿ ಅನ್ನೋದು ಒಂದು ದೇವತೆ, ಅಹರ್ ದೇವತೆ ಅಥವಾ ಅಗ್ನಿ ಜ್ಯೋತಿ ಯಥಾಶ್ರುತೆ ಏವ ದೇವತೆ. ಅಗ್ನಿ ಅಂದ್ರೆ ಕಾಲಾಭಿಮಾನಿ ದೇವತೆ ಅಂತ ಅರ್ಥ ಮಾಡಬಹುದು, ಇಲ್ಲ ಪ್ರಸಿದ್ಧವಾದಂತಹ ಅಗ್ನಿ ಅಂತ ಬೇಕಾದ್ರೂ ಅರ್ಥ ಮಾಡಬಹುದು. ಆದರೆ ದೇವತೆಯನ್ನು ಜ್ಞಾಪಕ ಮಾಡು. ಅಗ್ನಿ ಬರೀ ಬೆಂಕಿ ಅಂತ ಅರ್ಥ ಮಾಡಬಾರದು, ಅಗ್ನಿ ದೇವತಾ. ಹಾಗೆಯೇ ಕಾಲಾಭಿಮಾನಿಯಾದ ದೇವತಾ. ಅಹಹ ಅಂದ್ರೆ ಅಹರ್ ದೇವತಾ, ಹಗಲಿಗೆ ಒಂದು ದೇವತೆ ಅಹರ್ ದೇವತಾ. ಇದನ್ನೆಲ್ಲ ಇಲ್ಲಿ ಬಂತು ನೋಡಿ. ಶನ್ನೋ ಮಿತ್ರಶ್ಯಂ ವರುಣ ಅನ್ನೋ ಕಡೆಯೊಳಗೆ ಇದನ್ನೆಲ್ಲ ಹೇಳ್ತಾರೆ. ಶನ್ನ ಇಂದ್ರ ಬೃಹಸ್ಪತಿ, ಶನ್ನೋ ವಿಷ್ಣು ಕ್ರಮ, ಇಂದ್ರ ಬೃಹಸ್ಪತಿ ವಿಷ್ಣು, ಇದೆಲ್ಲ ದೇವತೆಗಳಿಗೂ ನಾವು ಪ್ರಾರ್ಥನೆ ಮಾಡ್ತೀವಲ್ಲ, ಇದೇ ಒಂದಾನೊಂದು ಮುಖ್ಯವಾದ ಗುರಿ. ಯಾವ ಈ ಉಪಾಸಕನಾಗಿರ್ತಕ್ಕವನು ತನ್ನ ಯಾವ ಮರಣ ಕಾಲದಲ್ಲಿ ಈ ದೇವತೆಗಳಿಂದ ಕೇಳ್ಕೋಬೇಕಂತ, ಈ ಮಾರ್ಗದಿಂದ ನನ್ನನ್ನು ಕರ್ಕೊಂಡು ಹೋಗಿ ಇರುವರೆಗೂ ಕೂಡ ಇಷ್ಟಿಷ್ಟು ಸಾಧನ ಮಾಡಿ ಈ ರೀತಿಯಾದಂತಹ ಒಂದು ಚಿತ್ತಶುದ್ಧಿಯನ್ನು ಪಡೆದಿದ್ದೇನೆ, ನೀವು ದೇವತೆಗಳು ಇಂತಹ ಪುಣ್ಯಲೋಕಕ್ಕೆ ನನ್ನನ್ನು ಕರ್ಕೊಂಡು ಹೋಗ್ಬೇಕು ಅಂತ. ಹೀಗೆ ಆಯ್ತು. ಅಗ್ನಿ ಆಯಿತು, ಜ್ಯೋತಿ ಅಂದ್ರೂ ಅದೇ ಅರ್ಥ. ಆಮೇಲೆ ತಥಾ ಅಹರ್ ದೇವತಾ, ಅಹರ್ ಅಭಿಮಾನಿ, ಹಗಲಿಗೆ ಅಭಿಮಾನಿ ದೇವತೆ ಅಂತ. ಇದು ಸ್ವಲ್ಪ ನಾವು ಅರ್ಥ ಮಾಡ್ಕೋಬಹುದು. ಮರಣ ಯಾವಾಗ ಬರುತ್ತೆ ಅಂತ ಯಾರು ಗೊತ್ತು ಮಾಡೋಕ್ಕಾಗಲ್ಲ ಅಲ್ವೇ? ಜನನ ಮರಣ ಎರಡೂ ಕೂಡ ಪರಮಾತ್ಮನ ಅಧೀನ. ಆಯಿತು. ಯಾವಾಗ ಆಗತ್ತೆ ಅಂದ್ರೆ ಎರಡೇ ತಾನೇ ಇರೋದು, ಇಲ್ಲ ಹಗಲಾಗಬೇಕು, ಇಲ್ಲ ರಾತ್ರಿ. ಇವೆರಡರಲ್ಲಿ ವಿಂಗಡಿಸ್ತಾರೆ. ಈಗ ಯಾರು ಹಗಲಿನಲ್ಲಿ ದೇಹ ತ್ಯಾಗ ಮಾಡ್ತಾನೋ ಅವನು ಪುಣ್ಯವಂತ. ಅಹರಭಿಮಾನಿನಿ ದೇವತಾ, ಆ ಹಗಲಿಗೆ ಅಭಿಮಾನಿಯಾದ ದೇವತೆ ಶುಕ್ಲ ದೇವತೆ. ಅದು ನೇರಾಗಿ ಇವನನ್ನ ಬ್ರಹ್ಮಲೋಕ ಕರ್ಕೊಂಡು ಬ್ರಹ್ಮಲೋಕದಿಂದ ಮುಂದಕ್ಕೆ ಮೋಕ್ಷ ಪಡಿಸ್ತಾನೆ. ಆದ್ರಿಂದ ಅಂಥವ್ರನ್ನೇನನ್ಬೇಕು? ಪುಣ್ಯವಂತರು ಅಂತ ಇವನ. ಹಾಗೆ ಅಹರಭಿಮಾನಿನಿ ದೇವತೆ. ಶುಕ್ಲ ನೋಡಿ, ಶುಕ್ಲ ಪಕ್ಷವೂ ಆಗಿರೋಣ ಅಂದ್ರೆ ಯಾವಾಗ ದೇಹತ್ಯಾಗ ಮಾಡ್ತೇವೆ ಅಂತ ಗೊತ್ತಿಲ್ಲ. ಕೃಷ್ಣ ಪಕ್ಷ ಶುಕ್ಲ ಪಕ್ಷ ಅಂತೆರಡು ಇದ್ದೇ ಇದೆ ಕಾಲಗತಿಯಲ್ಲಿ. ಶುಕ್ಲ ಪಕ್ಷವೂ ಆಗಿದ್ದು ಹಗಲು ಹೊತ್ತು ಆಗಿದ್ರೆ ಓಹೋ ಪುಣ್ಯವಂತ ಇವನು, ಒಳ್ಳೆಯ ಕಾಲದಲ್ಲಿ ಹೋಗಿದ್ದಾನೆ, ಪುಣ್ಯಲೋಕ ಸೇರ್ತಾನೆ ಅಂತ ಅರ್ಥ ಅಂತ. ಇದೆಲ್ಲ ಒಂದು ಗುರುತು. ಅಂದ್ರೆ ಏನಾಗಬೇಕು? ನಾವು ಊಹೆ ಮಾಡೋದಲ್ಲ, ಅವನು ಉಪಾಸಕನಾಗಿರೋದು ಬಹಳ ಮುಖ್ಯ ಅಂತ ಸಾಧಕನ ದೃಷ್ಟಿಯಿಂದ ಹೇಳೋ ಮಾತಿದು. ಹಾಗೆಯೇ ತತ್ರಾಪಿ ದೇವತೈವ ಷಣ್ಮಾಸ ಉತ್ತರಾಯಣಂ ಇನ್ನೊಂದದು. ಹಗಲು ಅನ್ನೋದೊಂದಾಯಿತು, ಶುಕ್ಲ ಪಕ್ಷ ಅನ್ನೋದು ಇನ್ನೊಂದಾಯಿತು. ಷಣ್ಮಾಸಾಹ ಅಂದ್ರೆ ಯಾವುದು? ಉತ್ತರಾಯಣ ಅಂತ. ಉತ್ತರಾಯಣದಲ್ಲಿ ಯಾವನು ದೇಹತ್ಯಾಗ ಮಾಡ್ತಾನೋ, ಉತ್ತರಾಯಣದಲ್ಲಿ ಹಗಲು ಹೊತ್ತು ಯಾವನು ದೇಹತ್ಯಾಗ ಮಾಡ್ತಾನೋ ಅವನು ಪುಣ್ಯವಂತ, ಪುಣ್ಯಲೋಕಕ್ಕೆ ಹೋಗ್ತಾನೆ. ಮಹಾಭಾರತದಲ್ಲೂ ಬರುತ್ತೆ, ಭೀಷ್ಮಾಚಾರ್ಯರು ಶರಪಂಜರದ ಮೇಲೆ ಮಲಗಿರ್ತಾರೆ. ಆಗ ಇನ್ನು ದಕ್ಷಿಣಾಯನ ಇರುತ್ತೆ, ಅವರಿಗೆ ಒಂದು ದೇವರು ವರ ಕೊಟ್ಟಿರ್ತಾನೆ, ಇಚ್ಛಾಮರಣ ಅಂತ. ಇಚ್ಛಾಮರಣ ಅಂದ್ರೆ ನೋಡಿ ಎಂಥ ಒಂದೊಂದು ಮಾತು, ಅವ್ರು ಇಷ್ಟ ಬಂದಾಗ ಸಾಯಬಹುದು ಅಂತ. ಅದಕ್ಕೋಸ್ಕರ ಏನು ಮಾಡ್ತಾರೆ?
ಅದು ಯುದ್ಧರಂಗದ ಒಂದು ರಣ, ಇದೆಲ್ಲ ಮೈ ತುಂಬ ಬಾಣ ಹೊಡೆದು ಬಿಡ್ತಾರೆ, ಹಾಗೆ ಉರುಳ್ಕೊಂಡ್ಬಿಟ್ಟಿರ್ತಾರೆ. ಅದನ್ನೇ ಶರಪಂಜರ ಅಂತ ಕರೆಯೋದು. ಅದ್ರ ಮೇಲೆ ಮಲಗಿರ್ತಾರೆ. ಎಷ್ಟು ದಿವಸ ನೋವು ಅನುಭವಿಸೋಕ್ಕಾಗತ್ತೆ ಹೇಳಿ. ಅದಕ್ಕೆ ಕೃಷ್ಣ ಒಂದು ಉಪಾಯ ಮಾಡ್ತಾನೆ. ಹಾಗೂ ಈ ಧರ್ಮರಾಜ ಬಹಳ ದುಃಖ ಪಡ್ತಾ ಇದ್ದಾನೆ, ಯುದ್ಧದಲ್ಲಿ ಎಲ್ಲ ಹೋಗ್ಬಿಟ್ರು ಅಂತ ಎಲ್ಲರನ್ನೂ ಕಳ್ಕೊಂಡ್ಬಿಡ್ತಾನಲ್ಲ. ಈಗ 18 ಅಕ್ಷೋಹಿಣಿ ಸೈನ್ಯ ನಿರ್ನಾಮವಾದ ಮೇಲೆ ಗೆದ್ದೋನು ಅದೇ ಗಾದೆ ಹೇಳ್ತಾರೆ ನೋಡಿ, ಅದೇನೋ ಸೋತವನು ಅಲ್ಲ, ಗೆದ್ದೋನು ಸೋತವನು ಸತ್ತ ಅಂತ. ಹಾಗೆ ಯುದ್ಧ ಮಾಡಿ ಎಲ್ಲರೂ ಗೋವಿಂದ. ಆ ದುಃಖ ತಡೀಲಾರದೆ ಯಾವಾಗ ಧರ್ಮರಾಜ ಬಹಳ ಒದ್ದಾಡ್ತಾನೋ ಆಗ ಮೆಲ್ಲಿಗೆ ಕೃಷ್ಣ ಏನ್ ಮಾಡ್ತಾನೆ, ಈ ಭೀಷ್ಮರ ಹತ್ರ ಕರ್ಕೊಂಡ್ಬರ್ತಾನೆ. ಇಲ್ಲಿ ಯುದ್ಧರಂಗದಲ್ಲಿ ಶರಪಂಜರ ನೆಲದ ಮುಟ್ಟೋಲ್ಲ, ಅವರು ಬಾಣ ತುಂಬಾ ಮೈ ಹೊಡೆದು ಬಿಟ್ಟಿರ್ತಾರೆ, ಹಾಗೆ ಉಳ್ಕೊಂಡ್ಬಿಡ್ತಾರೆ. ಆ ಶರಪಂಜರದ ಮೇಲೆ ಮಲಗಿರ್ತಾರೆ. ಅಲ್ಲಿ ಬಂದು ಕೃಷ್ಣ, ಸ್ವಾಮಿ ಧರ್ಮರಾಜ ಬಹಳ ದುಃಖ ಪಡ್ತಾ ಇದ್ದಾನೆ, ಒಂದು ಸ್ವಲ್ಪ ಏನಾದ್ರು ಸಮಾಧಾನ ಹೇಳಿ. ಹಾಗೆ ಭೀಷ್ಮ ಹೇಳ್ತಾರೆ, ಎಂಥ ಒಂದಾನೊಂದು ನಾಟಕ ಆಡ್ತೀಯಪ್ಪ ನೀನು. ಯಾರನ್ನ? ಕೃಷ್ಣನ್. ನನ್ನ ಮೈಗೆ ಎಷ್ಟೊಂದು ಬಾಣ ಚುಚ್ಕೊಂಡು ದುಃಖ ಪಡ್ತಾ ಇದ್ದೇನೆ, ನಾನು ಏನು ಹೇಳಕ್ ಸಾಧ್ಯ? ಬುದ್ಧಿ ನಟಿದೆಯೇ ಏನಪ್ಪಾ ಭಗವಂತ, ನನ್ನ ಹೀಗೆ ಪರೀಕ್ಷೆ ಮಾಡ್ತೀಯಲ್ಲೋ ಅಂತಾರೆ. ತುಂಬಾ ಚೆನ್ನಾಗಿದೆ. ಶಾಂತಿ ಬರುವುದ ಪ್ರಾರಂಭದಲ್ಲಿ ಕಥೆ ಬರುತ್ತೆ. ಆಗ ಭಗವಂತ ಹೇಳ್ತಾನೆ, ಸ್ವಾಮಿ ನಾನು ಕೂತಿರ್ತೀನಿ ನಿಮ್ಮ ಎದುರಿಗೆ ಉಪನ್ಯಾಸ ಕೇಳಕ್ಕೆ. ನಾವೆಲ್ಲ ಉಪನ್ಯಾಸ ಕೇಳಬೇಕು ಅಂತ ಆಯ್ತಲ್ಲ ಇದಕ್ಕೆ. ಕೃಷ್ಣನೇ ಭೀಷ್ಮಾಚಾರ್ಯ ಹೇಳೋದನ್ನು ಕೇಳಿದಾಗ ಕೂತಿದ್ದ ಅಂದ್ರೆ, ಹೌದಪ್ಪ ನೀನಿರ್ತಿ ಎದುರಿಗೆ ಅನ್ನೋದಿಲ್ಲ, ಇನ್ನು ನೋವಾಗ್ತಿದೆಯಲ್ಲ ಹೆಂಗೆ ಹೇಳಲಿ? ಸ್ವಾಮಿ ನೀವು ಉಪನ್ಯಾಸ ಮಾಡಿ ಪೂರೈಸುವವರೆಗೂ ನೋವು ಆಗದಂತೆ ನಾನು ವರ ಕೊಡ್ತೇನೆ, ಕೊಡಬಾರ. ಎಷ್ಟು ಚೆನ್ನಾಗಿದೆ ಅಂತೀರ ಭಾಳ. ಆಗ ಒಪ್ಕೊಂಡು ಭೀಷ್ಮ, ನಮೋ ಧರ್ಮಾಯ ಮಹತೆ ನಮಃ ಕೃಷ್ಣಾಯ ವೇದತೆ ಬ್ರಾಹ್ಮಣೇಭ್ಯೋ ನಮಸ್ಕೃತ್ಯ ಧರ್ಮಾನ್ ವಕ್ಷ್ಯಾಮಿ ಶಾಶ್ವತ. ಶಾಂತಿ ಪರ್ವದ ಮೊದಲನೇ ಶ್ಲೋಕ. ಶಾಂತಿ ಪರ್ವ ಎಷ್ಟು ದೊಡ್ಡದಾಗಿದೆ ನೋಡಿ ಮಹಾಭಾರತದಲ್ಲಿ. 300 ಅಧ್ಯಾಯ. ಯೋ ಯೋ ಯೋ. ಆಗ ಕೂತ್ಕೊಂಡು ಶುರು ಮಾಡ್ತಾರೆ, ಧರ್ಮಕ್ಕೆ ನಮಸ್ಕಾರ, ಕೃಷ್ಣನಿಗೆ ನಮಸ್ಕಾರ, ಬ್ರಾಹ್ಮಣಕ್ಕೆ ನಮಸ್ಕಾರ ಹೇಳ್ತೇನೆ ಅಂತ ಭೀಷ್ಮಾಚಾರ್ಯ ಶುರು ಮಾಡಿ ಕೊನೇ ಇಲ್ಲಿವರೆಗೆ ವಿಷ್ಣು ಸಹಸ್ರನಾಮ ಬರುತ್ತಾಳೆ. ಶ್ರುತ್ವಾ ಧರ್ಮಾನ ಶೇಷೇಣ, ಕೊನೆ ಭಾಗ. ಇಷ್ಟೆಲ್ಲ ಧರ್ಮವನ್ನ ಯಾವ ಧರ್ಮರಾಜನಿಗೆ ಮನಃಶಾಂತಿಯಾಗಲಿ ಅಂತ ಉಪದೇಶ ಮಾಡ್ತಾರೆ ಭೀಷ್ಮರು. ಅಷ್ಟು ಪೂರ್ತಿ ಕೃಷ್ಣನ ಅಧ್ಯಕ್ಷತೆ. ಅವನು ಕೂತ್ಕೊಂಡು ಕೇಳ್ತಾ ಇರ್ತಾನೆ. ಭೀಷ್ಮರ ಕೃಷ್ಣನ್ ನೋಡ್ಕೊಂಡು ಹೇಳ್ತಾ ಇರ್ತಾರೆ ಅಂತ ಬರೆದಿದ್ದಾರೆ. ಬಾಕಿ ಇದೇನಾರು ಇರಲಿ ಮಹಾಭಾರತದ ಕಥೆ, ಈ ಸನ್ನಿವೇಶ ನೋಡಿ ಏನು ಚೆನ್ನಾಗಿದೆ. ಎಂಥ ಮಹಾಜ್ಞಾನಿಗಳು ಭೀಷ್ಮರು. ಅವ್ರು ಹೇಳಿದ್ರು, ನೋವಾಗ್ದ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ಅಂತ. ಕೃಷ್ಣ ಕೂತ್ಕೊಂಡು ಎಲ್ಲ ಕೇಳ್ತಿರ್ತಾನೆ. 30 ದಿನಗಳ ಕಾಲ ಈ ಒಂದು ಆನಂದ ಸೆಷನ್ಸ್ ನಡೆಯುತ್ತೆ ನೋಡಿ ಅಲ್ವೇ. ನಾವು 10 ದಿವಸ ಮಾಡ್ತಾ ಇದ್ದೀವಿ. 30 days. ಅದು ನಾವು ಒಂದೇ ಒಂದು 2 ಗಂಟೆ 3 ಗಂಟೆ ಮಾಡ್ತೇವೆ. ಒಂದು 24 ಗಂಟೆ ಬರೀ ಅದೇ. ಇದೆಲ್ಲ ಕೇಳಿದರೆ ನಮ್ಮ ದೇಶದ ಸಂಸ್ಕೃತಿ ಇನ್ನು ಯಾವ ದೇಶದಲ್ಲೂ ಇಲ್ಲ. ಇರಲಿ, ವಿಷಯ ಏನಾಯ್ತು ಈಗ, ಹೀಗೆ ಹೇಳ್ತಾ 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 ಅಷ್ಟು ಧರ್ಮವನ್ನು ಕೇಳಿದ ಮೇಲೆ ಮತ್ತೆ ಧರ್ಮರಾಜ ಒಂದು ಪ್ರಶ್ನೆ ಕೇಳ್ದ. ಕಿಮೇಕಂ ದೈವತಂ, ಅದೇ ವಿಷ್ಣು ಸಹಸ್ರನಾಮ ಕೊನೆಯಲ್ಲಿ ಬರುತ್ತೆ. ಆಗ ಭೀಷ್ಮರು ಹೇಳ್ತಾರೆ, ಜಗತ್ಪ್ರಭಂ ದೇವದೇವಂ ಅನಂತಂ ಪುರುಷೋತ್ತಮ ಅಂತ. ಇಷ್ಟೆಲ್ಲ ಕೇಳಿದೆಯಪ್ಪ, ಪರಮಾತ್ಮನನ್ನ ನೀನು ಈ ಸಹಸ್ರನಾಮಗಳಿಂದ ಸ್ತೋತ್ರ ಮಾಡು. ಉತ್ತರಾಯಣ ಹುಟ್ಟಿರೋದಿಲ್ಲ. ಆಗ ಭಗವಂತ ಅನುಗ್ರಹ ಮಾಡಿ ಆ ಉತ್ತರಾಯಣ ಹುಟ್ಟಿದ ಮೇಲೆ ಮಾಘ ಮಾಸದಲ್ಲಿ ಅಷ್ಟಮೇ ದಿನ ಭೀಷ್ಮರು ತ್ಯಾಗ ಮಾಡ್ತಾರೆ. ಅದಕ್ಕೆ ಎಷ್ಟು ಚೆನ್ನಾಗಿದೆ. ಕೊನೆಯಲ್ಲಿ ಶ್ಲೋಕ ಬರೀತಾರೆ, ಯಂ ಯೋಗಿನ ಪ್ರಾಣ ವಿಯೋಗ ಕಾಲೇ ಯತ್ನೇನ ಚಿತ್ತೇ ವಿನಿವೇಶಯಂತಿ ಸತ್ವಂ ಪುರಸ್ತಾದ್ಧರಿವೀಕ್ಷಮಾಣ ಪ್ರಾಣಾನ್ ಜಹವು ಪ್ರಾಪ್ತ ಕಾಲೋ ಹಿ ಭೀಷ್ಮ. ನಮ್ಮ ಗುರುಗಳು ಹೇಳೋರು ಈ ಶ್ಲೋಕ. ಅದಕ್ಕೆ ಜ್ಞಾಪಕ ಇದ್ದಾನೆ ಮಹಾಭಾರತ ಶ್ಲೋಕ ಕೇಳಿ. ಆ ಭೀಷ್ಮಾಚಾರ್ಯರ ಒಂದಾನೊಂದು ಪುಣ್ಯ ಎಷ್ಟು ದೊಡ್ಡದು ಅಂದರೆ, ಅವನು ಅಖಂಡ ಬ್ರಹ್ಮಚಾರಿ ಹೌದು, ಎಲ್ಲ ಸರಿ, ಯಾವಾಗಲೂ ಪರಮಾತ್ಮನ ಧ್ಯಾನವನ್ನೇ ಮಾಡ್ತಾ ಇದ್ದು ಕೊನೆಯವರೆಗೂ ಆ ಭಗವಂತನ ಚಿಂತನೆ ಮಾಡ್ತಾ. ಯೋಗಿಗಳಾದವರು ಎಂಥ ಸಾಧನ ಮಾಡಿದ್ರು ಪ್ರಾಣ ಹೋಗುವ ಜ್ಞಾಪಕ ಆಗಬೇಕಲ್ಲ, ಅದಲ್ಲೇ ಬಹಳ ಮುಖ್ಯ. ಅಂತಕಾಲೇ ಚ ಮಾನೇವ ಸ್ಮರನ್ ಮುಕ್ತ ಕಳೇವರಂ ಅಂತ ಇದೆ. ನೀವು ಎಷ್ಟೇ ಜಪ ಮಾಡ್ರಿ, ತಪಸ್ ಮಾಡ್ರಿ, ಧ್ಯಾನ ಮಾಡಿ, ಎಲ್ಲ ಮಾಡಲಿ, ನೀವು ದೇಹದಿಂದ ಈ ಆತ್ಮ ಹೋಗುವಾಗ ಆ ಪರಮಾತ್ಮನಿಗೆ ಜ್ಞಾಪಕ ಆಗ್ಬೇಕಲ್ಲ. ಅದಕ್ಕೆ ಅಲ್ಲಿ ಬರೀತಾರೆ ಏನಂತ, ನಿಜ
ವೇದವ್ಯಾಸರ ಬರೆಯುವ ವಾಕ್ಯ ಏನಂತ, ಯೋಗಿಗಳಾದವರು ಕೂಡ ಪ್ರಾಣ ಹೋಗುವ ಎಲ್ಲಿ ನಮ್ಮ ಸ್ಮೃತಿ ತಪ್ಪು ಹೋಗುತ್ತಾ ಅಂತ ಯತ್ನೇನ ಚಿತ್ತೇ ವಿನಿವೇಶಯಂತಿ ಅಂತ ಬಹಳ ಪ್ರಯತ್ನ ಮಾಡಿ ಆ ನೆನಪು ಹೋಗದ ಹಾಗೆ ಕಾಪಾಡಿಕೊಂಡು ಪ್ರಯತ್ನ ಮಾಡ್ತಾ ಇರ್ತಾರೆ. ಇದನ್ನು ಬರೆದು ಮುಂದಿನ ವಾಕ್ಯ ಕೇಳಿ ಏನಂತಾರೆ ನೋಡಿ, ಎಷ್ಟು ಅಪರೂಪ, ಎಷ್ಟು ಮಿಗಿಲಾದ ಕಷ್ಟ. ಕೊನೆಯ ಕಾಲದಲ್ಲಿ ಭಗವಂತ ಲಾಸ್ಟ್ ದೇಹದಿಂದ ಹೋಗುವ ಆತ್ಮನಿಗೆ ಆ ಭಗವಂತ ನೆನಪಾಗಬೇಕು ಅಂದರೆ ಎಂಥ ಸಾಧನೆ ಇರಬೇಕೋ ಇದು ಒಂದು ವಿಷಯ. ಇಂಥ ಯಾವ ಸನ್ನಿವೇಶ ಎಲ್ಲರಿಗೂ ಸಿಗೋದಿಲ್ವೋ, ಅತ್ಯಂತ ಅಪರೂಪವೋ, ಆ ಸನ್ನಿವೇಶವನ್ನು ಭೀಷ್ಮರು ಹೇಗೆ ಪಡೆದರು ಅಂದರೆ ಪುರಸ್ತಾದ್ ಹರಿಮೀಕ್ಷಮಾಣ ಅಂತ ಅವ್ರು ಜ್ಞಾಪಕ ಮಾಡ್ಕೊಳ್ಳೋ ಹೋಗಿಲ್ಲ, ಎದುರಿಗೆ ಕೂತಿದ್ದಾರಂತೆ. ಯಾರು? ಕೃಷ್ಣ ಭಗವಂತ. ಅವನು ನೋಡ್ತಾ ಪ್ರಾಣ ಬಿಟ್ಬಿಟ್ರು. ಭಗವಂತನ ಸ್ಮರಿಸ್ಕೊಂಡು ಪ್ರಾಣ ಬಿಟ್ಟವರಿಗೆ ಸದ್ಗತಿ ಆಗುವಾಗ ಭಗವಂತನೇ ನೋಡ್ತಾ ಇರುವಾಗ ದೇಹ ತ್ಯಾಗ ಮಾಡಿದ. ಸ್ವಾಮಿ ಅವರಿಗೆ ಸದ್ಗತಿ ಆಯ್ತು ಅಂತ ಕೇಳೋ ಪ್ರಶ್ನೆ ಇದೆ. ಪ್ರಾಣಾಂಜಹೌ ಪ್ರಾಪ್ತ ಕಾಲೋ ಹಿ ಭೀಷ್ಮ ಅಂತ ಇದು ನೆನಪಾಯ್ತು ನಿಮಗೆ ಹೇಳಿದ್ವಿ. ಎಷ್ಟು ಚೆನ್ನಾಗಿದೆ ಅಂತೀವಿ. ಇದೆಲ್ಲ ಏನು ಅಂದರೆ ನಾನು ಹೇಳ್ತೀನಿ ಅಂತ ತಿಳ್ಕೋಬೇಡಿ, ಇಲ್ಲಿ ಒಳಗಡೆ ಗುರುಗಳು ನುಡಿಸ್ತಾ ಇರ್ತಾರೆ. ಎಲ್ಲ ಕೇಳಿದ್ವಿ ನಾವು. ಆ ಗುರುಗಳು ಉಪನ್ಯಾಸ ಹೇಳುವಾಗ, ಅಪುರಾಣ ಹೇಳುವಾಗ ಇಂಥ ಸಬ್ಜೆಕ್ಟ್ಸನ್ನು ಬಹಳ ಹೈಲೈಟ್ ಮಾಡಿ ಚೆನ್ನಾಗಿ ಹೇಳೋರು. ಅದರಿಂದ ನೋಡಿ, ಪ್ರತಿಯೊಬ್ಬ ಮನುಷ್ಯನು ಸಾಯೋದು ನಿಜ ತಾನೆ, ಜಾತಸ್ಯ ಧ್ರುವವತ್ತು. ಆದ್ದರಿಂದ ಮೃತ್ಯುವಿಗೆ ಹೆದರೋಗೋದಿಲ್ಲವಂತೆ. ಆ ಮೃತ್ಯು ಯಾವಾಗಲಾರು ಬರಲಿ, ಆಗಲಾರಿ ಭಗವಂತನ ನೆನಪು ಮಾತ್ರ ಮರೆಯದೇ ಇರಬೇಕು. ಅದಕ್ಕೇನು ಮಾಡಬೇಕು ಮಾಡಿ ನೋಡಿ, ಏನು ಪ್ರಯತ್ನ ಮಾಡಬೇಕು. ಹೇಗೆ ಆ ಭೀಷ್ಮಾಚಾರ್ಯ ಸದ್ಗತಿಯನ್ನೇ ಪಡೆದ ಕೃಷ್ಣನ್ನೇ ನೋಡ್ತಾ ದೇಹ ತ್ಯಾಗ ಮಾಡಿದ್ಮೇಲೆ ಅವ್ರಿಗೆ ದುರ್ಗತಿಯಲ್ಲಿಂದ ಬರಬೇಕಪ್ಪ. ಹಾಗೆ ಪ್ರಾಣ ಅಂತ ಹೋಗುತ್ತೆ. ಇದನ್ನೇ ಏನಂತಾರೆ, ಯೋಗಾಭ್ಯಾಸದಿಂದ, ಅದು ಯೋಗ ಅಂದ್ರೆ ಇಷ್ಟೇ ಅರ್ಥ, ಎಕ್ಸರ್ಸೈಸ್ ಅಂತ. ಇನ್ನು ಮತ್ತೆ ಆ ಭಗವಂತನ ಚಿಂತನೆ ಮಾಡಿ ಮನಸ್ಸಿನಲ್ಲಿ ಅದೇ ಉಳಿಯುವಂತೆ ಒಂದಾನೊಂದು ಪ್ರಯತ್ನ ಅಂತ. ನಾವು ಯಾವುದೋ ಒಂದು ಹೊತ್ತಿನಲ್ಲಿ ಏನೋ ದೇವ್ರ ಧ್ಯಾನ ಮಾಡಿದ್ವು ಅಂದರೆ ಉಪಯೋಗವಾಗಲ್ಲ. ಮತ್ತು 108 ವ್ಯವಹಾರಗಳು ಅದು ಇದು, ಅದರಲ್ಲೂ ಎಷ್ಟು ತೊಂದರೆ ಆಗುತ್ತೆ ಅಂತೀರಿ, ಎಲ್ರಿಗೂ ಆಗಬಹುದು. ದೇವರ ಪೂಜೆ ಮಾಡ್ತಾ ಕೂತಿದ್ರೆ ಮೊದಲಿನ ಕೊನೆಯವರಿಗೆ ದೇವರಲ್ಲೇ ಮನಸ್ಸಿರುತ್ತೆ ಅಂತ ಹೇಳಕ್ಕೂ ಆಗೋಲ್ಲ. ಅದು ಎಲ್ಲಿಗೆ ಹೋಗುತ್ತೋ, ಅದೇನು ಮಾಡುತ್ತೋ, ಬಹಳ ಅದನ್ನು ಪೂರ್ತಿ ನಿಗ್ರಹ ಮಾಡಿ ಅದರಲ್ಲಿಯೇ ನೆಲೆ ನಿಲ್ಲಿಸಿದಂಥವನೇ ಯೋಗಿ. ಆ ಯೋಗಿ ಏನಾಗ್ತಾನೆ ಅಂದ್ರೆ ಇಂಥ ಶ್ರೇಷ್ಠವಾದ ಗತಿಯನ್ನು ಪಡೀತಾನೆ. ಅದು ಶುಕ್ಲ ಗತಿ ಅಂತ ಹೇಳಿದ್ರು. ಅದಕ್ಕೆ ಆಯ್ತಾ, ಬ್ರಹ್ಮೋಪಾಸಕ ತಸ್ಮಿನ್ ಮಾರ್ಗೆ ತತ್ರ ಪ್ರಯಾತ ಗಚ್ಚಂತೆ ಅಂತ ಭಗವಂತ ಹೇಳಿ. ಹೀಗೆ ಅವನು ಪುಣ್ಯವಂತ ಸದ್ಗತಿಯನ್ನು ಪಡೆದ್ದಾನೆ, ಭಗವಂತನನ್ನೇ ಸೇರ್ತಾನೆ ಅನ್ನೋದಕ್ಕೇನು ಗುರುತು ಅಂದ್ರೆ ಅಗ್ನಿರ್ಜ್ಯೋತಿರ ಶುಕ್ಲಂ ಅನ್ನೋದು ಶ್ಲೋಕ. ಆ ಅಗ್ನಿ ಅಂತಕ್ಕ ಅಭಿಮಾನಿ, ಜ್ಯೋತಿರಭಿಮಾನಿಯಾದ ದೇವತೆ. ಅಹತ್ಸು ಅಂದ್ರೆ ಹಗಲು, ಶುಕ್ಲ ಅಂದ್ರೆ ಶುಕ್ಲ ಪಕ್ಷ ಅಂದ್ರೆ ಹಗಲಿಗೆ ಅಭಿಮಾನಿ ದೇವತೆ, ಶುಕ್ಲ ಪಕ್ಷಕ್ಕೆ ಅಭಿಮಾನಿ ದೇವತೆ. ಇದೆಲ್ಲವೂ ಆ ಯಾವ ದೇಹ ತ್ಯಾಗ ಮಾಡುವವನು ಪುಣ್ಯಲೋಕಕ್ಕೆ ಸೇರ್ತಾನೆ ಅನ್ನೋದಕ್ಕೆ ಗುರುತು. ಇಷ್ಟೇ. ಟಿಕೆಟ್ ತಗೊಂಡು ದೇವರಿಗೆ ಪ್ರಯಾಣ ಮಾಡಿದಾಗ ನೀವು ಪ್ರಯಾಣಿಕರು ಹೌದೇ ನೋಡಿ, ಟಿಕೆಟ್ ಇದೆಯೋ ಇಲ್ಲೋ, ಅವನ್ ಯಾರು ಅಬ್ಜೆಕ್ಷನ್ ಮಾಡೋದಾನೆ, ಹೋಗಿ ಏನ್ ಮಾಡ್ತಾನೆ, ಗೇಟಲ್ಲಿ ಹೋಗುವಾಗ ಟಿಕೆಟ್ ತೋರಿಸ್ಬೇಕು ಬಿಡ. ಹಾಗೆ ಈ ಒಂದು ಗುರುತುಗಳೇನು ತೋರಿಸುತ್ತೆ, ಅಗ್ನಿ ಜ್ಯೋತಿ ಹಸ್ಸು ಅನ್ನೋದು ಉತ್ತರಾಯಣ, ಇದಿಷ್ಟು ಕೂಡ ತತ್ರ ಪ್ರಯಾತ ಗಚ್ಚಂತೆ. ಹೀಗೆ ಪ್ರಯಾಣ ಮಾಡಿದವರು ಬ್ರಹ್ಮವನ್ನೇ ತಲುಪುತ್ತಾರೆ. ತಸ್ಮಿನ್ ಮಾರ್ಗೆ ಪ್ರಯಾತಾಹ, ಆ ಮಾರ್ಗದಲ್ಲಿ ಹೊರಟವರು ಮೃತಾಹ ಗಚ್ಚಂತೆ ಬ್ರಹ್ಮವಿದ ಬ್ರಹ್ಮೋಪಾಸಕ. ಅವರೆಲ್ಲರೂ ಬ್ರಹ್ಮೋಪಾಸಕರು, ಬ್ರಹ್ಮವನ್ನೇ ಸೇರುತ್ತಾರೆ. ಅನಂತರ ಕ್ರಮೇಣ ಇತಿ ವಾಕ್ಯಶೇಷ ಅಂತ, ನೇರಾಗಿ ಬ್ರಹ್ಮವನ್ನು ಸೇರೋದಿಲ್ಲ, ಸ್ವಲ್ಪ ನಿಧಾನವಾಗಿ ಇಂಥ ಲೋಕಕ್ಕೆ ಹೋಗಿ ಅಂಥ ಲೋಕಕ್ಕೆ, ಅದೊಂದು ಕ್ರಮಮುಕ್ತಿ ಅಂತ. ಮೊದಲು ಬ್ರಹ್ಮಲೋಕಕ್ಕೆ ಹೋಗ್ತಾರೆ, ಆಮೇಲಿಂದ ವಿಷ್ಣು ಲೋಕಕ್ಕೆ ಹೋಗ್ತಾರೆ ಅಂತ. ಉದ್ದಕ್ಕೆ ಒಂದೊಂದೇ ಸ್ಟೇಷನ್ ದಾಟ್ಕೊಂಡು ಹೋದ ಹಾಗೆ ಮುಟ್ತಾರೆ. ಅಂತೂ ಒಟ್ಟಿನಲ್ಲಿ ಮುಟ್ಟಾದಿದೆ. ರೈಲು ಎಲ್ಲಿಗೆ ಹೋಗುತ್ತೆ ಅಂದ್ರೆ ನೀವು ಎಲ್ಲಿಗೆ ಹೋಗ್ಬೇಕು ಹೇಳಿ, ಬೆಂಗಳೂರಿಗೆ ಕೂತ್ಕೊಳ್ಳಿ, ಸ್ವಾಮಿ ಇಲ್ಲಿ ತಿಪಟೂರಿಗೆ ಬಂದ್ಬಿಡ್ತಾರ ಅಂತ. ಒಂದೊಂದೇ ಸ್ಟೇಷನ್, ಆಮೇಲೆ ಕೊನೆಯಲ್ಲಿ ತಿಪಟೂರು ಸಿಗ್ತಾರೆ, ಯಾವ್ದು ಬೆಂಗಳೂರು ಸಿಗೋದು, ಹೌದಲ್ವಾ? ಹಾಗೆ ಒಂದೊಂದೇ ಹೆಜ್ಜೆ ಇಟ್ಕೊಂಡು ಕೊನೆಯಲ್ಲಿ ಆ ಬ್ರಹ್ಮವನ್ನೇ ಮುಗುತ್ತಾರೆ ಅಂತ. ಅದಕ್ಕೆ ಶಂಕರಾಚಾರ್ಯರು ಕ್ರಮೇಣ ಇತಿ ವಾಕ್ಯಶೇಷ ಅಂತ ಕ್ರಮವಾಗಿ ಸೇರ್ತಾರೆ ಅಂತ ಒಂದು ಮಾತು ಸೇರಿಸಿದ್ರು. ನಹಿ ಸದ್ಯೋಮುಕ್ತಿಭಾಜ. ಹಾಗ್ಯಾಕೆ ಬರೆದ್ರಿ ಅಂದ್ರೆ ಕೇಳಿ, ನಹಿ ಒಂದೊಂದಕ್ಕೂ ಉತ್ತರ ಕೊಡ್ತಾರೆ. ಸದ್ಯೋಮುಕ್ತಿಭಾಜಾಂ ಸಮ್ಯಕ್ ದರ್ಶನನಿಷ್ಠಾನಾಂ ಗತಿ ಅಗತಿರುವ ಕ್ವಚಿತ್ ಅಸ್ತಿ. ಅಲ್ಲಯ್ಯ,
ಬದುಕಿರೋವಾಗಲೇ ಪರಬ್ರಹ್ಮ ತತ್ವವನ್ನ ಅರಿತು ಯಾವನು ಸದ್ಯೋ ಮುಕ್ತಿ ಅಂದ್ರೆ ಈ ದೇಹದಲ್ಲಿ ಇರೋವಾಗಲೇ ಮುಕ್ತನಾಗಿಬಿಡ್ತಾನೋ ಅವನಿಗೆ ಹೋಗೋದು ಬರೋದು ಅಂತಕ್ಕಂಥ ಮಾರ್ಗದ ಯೋಚನೆ ಇಲ್ಲವೇ ಇಲ್ಲ. ಆದ್ರಿಂದ ಅದಕ್ಕೆ ಶಾಸ್ತ್ರ ಏನು ಹೇಳುತ್ತೆ? ನತಸ್ಯ ಪ್ರಾಣ ಉತ್ಕ್ರಾಮಂತೆ ಇತಿ ಶ್ರುತೇ. ಅಯ್ಯೋ ಈ ಮಾತುಗಳನ್ನು ಬರೀಬೇಕಾದ್ರೆ ಆ ಬರೆದವರು ಅಂಥ ಬ್ರಹ್ಮಜ್ಞಾನಿಗಳೇ ಆಗಿರ್ಬೇಕಿಲ್ಲದೆ ಇದ್ರೆ ಅನುಭವ ಇಲ್ಲದೆ ಬರೆಯಕ್ಕೆ ಬರೋದಿಲ್ಲ. ಎಷ್ಟು ಜನ ಬರ್ತದೆ ಹೋದ್ರೆ ಈ ಮಾರ್ಗ ಯಾಚನೆ ಮಾಡಿಕೊಂಡು ಆ ಕಾಲಾಂತರದಲ್ಲಿ ಹೋಗಿ ಬ್ರಹ್ಮವನ್ನು ಸೇರ್ತಾರೆ ಅನ್ನೋದು ಉಪಾಸಕರ ವಿಷಯ. ಸದ್ಯೋಮುಕ್ತಿಯನ್ನು ಪಡೆಯತಕ್ಕಂಥ ಜ್ಞಾನಿಗಳ ವಿಚಾರ ಅಲ್ಲ ಅಂತಾರೆ. ಅಷ್ಟು ಧೈರ್ಯ ಹೇಳ್ಬೇಕಾದ್ರೆ ಅವ್ರಿಗೆ ಜ್ಞಾನಿಗಳಾಗಿರ್ಬೇಕು ನೋಡಿ. ನಹೇ ಹಾಗಲ್ಲ. ಸದ್ಯೋಮುಕ್ತಿ ಅಂದ್ರೇನು? ಬ್ರಹ್ಮವನ್ನು ಅರಿತುಕೊಳ್ಳುವ ಸಮಯದಲ್ಲಿಯೇ ಹೇಗೆ ಶಂಕರಾಚಾರ್ಯನ ಕಡೆ ಬರ್ತದೆ. ನ ಶರೀರ ಪಾತೋತ್ತರ ಕಾಲಂ ಅಂತಾರೆ. ಶರೀರ ಬಿದ್ದೋದ ಮೇಲೆ ಮೋಕ್ಷ ಆಗುತ್ತೆ ಅಂತಿಲ್ಲ. ಜ್ಞಾನ ಎಂಥದ್ದು ಅಂದರೆ ಜ್ಞಾನ ಸಮಕಾಲದಲ್ಲೇ ಮೋಕ್ಷ, ಸೈಮಲ್ಟೇನಿಯಸ್ ಅಂತ. ಜ್ಞಾನ ಆಯಿತು ಅಂದ್ರೆ ಏನಾಗ್ತಾನೆ? ಮೋಕ್ಷದಲ್ಲೇ ಇರ್ತಾನೆ. ಅವನಿಗೆ ಮತ್ತೆ ಜನನ ಮರಣ ಅನ್ನೋದು, ಗತಿ ಆಗತಿ ಅನ್ನೋದು ಪ್ರಶ್ನೆಯೇ ಇಲ್ಲ. ನತಸ್ಯ ಪ್ರಾಣಾವತ್ ಹೀಗಂತ ಹೇಳ್ತೀರಲ್ಲ ಸ್ವಾಮಿ ಅಂದರೆ ನಾ ಹೇಳ್ತೇನೆ, ಉಪನಿಷತ್ನಲ್ಲಿದೆ ನೋಡಿ ಅಂತಾರೆ ಶಂಕರಾಚಾರ್ಯಲ್ಲಿ. ನತಸ್ಯ ಪ್ರಾಣ ಉತ್ಕ್ರಾಮಂತಿ ಬ್ರಹ್ಮೈವ ಸನ್ಬ್ರಹ್ಮಾತ್ಯೇತಿ ಅಂತ ಬೃಹದಾರಣಿಗೆ. ಯಾವ ಜ್ಞಾನಿ ಇದ್ದಾನೋ ಅವನ ಪ್ರಾಣಗಳು ಉತ್ಕ್ರಾಂತವಾಗುವುದಿಲ್ಲ. ಉತ್ಕ್ರಾಂತ ಅಂದ್ರೆ ಮೇಲ್ಮುಖವಾಗಿ ಎದ್ದು ಕಷ್ಟಪಟ್ಕೊಂಡು ಪ್ರಾಣ ಬಿಡುವಾಗ ಎಷ್ಟು ಕಷ್ಟಪಡ್ತಾರೆ ಗೊತ್ತೇ? ಯಾಕೆ? ಅಭಿಮಾನ ಬಿಟ್ಟು ಹೋಗ್ಬೇಕಲ್ಲ ಶರೀರನ ಅಂತ ಒದ್ದಾಟ, ಹೋಗದೆ ಎದು ಗತಿ ಇಲ್ಲ, ಎಲ್ಲಿ ಹೋಗ್ತಾನೋ ಗೊತ್ತಿಲ್ಲ. ಎಷ್ಟು ನಿಜವಾಗಿ ಮನುಷ್ಯನಿಗೆ ಕೊನೆಯ ಸ್ಥಿತಿ ಅನ್ನೋದು. ಆದರೆ ಜ್ಞಾನಿ ಆಗಿಬಿಟ್ರೆ ಅವನಿಗೆ ಶರೀರನ ಬದುಕಿರೋವಾಗಲೇ ನಾನಲ್ಲ ಅಂತ ಬಿಟ್ಟಿರೋದ್ರಿಂದ ಅದರ ಮೇಲೆ ಅಭಿಮಾನವೇ ಇಲ್ಲ. ತದ್ಯಥ ಅಹಿನಿರ್ಲಯನೇ ವಲ್ನೇಕೆ ಮೃತ ಪ್ರತ್ಯಸ್ಥ ಶಯೀತ ಅಂತ ಉದಾಹರಣೆ ಕೊಡಿ. ಅಂದರೆ ಒಂದು ಪೊರೆ ಬಿಟ್ಬಿಡುತ್ತೆ ಅಂತ ಇಟ್ಕೊಳ್ಳಿ. ಪೊರೆ ಸಹಿತವಾಗಿದ್ದಾಗ ಏನಾಗಿರುತ್ತೆ? ಹಾವು ಅಂತ ತಾನೇ ಅಂತ ಮಾಡ್ಕೊಳ್ಳಿ. ಆ ಪೊರೆ ಬಿಟ್ಬಿಡ್ತು ಅಂತ ಇಟ್ಕೊಳ್ಳಿ. ಎಲೆ ಹಾಗೆ ಪೊರೆ ನಿಂದಲ್ವೇ ಅಂದರೆ ಅಯ್ಯೋ. ಆದ್ರೆ ಆ ಪೊರೆ ವಿಷಯದಲ್ಲಿ ಹಾವಿಗೆ ಏನಾದರೂ ಒಂದಿಷ್ಟು ಅಭಿಮಾನ ಇದೆಯೋ ಅಂತ ಕೇಳ್ತಾರೆ. ಇಲ್ಲ. ಯಾಕೆ? ಅದ ಹೋಯ್ತು, ವಿಸರ್ಜನೆ ಮಾಡ ಹೋಯ್ತು, ಅದು ನಾನಲ್ಲ ಅಂತ. ಹಾಗೆ ಹಾವು ಪೊರೆ ಬಿಟ್ಟಂತೆ ಬದುಕಿರುವಾಗಲೇ ಜ್ಞಾನದಿಂದ ಈ ದೇಹ ನಾನಲ್ಲ ಅಂದ್ಬಿಟ್ರೆ ಇಲ್ಲೇ ಮುಕ್ತಿ. ಮತ್ತೆ ಹೋಗೋದು ಬರೋದು ಅನ್ನೋ ಟಿಕೆಟ್ ಕೊಡೋ ಪ್ರಶ್ನೆಯೇ ಇಲ್ಲ. ಮತ್ತೇನಾಗುತ್ತೆ? ಶರೀರ ಬಿದ್ದೋದ್ರೆ ಹೋಗ್ಲಿ, ಅದಕ್ಕೆ ನಾವೇನು ಮಾಡ್ತಾರೆ? ನಾನಲ್ಲೂ ಅಲ್ಲ, ತಾನಲ್ಲ ಶರೀರ ಅಂತ ಜ್ಞಾನ ಆಗಿಬಿಟ್ರೆ ಅದಕ್ಕೆ ಹೇಳೋದು ದೇಹಾತ್ಮಜ್ಞಾನವಜ್ಞಾನಂ ದೇಹಾತ್ಮಜ್ಞಾನ ಬಾಧಕಂ ಅಂದರು. ಎಷ್ಟು ಚೆನ್ನಾಗಿದೆ. ಈಗ ನೋಡಿ, ಜ್ಞಾನ ಆಯ್ಕೆ ಇಲ್ವೇನಕ್ಕೆ? ಏನು ಸ್ವಾಮಿ ಏನಾದ್ರು ಒಂದು ಎಕ್ಸ್ಪೆರಿಮೆಂಟ್ ಹೇಳಿ. ಹೌದು, ಶಂಕರಾಚಾರ್ಯ ಹೇಳ್ತಾರೆ ಏನಂತ. ಈಗ ನಾನು ಈ ದೇಹ ಅಂತ ಎಷ್ಟು ಗಟ್ಟಿಯಾಗಿ ಗೊತ್ತಿದೆಯೋ, ನೀವು ಯಾವತ್ತಾರು ಒಂದಿನ ಈ ದೇಹ ನಾನಲ್ಲ ಅಂತ ಜ್ಞಾನ ಆಗ್ಬಿಟ್ರೆ ನೀವು ಮುಕ್ತರು ಅಂತ. ಇವತ್ತಾದ್ರೆ ಇವತ್ತೇ ಅಂತ ಹೇಳಿ ನೋಡೋಣ ಅಂತ. ಪುರಾಣ ಕೇಳಿದ್ದೆಲ್ಲ ಆಯ್ತು. ಆಮೇಲೆ ಎದ್ದು ಕೂಡಲೇ ದೇಹವೇ ನಾನು ನೋಡಿದ್ರ ಆ ಹೇಳುವಷ್ಟು ಸುಲಭವಾಗುತ್ತೆ. ಈ ದೇಹ ನಾನು ಅಲ್ಲ ಅನ್ನಿಸ್ಕೊಳ್ಳೋದು ಕೆಲವು ಮಹಾತ್ಮರಿಗಿರುತ್ತೆ. ಆ ರಮಣ ಮಹರ್ಷಿಗಳ ಚರಿತ್ರೆ ಓದಿ ಬಿಟ್ಟ ಅವ್ರಿಗೆ ಆಪರೇಷನ್ ಮಾಡ್ತಾ ಇದ್ರೆ ಅನಸ್ತೇಷಿಯಾ ಕೊಡಬೇಕು ಅನ್ನತ್ತೆ ಡಾಕ್ಟ್ರ್. ಬೇಡ ಅಂದ್ಬಿಟ್ಟು. ಯಾಕೆ? ನಿಮ್ಮ ಕೆಲಸ ನೀವು ನನ್ನ ಕೈನು ಏನಾರು ಕತ್ತರಿಸ್ಕೊಳ್ಳಿ, ನನಗೇನೂ ಆಗಲ್ಲ. ನಿಜವಾದ ಜೀವನ ಮಾತ್ರಪ್ಪ. ಇಂಥವ್ರು ಇರಲಾರರು ಅಂತ ಅನ್ಬೇಡಿ. ಕಲಿಯುಗದಲ್ಲೂ ಇರ್ತಾರೆ ಮಹಾತ್ಮರು. ಯಾಕೆ? ದೇಹಾಭಿಮಾನ ಬಿಟ್ಬಿಟ್ಟು ಏನಾರು ಕತ್ತರಿಸಿ ಏನಾರು ಮಾಡ್ಕೊ. ಇದು ನಾನು ಹೇಳಿ ಕೇಳಿದ್ದೇನೆ, ನಿಜ ತಾನೇ ಅದು. ರಮಣ ಮಹರ್ಷಿಗಳಂತ ಏನು ಎಷ್ಟರ ಮಟ್ಟಿಗೆ ಆ ದೇಹವೇ ನಾನು ಅಲ್ಲ ಅನ್ನೋದನ್ನು ತಿಳ್ಕೊಂಡಿದ್ದೇನೆ. ಇನ್ನು ಅವರಿಗೆ ಮೋಕ್ಷ ಆಗಬೇಕು ಆಗೋ ಪ್ರಶ್ನೆ ಇಲ್ಲ. ಆಗ ಹೋಗ್ಬಿಟ್ಟಿದೆ, ಅವ್ರು ಮೋಕ್ಷದಲ್ಲಿರೋದು. ಇನ್ನು ಪುನಃ ಅವ್ರು ಮೋಕ್ಷ ಪಡಿಬೇಕಾದ್ರೆ ನಮ್ಮಂತೆ ಏನು ಟಿಕೆಟ್ ತೊಗೊಂಡು ಹೋಗೋ ಪ್ರಶ್ನೆ ಇಲ್ಲ. ಯಾವ ಲೋಕಕ್ಕೂ ಹೋಗಬೇಕಾಗಿಲ್ಲ, ಯಾವ ಫಲಾನು ಅನುಭವಿಸ್ಬೇಕಾಗಿಲ್ಲ. ನೋಡಿ ಆ ಮಾತು ಎಷ್ಟು ಚೆನ್ನಾಗಿದೆ ಅಂದರೆ, ನತಸ್ಯ ಪ್ರಾಣ ಉತ್ಕ್ರಾಮಂತೆಯನ್ನು ಶ್ರುತಿ ಇದೆ. ಅಂಥವರ ಪ್ರಾಣ ಹೋಯಿತು, ಉತ್ಕ್ರಮಣವಾಯಿತು ಅಂತ ಕೂಡ ಹೇಳೋ ಹಾಗೆ. ಅದಕ್ಕೆ ಅಂಥವ್ರನ್ನೇನಂತೇವೆ? ಬ್ರಹ್ಮೀಭೂತರಾದ್ರಪ್ಪ, ಬ್ರಹ್ಮದಲ್ಲಿ ಒಂದಾದರು. ಆ ಮಾತು ಬರೀತಾರೆ ಶಂಕರಾಚಾರ್ಯ. ಬ್ರಹ್ಮ ಸಂಲೀನ ಪ್ರಾಣಾಹ ಬ್ರಹ್ಮಮಯಾ ಬ್ರಹ್ಮಭೂತ ಏವತೆ. ಅಯ್ಯೋ ಅಯ್ಯೋ, ಅವರ ಪ್ರಾಣ ಬ್ರಹ್ಮ ಸಂಲೀನ, ಬ್ರಹ್ಮದಲ್ಲಿ ಒಂದಾಗಿ ಹೋಗ್ಬಿಟ್ಟಿದೆ. ಏನು ಪ್ರತ್ಯೇಕವಾಗಿಲ್ಲ. ನದಿ ನೀರಿಗೆ ತಂಬಿಗೆ ನೀರು ಹಾಕಿದಾಗ ನೀವು ತಂಬಿಗೆ ನೀರು ತಗೊಂಡು ನದಿಗೆ ಹಾಕ್ಬಿಟ್ರೆ ಮತ್ತೆ ಆ ನೀರು ತೆಗಿಯೋಕೆ ಬರುತ್ತೆ. ನೀರೇನಾಯಿತು? ನಾಶವಾಯಿತೆ? ಇಲ್ಲ. ಮತ್ತೇನಾಯಿತು? ಅಸ್ತಂಗಚ್ಚಂತಿ. ಹಾಗ ಪ್ರಾಣ ಅನ್ನೋದು ಅವ್ರಿಗೆ ಲೆಕ್ಕವೇ. ಪರಬ್ರಹ್ಮವೇ ತಾನು ಅಂತ ತಿಳ್ಕೊಂಡರೂ ಅದರೊಳಗೆ ಬ್ರಹ್ಮ
ಆ ಪ್ರಾಣ ಒಂದಾಗಿ ಬಿಡುತ್ತದೆ. ಆದ್ರಿಂದ ಅವ್ರನ್ನ ಏನಂತೀವಿ, ಬ್ರಹ್ಮಭೂತರು, ಬ್ರಹ್ಮೀಭೂತರಾದರು ಅಂತಲೇ ಬ್ರಹ್ಮೀಭೂತರು ಅನ್ನೋದು ಅರ್ಥ. ಅನಂತರ ಧೂಮೋ ರಾತ್ರಿಸ್ತಥಾ ಕೃಷ್ಣಂ, ಬೇಗ ಅಧ್ಯಾಯ ಮುಗಿಸೋಣ ಅಂತ ಪ್ರಾರಂಭ ಮಾಡಿದೆ. ಇದಾಗಲೇ ಗಡಿಯಾರ 9 ಗಂಟೆ ತೋರಿಸೇ ಬಿಡ್ತೀರಿ. ಮುಂಚೆ ಬೇಗ ಬೇಗ ಹೋಗೋದಕ್ಕಿಂತ ಹೆಚ್ಚಾಗಿ ವಿಷಯವನ್ನ ಚೆನ್ನಾಗಿ ತಿಳ್ಕೋಬೇಕು ಅನ್ನೋದಕ್ಕೋಸ್ಕರ ಅಷ್ಟೇ. ಧೂಮೋ ರಾತ್ರಿಸ್ತಥಾ ಕೃಷ್ಣ ಷಣ್ಮಾಸ ಉತ್ತರ ದಕ್ಷಿಣಾಯನಂ ತತ್ರ ಚಾಂದ್ರಮ ಸಂಜ್ಯೋತಿ ಯೋಗಿ ಪ್ರಾಪ್ಯ ನಿವರ್ತತೆ ಶುಕ್ಲಕೃಷ್ಣೇ ಗತಿ ಹ್ಯೇತೆ ಜಗತಃ ಮತೆ ಏಕಯಾಯಾತ್ಯನಾವೃತ್ತಿಂ ಅನ್ಯಯಃ ವರ್ತತೆ ಪುನಃ. ಇನ್ನು ಮುಂದಿನ ಶ್ಲೋಕಗಳಲ್ಲಿ ಏನಿಷ್ಟು ವಿವರಣೆ ಇಲ್ಲ, ಒಟ್ಟು ಸೂಕ್ಷ್ಮವಾಗಿ ಅರ್ಥ ಹೇಳ್ಕೊಂಡು ಹೋಗೋಣ. ಧೂಮರಾತ್ರಿ ಏನಂದ್ರೆ ವ್ಯತಿರಿಕ್ತ. ಶುಕ್ಲಗತಿಯಿಂದ ಹೋದವನು ಹೇಗೆ ಸದ್ಗತಿಯನ್ನು ಪಡೆಯುತ್ತಾನೋ, ಬಾಯ್ತವರು ಹಾಗೆ ದೇಹತ್ಯಾಗ ಮಾಡೋದಿಲ್ವೇ ಎಂದು ಮಾಡ್ತಾರೆ. ಅವರಿಗೆಲ್ಲ ಇನ್ನೊಂದು ಬೇರೆ ಮಾರ್ಗ ಅಂತ. ಆ ಮಾರ್ಗವನ್ನ ಕೃಷ್ಣಗತಿ ಅಂತಾರೆ. ಶುಕ್ಲಗತಿ, ಕೃಷ್ಣಗತಿ. ಶುಕ್ಲಗತಿ ಎಲ್ಲ ಪುಣ್ಯವಂತರಿಗೆ, ಉಪಾಸಕರಿಗೆ, ತತ್ವಜ್ಞಾನಿಗಳಿಗೆ ಸೇರಿ. ಕೃಷ್ಣಗತಿ ಅನ್ನೋದು ಕರ್ಮಿಗಳಿಗೆ ಅಂತ. ಅದು ಸುಲಭವಾಗಿ ಸಿಗೋದಿಲ್ಲ. ಅದಕ್ಕೆ ಹೇಳ್ತಾರೆ ಧೂಮೋ ರಾತ್ರಿಸ್ತಥಾ ಕೃಷ್ಣ. ಧೂಮ ಅಂದ್ರೆ ಧೂಮಾಭಿಮಾನ ದೇವತೆ, ರಾತ್ರಿಭಿಮಾನ ದೇವತೆ ಅಂದ್ರೆ ಅರ್ಥ ರಾತ್ರಿಯಲ್ಲಿ ದೇಹತ್ಯಾಗ ಮಾಡೋನು ರಾತ್ರಿಭಿಮಾನ ದೇವತೆಯಿಂದ ಅವನು ಆ ಲೋಕಕ್ಕೆ ಸೇರುತ್ತಾನೆ ಅನ್ನೋ ಅರ್ಥ. ಅದರಂತೆ ದಕ್ಷಿಣಾಯನ, ದಕ್ಷಿಣಾಯನ ಅಂತಕ್ಕಂಥ ಕಾಲ ಇತಿ ಪೂರ್ವವದ್ ದೇವತೈವ ಅಂತ. ಧೂಮ ಅಂದ್ರೆ ಧೂಮಾಭಿಮಾನ ದೇವತೆ, ರಾತ್ರಿ ಅಂದ್ರೆ ರಾತ್ರಿಭಿಮಾನ ದೇವತೆ, ಷಣ್ಮಾಸ ಅಂದ್ರೆ ದಕ್ಷಿಣಾಯನಾಭಿಮಾನ ದೇವತೆ. ಹೀಗೆ ಓದಕ ದೇವತೆಗಳು ತತ್ರ ಚಂದ್ರಮಸಿ ಭವಂ ಚಾಂದ್ರಮಸಂ ಜ್ಯೋತಿ. ಅದು ಪುಣ್ಯವಂತರಿಗೆ ಸಿಗೋದು. ಏನೋ ಈ ಧೂಮ ಮುಂತಾದ ಮಾರ್ಗಗಳಿಂದ ಹೋಗಿ ಸೇರತಕ್ಕ ಯಾವ ಲೋಕವನ್ನ ಪುಣ್ಯಲೋಕ ಅಂತ ಕರೀತಾರೆ. ಮತ್ತೆ ಪುನರಾವೃತ್ತಿ ಉಂಟು, ವ್ಯತ್ಯಾಸನೇನಿಲ್ಲ. ಪುಣ್ಯಲೋಕಕ್ಕೆ ಸೇರಿದ್ರೆ ಮತ್ತ ಪುಣ್ಯ ಮುಗಿದು ಕೂಡಲೇ ಕ್ಷೀಣ ಪುಣ್ಯ ಮರ್ತ್ಯಲೋಕ ಮಿಷ. ಶುಕ್ಲಗತಿಯಿಂದ ಯಾವ ಬ್ರಹ್ಮಲೋಕವನ್ನು ಸೇರಿದರೆ ಪುನರಾವೃತ್ತಿ ಇಲ್ಲ. ಆದ್ದರಿಂದ ಪುಣ್ಯಲೋಕಕ್ಕೆ ಹೋದವನು ಹಿಂದಕ್ಕೆ ಬರ್ತಾನೆ, ಬ್ರಹ್ಮಲೋಕಕ್ಕೆ ಹೋದವನು ಬರಲ್ಲ ಅಷ್ಟೇ. ಬ್ರಹ್ಮಲೋಕಕ್ಕೆ ಹೋದವನು ಜ್ಞಾನಿಯ ಕೃತಾರ್ಥನಾಗ್ತಾನೆ. ಹೀಗೆ ಎರಡೇ ಗತಿ ಇರೋದು. ಏನೇನಂತ? ಶುಕ್ಲಗತಿ ಅಂತ ಒಂದು, ಕೃಷ್ಣಗತಿ ಅಂತ ಒಂದು. ಆದ್ದರಿಂದ ಯೋಗಿಯಾದವನು ಕೂಡ ಈ ಯಾವ ಚಂದ್ರಲೋಕವನ್ನು ಸೇರಿದರೆ ಮತ್ತೆ ಹಿಂದಕ್ಕೆ ಈ ಜನ್ಮವನ್ನ ಎತ್ತೋದಕ್ಕೆ ಬಂದೇ ಬರ್ತಾನೆ. ಇನ್ನೊಂದ್ಸಲ ಅವನಿಗೆ ಹುಟ್ಟು ಉಂಟು. ಹೀಗೆ ಒಟ್ಟು ಹೇಳ್ತಾರೆ ತೀರ್ಮಾನ. ಶುಕ್ಲ ಕೃಷ್ಣೇ ಗತಿ ಹ್ಯೇತೆ ಜಗತಃ ಮತೆ ಏಕಯಾಯಾತ್ಯನಾವೃತ್ತಿಂ ಅನ್ಯಯ ವರ್ತತೆ ಪುನಃ. ಅರ್ಜುನ ಈ ಕೇಳು ಮುಕ್ತಾಯ. ಹೀಗೆ ಶುಕ್ಲಗತಿ ಕೃಷ್ಣಗತಿ ಅಂತ ಎರಡಿದೆ ಅಂತದೆ. ಶುಕ್ಲ ಪಕ್ಷ ಅಂದ್ರೆ ಶುಕ್ಲಾಭಿಮಾನಿ ದೇವತೆ ಅಂತ ಹೇಳಿದ್ದಾರೆ. ಆದ್ದರಿಂದ ಈ ಜ್ಞಾನ ಪ್ರಕಾಶಕತ್ವಾತ್ ಶುಕ್ಲ ಅಂತ. ಶುಕ್ಲಗತಿಯಿಂದ ಹೋದವನು ಮತ್ತೆ ಹಿಂತಿರುಗಿ ಬರಲ್ಲ ಅಂತ ಯಾಕೆ ಹೇಳಿದ್ವು ಅಂದ್ರೆ ಆ ಶುಕ್ಲ ಅನ್ನೋ ಅರ್ಥದಲ್ಲೇ ಅಡಗಿದೆ. ಏನಂತ? ಜ್ಞಾನ ಪ್ರಕಾಶಕತ್ವಾತ್ ಅಂತ. ಅಲ್ಲಿ ತತ್ವಜ್ಞಾನ ಉಂಟಾಗತಕ್ಕ ಅವಕಾಶವಿದೆ. ಅದನ್ನು ಬರೆದ್ದಾರೆ ಹಾಗೆ. ಏನಂತ? ಬ್ರಹ್ಮಲೋಕವನ್ನೇ ಸೇರಿದ್ರು ಆ ಬ್ರಹ್ಮಭುವನಾಲೋಕ ಪುನರಾವರ್ತಿನೋ ಅರ್ಜುನ ಅಂತಿದೆಯಲ್ಲ ಸ್ವಾಮಿ. ನಾವು ಹಿಂದ್ಗಡೆ ಭಗವದ್ಗೀತೆ ಓದಿದೀವಲ್ಲ, ಬ್ರಹ್ಮಲೋಕಕ್ಕೆ ಹೋಗ್ಬಿಟ್ರೆ ಹಿಂದಕ್ಕೆ ಬರಲ್ಲ ಅಂತ ಹೇಳ್ತಿರಲ್ಲ ಹೇಗೆ ಅಂತೇಳಿ. ಅದಕ್ಕೆ ಉತ್ತರ ಇದೆ. ಏನಂತ? ಬ್ರಹ್ಮಲೋಕಕ್ಕೆ ಹೋದವನಿಗೆ ಅಲ್ಲಿ ಜ್ಞಾನ ಆಗಿಬಿಡುತ್ತೆ, ಅವನು ಮುಂದಕ್ಕೆ ಹೋಗ್ತಾನೆ ಹೊರತು ಹಿಂದಕ್ಕೆ ಬರೋಲ್ಲ. ಮತ್ತು ಪುನರಾವರ್ತಿ ಅಂತ ಯಾಕೆ ಬರೋದ್ರೆ ಅಂತ ಕೇಳಿದ್ರೆ ಆ ಬ್ರಹ್ಮನ ಅಪಾಯಿಂಟ್ ಮಾಡಿರ್ತಾರಲ್ಲ ಅವನು ಚೇಂಜ್ ಆಗ್ತಾನೆ ಅಷ್ಟೆ. ಹೀಗಾಗಿ ಶುಕ್ಲಗತಿಯಿಂದ ಬ್ರಹ್ಮಲೋಕವನ್ನು ಪಡೆದಾಗ ಆ ಬ್ರಹ್ಮಲೋಕದ ಸನ್ನಿವೇಶವೇ ಆಗಿರುತ್ತೆ ಅಂತ ಬರೀತಾರೆ. ಅಲ್ಲೇನೋ ಬರೀ ತತ್ವ ವಿಚಾರ ಮತ್ತೊಂದು ಆಗಿ ಅಷ್ಟು ಮೇಲಿನ ಮಟ್ಟಕ್ಕೆ ಹೋದನು ಇನ್ನೂ ಮೋಕ್ಷ ಪಡೆಯೋದೇ ಹೊರತು ಹಿಂದಕ್ಕೆ ಬರೋದಿಲ್ಲ, ರಿವರ್ಟ್ ಇಲ್ಲ ಅಂತ. ಹೇಗೆ ಪ್ರಮೋಷನ್ ಆಗ್ತಾ 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 ಮೇಲೆ ಉನ್ನತ ಅಧಿಕಾರಕ್ಕೆ ಹೋಗ್ತಾನೆ ಹೊರತು ಮತ್ತೆ ಡಿಗ್ರೇಡ್ ಆಗೋ ಪ್ರಶ್ನೆ ಇಲ್ಲ ಅಂತ ಅರ್ಥ. ಆದ್ದರಿಂದ ಈ ಶುಕ್ಲಗತಿ ಕೃಷ್ಣಗತಿ ಇಷ್ಟೇನೆ ಜ್ಞಾನವನ್ನ ಉಂಟು ಮಾಡುತ್ತದೆ. ಯಾವ ಶುಕ್ಲಗತಿ? ಶುಕ್ಲಗತಿಯಲ್ಲಿ ಹೋದವನಿಗೆ ಕಡ್ಡಾಯವಾಗಿ 100% ಜ್ಞಾನ ಆಗಿಯೇ ಆಗುತ್ತೆ, ಮೋಕ್ಷ ಸಿಕ್ಕೇ ಸಿಗುತ್ತೆ ಅಂತ ಅರ್ಥ. ಕೃಷ್ಣಗತಿ ಆದ್ರೆ ಹಿಂದಕ್ಕೆ ಬಿಡುವುದು. ನ ಜಗತಃ ಸರ್ವಸ್ಯೇವ ಏತೇ ಗತಿ ಸಂಭವತಃ. ಹಾಗಾದ್ರೆ ಇಡೀ ಜಗತ್ತಿನಲ್ಲಿರೋರಿಗೆಲ್ಲ ಶುಕ್ಲಗತಿ ಕೃಷ್ಣಗತಿ ಅಂತ ಆಗುತ್ತೆ. ಅದಕ್ಕಾಗಿ ಮತ್ತೆ ಪ್ರಯತ್ನ ಮಾಡಬೇಕೆ ಅಂದ್ರೆ ಹಾಗಲ್ಲ, ಎಲ್ರಿಗೂ ಆಗುತ್ತೆ ಅಂತ ಹೇಳಲ್ಲ ನಾವು. ಅಧಿಕೃತಾನಾಂ ಜ್ಞಾನಕರ್ಮಣೋ. ಇದೊಂದು ಒಳ್ಳೆ ವಿಷಯ. ಅಂದ್ರೇನು? ಜ್ಞಾನಕ್ಕಾಗಲಿ ಕರ್ಮಕ್ಕಾಗಲಿ ಯಾವನು ಅಂಟಿಕೊಂಡಿದ್ದಾನೋ
ಅಧಿಕಾರಿಯಾಗಿದ್ದಾನೋ ಸತ್ಕರ್ಮಗಳನ್ನು ಮಾಡಿದಾನೋ ಅವನಿಗೆ ಕೃಷ್ಣಗತಿ. ಉಪಾಸನೆ ಮಾಡಿದ್ದಾನೆ ಶುಕ್ಲಗತಿ. ಹಾಗರ್ಥ. ನೀವು ಕರ್ಮ ಉಪಾಸನೆ ಏನನ್ನೂ ಮಾಡದೆ ಸುಮ್ಮನೆ ಕೂತ್ಕೊಂಡು 2 ಪೈಕಿ ಯಾವುದೋ ಒಂದು ಸಿಗುತ್ತೆ ಅಂದ್ರೆ ಏನಪ್ಪಾ ಅಂತ ಒಂದು ಕೆಲಸ ಸಿಕ್ಕಬೇಕಾದ್ರೆ ಅಪ್ಲಿಕೇಶನ್ ಹಾಕಿ ಅದಕ್ಕೆ ಎಲ್ಲ ಬೇರೆಯವರಿಂದ ಶಿಫಾರಸುಗಳು ಮಾಡಿಸಿ ಏನೇನೋ ಇನ್ನೂ ಏನೋ ಮುಂದಕ್ಕೆ ಮಾಡೋದು ಇರುತ್ತೆ. ಅದಕ್ಕೆ ಏನು ಮಾಡಿದೆ ಸ್ವಾಮಿ ಕೆಲಸವೇ ಸಿಕ್ಲಿಲ್ಲ ಅಂದ್ರೆ ಏನು ಅಪ್ಲಿಕೇಶನ್ನೇ ಹಾಕಿಲ್ಲ ಅಂದ್ರೆ ಕೆಲಸ ಏನು ಸಿಗುತ್ತೆ? ಅಂಥವ್ರ ವಿಚಾರ ಅಲ್ಲ ಇದು. ಅದರಿಂದ ಶುಕ್ಲ ಕೃಷ್ಣ ಗತಿ ಪಡೆಯಬೇಕಾದ್ರೆ ಇಲ್ಲ ಉಪಾಸನೆ ಮಾಡಿರಬೇಕು, ಇಲ್ಲ ಕರ್ಮ ಮಾಡಿರಬೇಕು. ಶಾಸ್ತ್ರೋಕ್ತ ಕರ್ಮಗಳನ್ನು ಮಾಡಿದ್ರೆ ಕೃಷ್ಣ ಗತಿ, ಉಪಾಸನೆ ಮಾಡಿದ್ರೆ ಶುಕ್ಲ ಗತಿ, ಇವೆರಡೂ ಉಂಟು. ಆದ್ದರಿಂದ ಶಂಕರಾಚಾರ್ಯ ಏನು ಅವರು ಬಹಳ ಬುದ್ಧಿವಂತರು. ಒಂದು ಮಾತು ಬರದೇ ಬಿಟ್ರೆ ಏನಂತ, ಹೋಗ್ಲಿ ಬಿಡಿ ಶುಕ್ಲಗತಿ ಇಲ್ಲದೆ ಇದ್ರೆ ಕೃಷ್ಣಗತಿ ಯಾವುದೊಂದು ಹಾಗೆ ಆಗತ್ತಲ್ಲ ಇದು ಹೇಳ್ರಪ್ಪ. ಅಯ್ಯೋ 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 ಹಾಗಲ್ಲ. ನ ಜಗತಃ ಸರ್ವಸ್ಯೈವ ಏಕೇ ಗತಿ ಸಂಭವತಃ. ಇಡೀ ಜಗತ್ತಿನಲ್ಲಿರೋಗೆಲ್ಲ ಶುಕ್ಲವೋ ಅಥವಾ ಕೃಷ್ಣವೋ ಸಿಗುತ್ತದೆ ಅಂತ ಖಂಡಿತ ತಿಳ್ಕೋಬೇಡಿ ಅಂದ್ರು. ಯಾಕೆ ಅಂದ್ರೆ ಅಧಿಕೃತಾನಾಂ ಜ್ಞಾನ ಕರ್ಮಣೋ ಅಂತ. ನೀವು ಜ್ಞಾನಕ್ಕೋ ಕರ್ಮಕ್ಕೋ ಅಧಿಕಾರಿಯಾಗಿದ್ದು ಕರ್ಮ ಮಾಡಿದ್ರೆ ಕೃಷ್ಣಗತಿ, ಜ್ಞಾನ ಸಂಪಾದನೆ ಮಾಡಿ ಶುಕ್ಲಗತಿ ಅಂತ ಅರ್ಥವೇ ಹೊರತು ಸುಮ್ಮನೆ ಜಗತ್ತಿನಲ್ಲಿ ಹುಟ್ಟುತ್ತಿದವರಿಗೆಲ್ಲ ಶುಕ್ಲ ಕೃಷ್ಣಗತಿಯನ್ನ ನಾವು ಸ್ಯಾಂಕ್ಷನ್ ಮಾಡೋಕ್ಕೆ ಸಾಧ್ಯ. ಎಷ್ಟು ಚೆನ್ನಾಗಿದೆ ಕೇಳಿದ್ರೆ, ಎಷ್ಟು ಮನಸ್ಸಿಗೆ ಅನ್ಸುತ್ತೆ. ಅದರಿಂದ ಏನಾಯ್ತು, ಮನುಷ್ಯ ಹುಟ್ಟಿದ ಮೇಲಿಲ್ಲ ಕರ್ಮನಾರು ಮಾಡಬೇಕು, ಇಲ್ಲ ಉಪಾಸನೆನಾರು ಮಾಡಲೇಬೇಕು. ಕರ್ಮ ಅಂದ್ರೆ ಸತ್ಕರ್ಮ ಅಂತ ಮಾಡ್ತಲೇ ಇದ್ದೀನಿ. ಕರ್ಮ ಅಂದ್ರೆ ಅದ ಕರ್ಮ, ಅದು ಪ್ರಯೋಜನ ಇಲ್ಲ. ನಿಜವಾದ ಸತ್ಕರ್ಮ ಇಷ್ಟಾನು ಮಾಡು. ಶಾಶ್ವತೆ ನಿತ್ಯೇ ಸಂಸಾರಸ್ಯ ನಿತ್ಯತ್ವ. ಇದನ್ನು ಬದಲಾಯಿಸುವಂತಿಲ್ಲ. ಶಾಶ್ವತ ಅಂದ್ರೇನು? ಪರ್ಮನೆಂಟ್ ಅಂತ ಅರ್ಥ. ಏಕಯಾತ್ಯನಾವೃತ್ತಿಂ ಅನ್ಯಯ ವರ್ತತೆ ಪುನಃ ಅಂದ್ರು. ಈಗ ಇದರಲ್ಲಿ ಕೃಷ್ಣಗತಿಯನ್ನಾರು ಈಗ ಇಷ್ಟು ಧೈರ್ಯ ಮಾಡಬಹುದಲ್ಲ. ಕರ್ಮಾನುಷ್ಠಾನ ಮಾಡಿದೀವೋ ಅಥವಾ ಉಪಾಸನೆ ಮಾಡಿದೀವೋ ಪರವಾಗಿಲ್ಲ, ಒಟ್ಟಲ್ಲಿ ಯಾವುದೋ ಒಂದು ಗತಿ ಆಗುತ್ತಲ್ಲ ಅಂದ್ರೆ ಅದರಲ್ಲಿ ನೀವು ಆರಿಸ್ಕೋಬೇಕೇನೋ. ಶುಕ್ರಗತಿಯಲ್ಲಿ ಹೋದ್ರೆ ಹಿಂದಕ್ಕೆ ಬರೋ ಯೋಚನೆ ಇಲ್ಲ. ಅನ್ಯಯ ಅಂದ್ರೆ ಕೃಷ್ಣಗತಿಯಲ್ಲಿ ಹೋದ್ರೆ ಆವರ್ತತೆ ಪುನಃ ಮತ್ತೆ ಪ್ರಪಂಚಕ್ಕೆ ಬರಬೇಕಾಗುತ್ತೆ. ಅದಕ್ಕೇನು ಪುನರಪಿ ಜನನಂ ಪುನರಪಿ ಮರಣಂ ಅನ್ನೋ ಸ್ಥಿತಿಗೆ ಬರ್ತೀವಿ. ಪುನರಪಿ ಜನನೇ ಜಠರೇ ಶಯನಂ ಅಂತ ಸಂಸಾರವೇ ಆಗುತ್ತೆ. ಆದ್ದರಿಂದ ಶುಕ್ಲಗತಿಯಿಂದ ಹೋಗ್ಬಿಟ್ರೆ ಒಂದೇ ಸರ್ತಿ ಈ ಎಲ್ಲಾ ರೀತಿಯ ವ್ಯಾಪಾರವನ್ನು ಮುಗಿಸ್ಬಿಡಬಹುದು ಅಂತ. ಕೊನೆಗಂದ್ರು ನೈತೆ ಶ್ರುತಿ ಪಾರ್ಥ ಜಾನನ್ ಯೋಗಿ ಮುಹ್ಯತಿ ಕಶ್ಚನ ತಸ್ಮಾತ್ ಸರ್ವೇಷು ಕಾಲೇಷು ಯೋಗಯುಕ್ತೋ ಭವ ಅರ್ಜುನ. ವೇದೇಷು ಯಜ್ಞೇಷು ತಪಸ್ಸು ಚೈವ ಜ್ಞಾನೇಷು ಯದ್ದಾನೇಷು ಯತ್ಪುಣ್ಯಫಲಂ ಪ್ರತಿಷ್ಠಂ ಅತ್ಯೇತಿ ತತ್ಸರ್ವಮಿದಂ ವಿದಿತ್ವಾ ಯೋಗಿ ಪರಂ ಸ್ಥಾನಮುಪೈತಿ ಚಾದ್ಯಂ ಅಂತ. ಆದ್ದರಿಂದ ಯೋಗಿ ಅಂತಕ್ಕಂಥ ಒಂದು ಹೊಗಳೋದಕ್ಕೆ ಕೊನೆಯ 2 ಶ್ಲೋಕ ಬರುತ್ತೆ. ನೈತೆ ಶ್ರುತಿ ಪಾರ್ಥ ಜಾನನ್ ಅಂದ್ರು. ಅರ್ಜುನ, ಈ ಯೋಗಿ ವಿಷಯ ಇದುವರೆಗೆ ನೀನು ಹೇಳಿದ್ನಲ್ಲ, ಈ ಯಾವ ಯೋಗಿಯಾದವನು ನ ಏತೆ ಯಥೋಕ್ತೆ ಶ್ರುತಿ ಮಾರ್ಗವು ಪಾರ್ಥ ಜಾನನ್ ಸಂಸಾರಾಯ ಏಕ ಅನ್ಯ ಮೋಕ್ಷಾಯ ಇದು ಯೋಗಿ ನಮುಷ್ಯತೆ. ಆಹಾ, ಉಪಸಂಹಾರ ಎಷ್ಟು ಚೆನ್ನಾಗಿ ಮಾಡ್ತಾನೆ ನೋಡಿ. ಯಾವನು ಯೋಗಿಯಾಗಿದ್ದಾನೋ ಅವನು ಅಯ್ಯೋ ನನಗೆ ಶುಕ್ಲಗತಿ ಬರುತ್ತೋ ಕೃಷ್ಣಗತಿ ಬರುತ್ತೋ, ಶುಕ್ಲಗತಿ ಅಂದ್ರೆ ಏನು ಅಂತ ಹೀಗೆಲ್ಲ ಏನು ತಲೆಗೆ ಹಚ್ಕೊಳ್ಳೋದು ಅಂತ. ಯಾಕೆ ಅಂತ ಎಷ್ಟು ಚೆನ್ನಾಗಿದೆ ನೋಡಿ ಮಾತು. ಕಾರಣ ಏನು? ಯೋಗಿ ಅಂದ್ರೆ ಅರ್ಥ ಏನು? ಭಗವಂತನಲ್ಲಿ ತನ್ನ ಸಮಸ್ತ ವಿಧವಾದಂತಹ ಜೀವನವನ್ನು ಅರ್ಪಿಸಿಬಿಡ್ತಾನೆ. ದಾಸರು ಹೇಳ್ತಾರಲ್ಲ, ತನು ನಿನ್ನದು ಜೀವನ ಅದೇ ಅದೇ ಯೋಗ. ಈ ಶರೀರ ಕೊಟ್ಕೊಂಡು ಯಾರು? ದೇವರು. ಈ ಜೀವನ ಯಾರಿಗೆ? ಭಗವಂತನೇ ಮೇಯಿಸ್ಲ. ಅವನು ಏನು ಬೇಕೋ ಮಾಡಿಸ್ಕೊಳ್ಳಿ ಅಂತ ನೀವು ಸದಾಕಾಲದಲ್ಲೂ ಭಗವಂತನಿಗೆ ಅರ್ಪಿಸಿಬಿಟ್ರೆ ಅವನಿಗೇನು ಹೆಸರು? ಯೋಗಿ ಅಂತ. ಯೋಗ ಅಂದ್ರೆ ಏನೋ ದೊಡ್ಡ ಸಾಧನ ಮಾಡಬೇಕು, ಉಸಿರು ಕಟ್ಟಬೇಕು, ಪ್ರಾಣಾಯಾಮ ಮಾಡಬೇಕು ಅಂತಲ್ಲ. ಸರ್ವಂ ಕರ್ಮ ಎಲ್ಲವನ್ನೂ ಭಗವಂತನಿಗೆ ಅರ್ಪಣೆ ಮಾಡಿಬಿಡುವುದು ಅಂತ. ಕೆಲವರು ಕೇಳ್ತಾ ಇದ್ರು, ಏನೋ ಎಲ್ಲ ಅರ್ಪಣೆ ಮಾಡಿ ಅಂತೀರಲ್ಲ, ಹಾಗಾದ್ರೆ ಕೆಟ್ಟದ್ದನ್ನು ಅರ್ಪಣೆ ಮಾಡಬಹುದೇ ಅಂತ. ಹಾಗಲ್ಲಪ್ಪ, ಭಗವಂತನ ಹೆಸರು ಹೇಳ್ಕೊಂಡು ಮಾಡಕ್ಕೆ ಹೊರಟು ಕೆಟ್ಟ ಕರ್ಮ ಮಾಡೋದು ಮನಸ್ಸೇ ಬರಲ್ಲ. ಎಲ್ಲ ಒಳ್ಳೇದೇ ಮಾಡ್ತೀವಿ ಅಂತ. ಒಂದು ವೇಳೆ ಕೆಟ್ಟ ಕರ್ಮ ಮಾಡಿದ್ರು ಅರ್ಪಣೆ ಮಾಡಿದ್ರೆ ಭಗವಂತ ಅದರಿಂದ ಬಿಡುಗಡೆ ಮಾಡ್ತಾನೆ. ಹರಿಕಥೆಯವರು ಹೇಳ್ತಿದ್ರು ಅಂತ ನಮ್ಮ ಗುರುಗಳನ್ನು ನೋಡೋದು. ಹೀಗೆ ಕೇಳಿದ್ರು, ಸ್ವಾಮಿ ನನಗೆ ಸ್ವಲ್ಪ ಧೂಮಪಾನದ ಅಭ್ಯಾಸ ಇದೆ, ಉಪ್ಪು ಅಂತ ಹೊಗೆ ಬಿಡುವಾಗ ಕೃಷ್ಣಾರ್ಪಣ ಅಂತ ಹೇಳ್ಬೋದು ತಾನೆ ಅಂತ. ಇಲ್ಲ,
ಗುರುಗಳೇನು ಮಾಡೋರು ಅಂದ್ರೆ ಮಧ್ಯೆ ಸಣ್ಣ ಸಣ್ಣ ಉದಾಹರಣೆಗಳು ಹೇಳಿ ಅದಕ್ಕೆ ಅವ್ರು ಹೇಳಿದ್ರಂತೆ, ಯಾರು ಹೇಳಿದ್ರ ಉಪದೇಶ ಹೇಳಿದವರು ಆಗ್ಬಹುದು, ಒಂದು ಮಾತ್ರ ಜ್ಞಾಪಕ ಇಟ್ಕೊಂತೇನು, ಒಂದ್ಸಲ ಮಾಡக்கூಡ್ದು. ಎಷ್ಟು ಸಲ ನೀನು ಹೊಗೆ ಬಿಟ್ಟರು ಅಷ್ಟು ಸಲ ಕೃಷ್ಣಾರ್ಪಣ ಅನ್ಬೇಕು. ಹಾ ಗೊತ್ತಾಯ್ತು ಅಂದ್ರು. ತಮಾಷೆ ಅಂತ ತಿಳ್ಕೊಂಡವರು ಅಂದ 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 2 ದಿವಸ 3 ದಿವಸ ಹೀಗೆ ಕೃಷ್ಣಾರ್ಪಣ ಅಂತಿದ್ದಂತೆ. 4ನೇ ದಿವಸ ಅನಿಷ್ಟವನಿಗೆ ನೋಡಿ ಹೆಂಗೆ ಮನಸ್ಸು ಪರಿಪೂರ್ತಿ ಆಗುತ್ತೆ. ಅಷ್ಟು ಸಲ ಕೃಷ್ಣಾರ್ಪಣ ಅಂದಲ್ಲ, ಫಲ ಬಂತವನಿಗೆ ಏನಂತ ದೇವ್ರ ಬಂದು ಎಲ್ಲರೂ ದಶಾಂಗಂ ಗುಣಂ ಧೂಪಂ ಅಂತ ಊರುಗಡ್ಡಿ ಹಚ್ತಾರೆ. ನಾನೆಂಥ ಪಾಪಿ, ಅಯ್ಯೋ ಇವತ್ತಿನಿಂದ ಸೇದಲ್ಲ ತೆಗೆದುಬಿಟ್ಟೆ. ಅಭಿದೇತ್ ಸುಧರಾಚಾರ ಭಜತೆ ಮಾಮನನ್ಯ ಭಾಗ್ ಸಾಧನೇವ ಸಮಂತಯ್ಯ. ಗೀತೆ ಎಷ್ಟು ಪ್ರಾಕ್ಟಿಕಲ್ ಅಂದ್ರೆ ನಿತ್ಯ ಪ್ರತಿಯೊಂದು ಸಂದರ್ಭದಲ್ಲೂ ಇವತ್ತಿಗೂ ಅಷ್ಟೇ ನೀವು ಏನಾರು ಕೃತಿಯೋಗಾನ್ಯ ಕಲಿಯೋಗಾನ್ಯ ಭಗವದ್ಗೀತೆ ಬದಲಾವಣೆ ಆಗೋದಿಲ್ಲ. ಅದು ಆ್ಯಸ್ ಇಟ್ ಈಸ್ ಹೇಗಿದೆಯೋ ಹಾಗೆ ಇರ್ತಕ್ಕಂಥ ಹಾಗೆ ಹೇಳ್ತಾ ಇದ್ರು ಹರಕತಿಯವರು ಹೇಳೋರು ಅಂತ ನಮ್ಮ ಗುರುಗಳನ್ನು. ಅಂದಮೇಲೆ ಏನಾಯ್ತು ಅಲ್ಲಿಗೆ, ನೀವು ಕೆಟ್ಟ ಕೆಲಸನೇ ಮಾಡಿದ್ರು ಭಗವಂತನ ಹೆಸರು ಹೇಳ್ಕೊಂಡು ಮಾಡಕ್ಕೆ ಹೊರಟ್ರೆ ಅದು ಕೆಟ್ಟ ಕೆಲಸ ಆಗೋದಿಲ್ಲ. ಭಗವಂತರ ಸ್ಮರಣೆಯಿಂದ ಅದು ಬಿಟ್ಟೇ ಹೋಗ್ಬೇಕು, ನಾವು ಬಿಡಬೇಕಾಗಿಲ್ಲ, ಅದೇ ಹೋಗುತ್ತೆ. ಈಗ ಯಾಕೆ ಹಾಳಾಗಿದ್ದೀವಿ ಅಂದ್ರೆ ಅವನ್ನೇ ಬರ್ತಿದ್ದೀವಲ್ಲ, ಅದೇ ಬಂದಿರೋ ಕಷ್ಟ ಏನಿಲ್ಲ. ತಸ್ಮಾತ್ ಸರ್ವೇಷು ಕಾಲೇಶು ಮಾಮನುಸ್ಮರ ಯುದ್ಧ ಚಾನ್ಯ. ಯುದ್ಧ ಮಾಡಬೇಡ ಅಂತ ಹೇಳಿಲ್ಲ ನಿನಗೆ, ನನ್ನ ನೆನಪು ಮಾಡ್ಕೊ. ಹೀಗೆ ಪ್ರತಿಯೊಂದು ಸಂದರ್ಭದಲ್ಲೂ ನೆನಪು ಮಾಡ್ಕೊಂಡು ಮಾಡಿರೋ ಉದ್ಧಾರ ಅಂತ ಅವನು ಯೋಗಿ ನಮಶ್ಯತೆ. ಕೊನೆಯದಾಗಿ ಶೃಣುತಸ್ಯ ಯೋಗಸ್ಯ ಮಾಹಾತ್ಮ್ಯಂ ಅಂತಾರೆ. ಈ ಯೋಗದ ಮಹಾತ್ಮ್ಯ ಕೇಳು. ಏನು ಇಷ್ಟೊಂದು ಹೊಗಳಿಬಿಟ್ರಲ್ಲ, ಪರಮಾತ್ಮನ್ನೇ ಸೇರಿಬಿಡ್ತಾನೆ ಯೋಗಿ ಅಂತ ಹೇಳಿದ್ರಿ, ಅದು ವ್ಯಾಮೋಹ ಆಗಲ್ಲ ಅಂದ್ರೆ ಏನಷ್ಟೊಂದು ಯೋಗಿಯನ್ನು ಹೊಗಳಿದ್ದು, ಯೋಗದ ಬೆಲೆ ಏನು ಅಷ್ಟು ದೊಡ್ಡದೆ ಅಂದ್ರೆ ಹೌದು. ಅದ್ರ ಹೆಚ್ಚುಗಾರಿಕೆ ಕೇಳಿ. ವೇದೇಶು ಯಜ್ಞೇಶು ತಪಸ್ಸು ಚೈವ ದಾನೇಶು ಯತ್ ಪುಣ್ಯ ಫಲಂ ಪ್ರದಿಷ್ಟಂ ಅತ್ಯೇತಿ ತತ್ಸರ್ವಮಿದಂ ವಿದಿತ್ವ ಯೋಗಿ ಪರಂ ಸ್ಥಾನಮುಪೈತಿ ಚಾದ್ಯಂ ಅಂತ. ಆ ಯೋಗದ ಮಹಾತ್ಮೆ ಕೇಳಯ್ಯ ಅರ್ಜುನ. ವೇದೇಶು ವೇದಗಳಲ್ಲಾಗಲಿ ಅಂದರೆ ಸಮಸ್ತ ವೇದಗಳನ್ನು ಅಧ್ಯಯನ ಮಾಡಿದ್ರೆ ಏನು ಫಲ ಬರಬಹುದೋ ಅದು ಯೋಗಿ ಆದವನಿಗೆ ಬರುತ್ತದೆ ಅಂದರು. ವೇದೇಶು ಅಂತ ಬಹುವಚನ ಇರೋದ್ರಿಂದ ಎಲ್ಲ ಋಗ್ವೇದ ಯಜುರ್ವೇದ ಸಾಮವೇದ ಎಲ್ಲ ಓದಬೇಕು. ಸಮ್ಯಗಧೀತೇಶು ಅಂತ ಬರೀ ಸುಮ್ಮನೆ ಒಂದು ಚೂರು ಓದಿ ಅಂತ. ಈಗ ಋಗ್ವೇದೋಧಾರ್ಯ ಅಂದ್ರೆ ಅಗ್ನಿವೇದ ಹೇಳಿ ಪುರೋಹಿತ ಹೇಳ್ತಾನೆ. ಎಷ್ಟು ಸಲ ಋಗ್ವೇದೋಧಾರ್ಯ ಆದ್ರೂ ಅದೇ ಹೇಳೋದು ನಾವು, ಮುಂದಕ್ಕೆ ಬರೋದೇ ಇಲ್ಲ. ಅದು ವೇದಾಧ್ಯಯನ ಅಲ್ಲ, ಪೂರ್ತಿ ಸಮ್ಯಗಧೀತೆ. ಶಂಕರಾಚಾರ್ಯರಂತೂ ಚೆನ್ನಾಗಿ ನಾವು ಏಟು ಕೊಡ್ತಾರೆ. ಬರೀ ವೇದೇಶು ಅಂತ ಭಗವದ್ಗೀತೆಯಲ್ಲಿದೆ, ಸಮ್ಯಗಧೀತೇಶು ಅಂತ ವಿಶೇಷಣ ಹಾಕಿದ್ರು ಅಂದ್ರೆ ನಾವು ಸುಸ್ತು ಹೊಡೆದು ಬಿಡ್ತೇವೆ. ಚೆನ್ನಾಗಿ ವೇದಾಧ್ಯಯನ ಮಾಡಿದ್ದೆ ಅಂತ ಬರೀ ಹೇಳಿದೆ ಅಂತಲ್ಲ, ಬರೀ ಎಷ್ಟು ತಪ್ಪು ಹೇಳ್ಬಹುದು ಪ್ರಯೋಜನಗಳು. ಸಮ್ಯಕ್ ಅಧೀತೇಶು, ಚೆನ್ನಾಗಿ ವೇದಾಧ್ಯಯನ ಮಾಡಿದ್ರೆ ಏನು ಫಲವೋ. ಯಜ್ಞೇಶು ಯಜ್ಞವನ್ನು ಸಾದ್ಗುಣ್ಯೇನ ಅನುಷ್ಠಿ. ಸಾದ್ಗುಣ್ಯ ಅಂದ್ರೆ ಏನು? ಗುಣಗಳಿಂದ ಕೂಡಿರತಕ್ಕದ್ದು, ಸದ್ಗುಣಗಳಿಂದ ಕೂಡಿರೋದು ಸಾದ್ಗುಣ್ಯ. ಸುಮ್ಮನೆ ಯಜ್ಞ ಮಾಡಿದೆ ಅಂತಲ್ಲ, ಅದರಲ್ಲಿ ಸಾದ್ಗುಣ್ಯ ಇರಬೇಕು ಅಂದ್ರೆ ನಮ್ಮ ಎಲ್ಲ ಒಳ್ಳೆಯ ಗುಣಗಳು. ಮನಸ್ಸು ಚೆನ್ನಾಗಿರಬೇಕು, ದ್ರವ್ಯಗಳು ಚೆನ್ನಾಗಿರಬೇಕು, ಕಾಲಕ್ಕೆ ಸರಿಯಾಗಿ ಮಾಡಿರಬೇಕು, ಅಚ್ಚುಕಟ್ಟ ಮಾಡಿ, ಅದಕ್ಕೆ ಸಾದ್ಗುಣ್ಯ. ಸುಮ್ಮನೆ ಯಾವಾಗಲೂ ಏನೋ ಮಾಡಿದೆ ಅಂದ್ರೆ ಅದು ಆಗೋದಿಲ್ಲ. ತಪಸ್ಸು ಸುತಪ್ತೇಶು. ತಪಸ್ಸು ಅಂದ್ರೆ ಏನು? ಮನಸ್ಸಿನಲ್ಲೇ ಧ್ಯಾನ ಮಾಡೋದು ಅಂತ. ಎಷ್ಟು ಚೆನ್ನಾಗಿ ಇನ್ನೇನು ಚಿಂತನೆ ಮಾಡದೆ ಭಗವಂತನನ್ನೇ ಚಿಂತನೆ ಮಾಡ್ತಾ. ಹಾಗೆಯೇ ದಾನೇಶು ಸಮ್ಯಕ್ ದತ್ತೇಶು. ದಾನ ಧರ್ಮ ಮಾಡಿದ್ರು ಅಷ್ಟೇ ಹಾಕಿ ಕೊಟ್ಟಿರಬೇಕು. ಏನಂತ? ಮಮ ಅಂತ ಹೇಳ್ತೇನೆ. ಇದಂ ದತ್ತಂ, ಇದನ್ನು ನಾನು ಕೊಟ್ಟಿದ್ದೇನೆ ಅಂತ. ಕೊಟ್ಟಿದ್ದೇನೆ ಅಂದ ಮೇಲೂ ಮನುಷ್ಯನಿಗೆ ಏನು ತೊಂದರೆ ಆಗುತ್ತೆ ಅಂದ್ರೆ ನಾನು ಕೊಟ್ಟೇನು ಅಭಿಮಾನ ಉಳ್ಕೊಂಡ್ಬಿಡುತ್ತೆ. ಆ ಅಭಿಮಾನ ಇರಬಾರ್ದು. ಅಭಿಮಾನ ತ್ಯಾಗಪೂರ್ವಕವಾಗಿ ದಾನ ಮಾಡಬೇಕು. ಅದಕ್ಕೋಸ್ಕರ ಆ ದಾನ ಮಾಡಿದ ಮೇಲೆ ಅತಃಶಾಂತಿಂ ಪ್ರಯಚ್ಛನೆ ಅಂತ ಪುರೋಹಿತರು ಮಂತ್ರ ಹೇಳ್ತಾರೆ. ಯಾಕೆಂದ್ರೆ ಕೊಡೋದು ಕೊಟ್ಬಿಟ್ಟು ಅಯ್ಯೋ ಈ ಪದಾರ್ಥ ನಂದು ಕೊಟ್ಬಿಟ್ನಲ್ಲ ಅಂತ ಮತ್ತೆ ಶುರು ಗಲಾಟೆ ಮಾಡ್ಕೋಬಾರ್ದು ಮನಸ್ಸಿನಲ್ಲಿ ಅಂತ. ಕೊಟ್ಟ ಮೇಲೆ ಮನಸ್ಸಿಗೆ ಶಾಂತಿ ಆಗಬೇಕೆ ಹೊರತು ಅಶಾಂತಿ ಆಗಬಾರ್ದು. ಆದ್ದರಿಂದಲೇ ದಾನದ ಮಹತ್ವ ಅಷ್ಟು ದೊಡ್ಡದು ಅಂತ. ನಮ್ಮ ಪೌರೋಹಿತ್ಯದಲ್ಲಿ ಅದೇ ನಿಯಮ ಏನೋ, ಯಜಮಾನ ಎಷ್ಟು ಕೊಡ್ತಾನೋ ಅಷ್ಟು ತೃಪ್ತರಾಗಬೇಕೆ ಹೊರತು ಅಷ್ಟು ಕೊಡು ಇಷ್ಟು ಕೊಡು ಅಂದರೆ ಅದು ಬಿಸ್ನೆಸ್ ಆಗ್ಬಿಡುತ್ತೆ. ಹಾಗಲ್ಲವೇ ಅಲ್ಲ. ಎಷ್ಟಾರು ಕೊಟ್ಕೊಳ್ಳೋ ಅವನ ಶಕ್ತಿ, ಅವನ ಬುದ್ಧಿ ಅವನು ಸೇರಿದ್ದದು. ತೃಪ್ತರಾಗಿರಬೇಕು ಅವನು.
ಅದರಿಂದ ಲಾಸ್ ಆಗಲ್ಲ ಅಂತ ಕೆಲವರು ಆಕ್ಷೇಪಣೆ ಆಗಲ್ಲ ಅಂತ. ಯಾಕೆ ಒಬ್ಬ ಕಮ್ಮಿ ಕೊಟ್ಟರೆ ಇನ್ನೊಬ್ಬ ಯಾವನ್ ಜಾಸ್ತಿ ಕೊಡ್ತಾನೆ. ಅಲ್ಲಿಗಲ್ಲಿ ಅಡ್ಜಸ್ಟ್ ದೇವರಲ್ಲಿ ಕೊಟ್ಟವನು ದೇವರಿಗೆ ಗೊತ್ತಿದೆ, ಅವನ ಅಟೆಂಡೆನ್ಸ್ ನಲ್ಲಿ ಇರ್ತಾನೆ, ಅವನು ತಗೊಂಡವನು ಇರ್ತಾನೆ. ಆದ್ರಿಂದ ಅವನು ಅಲ್ಲಿಗಲ್ಲಿ ನ್ಯಾರ ಮಾಡ್ಬಿಡ್ತಾನೆ. ಖಂಡಿತ ಜೀವನವೆಲ್ಲ ಹೀಗೆ ಕಳೆದ್ಬಿಡಿ, ಏನು ನೆಮ್ಮದಿಯೇ ಇರುತ್ತೆ ಹೊರತು ಅವನು ಅಷ್ಟು ಕೊಟ್ಟ ಇಷ್ಟು ಕೊಟ್ಟ ಅವನು ರಾಗದ್ವೇಷಣೆ ಅವಕಾಶ ಆಗುತ್ತೆ. ನಿಜವಾಗಿ ತಿಳ್ಕೋಬೇಕಾಗ್ತ. ಆದ್ದರಿಂದ ವೇದವಾಗಲಿ, ಯಜ್ಞವಾಗಲಿ, ತಪಸ್ಸಾಗಲಿ, ದಾನವಾಗಲಿ ಏನೇನು ಫಲ ಕೊಡುತ್ತೆ ಅಂತ ಹೇಳ್ತೀರೋ, ಯತ್ ಪುಣ್ಯ ಫಲಂ ಪ್ರದಿಷ್ಟಂ ಶಾಸ್ತ್ರೇಣ ಅಂತ ಶಾಸ್ತ್ರದಲ್ಲಿ ಏನೇನು ಫಲ ಹೇಳಿದೆಯೋ ಯಜ್ಞಕ್ಕೂ ದಾನಕ್ಕೂ ತಪಸ್ಸಿಗೂ ಅತ್ಯೇತಿ ಅದನ್ನ ಮೀರಿ ಫಲ ಬರುತ್ತಂತೆ. ಯಾವಾಗ ತತ್ಸರ್ವಂ ಫಲಜಾತಂ ಇದಂ ವಿದಿತ್ವ ಅಂದ್ರೆ ಸಪ್ತ ಪ್ರಶ್ನೆ ನಿರ್ಣಯದ್ವಾರೇಣ. ಈಗ ಕನ್ಕ್ಲೂಷನ್ ಮಾಡ್ತಾ ಇದ್ದಾರೆ. ಈ ಅಧ್ಯಾಯ ಪ್ರಾರಂಭವಾಗುವ ಹಿಂದೇನಂದ್ರು ಕಿಂತದ್ ಬ್ರಹ್ಮ ಕಿಂ ಅಧ್ಯಾತ್ಮಂ ತಾನೆ 8ನೇ ಅಧ್ಯಾಯ ಆಗ್ತಾನೆ ಶುರುವಾಗಿರೋದು ಅಲ್ವೇನ್ರಿ. ಕಿಂತದ್ ಬ್ರಹ್ಮ ಕಿಂ ಅಧ್ಯಾತ್ಮಂ ಕಿಂ ಅಧ್ಯಾತ್ಮ ಅಂದ್ರೆ ಏನೋ, ಬ್ರಹ್ಮ ಅಂದ್ರೆ ಏನೋ, ಕರ್ಮ ಅಂದ್ರೆ ಏನೋ, ಅಧಿಭೂತ ಅಂದ್ರೆ ಏನೋ, ಅಧಿದೈವ ಅಂದ್ರೆ ಏನೋ ಪ್ರಶ್ನೆ ಕೇಳಿಬಿಟ್ಟಿದ್ದ ಯಾರು? ಅರ್ಜುನ. ಆ ಅಷ್ಟು ಪ್ರಶ್ನೆಗಳಿಗೂ ಭಗವಂತ ಈಗ ಪೂರ್ತಿ ಉತ್ತರ ಹೇಳಿದಾನೆ. ಇನ್ನೇನು ಅರ್ಜುನನ ಪ್ರಶ್ನೆ ಪೈಕಿ ಬ್ಯಾಲೆನ್ಸ್ ಇಲ್ಲ ಅಂತ ಹೇಳ್ತಾ ಇದ್ರು. ಅತ್ಯೇತಿ ಅದಕ್ಕೆ ನೋಡಿ ಸಪ್ತ ಪ್ರಶ್ನೆ 7 ಪ್ರಶ್ನೆ ಕೇಳಿದ್ದ. ಆ 7 ಪ್ರಶ್ನೆಗಳನ್ನು ನಿರ್ಣಯ ಮಾಡುವುದರ ಮೂಲಕ ಹೇಳಿದಂಥ ಅರ್ಥ ಏನಿದೆಯೋ ಇದನ್ನು ಸಮ್ಯಕ್ ಅನುಧಾರ್ಯ. ಅಲ್ಲೇನಿದೆ ಅತ್ಯೇತಿ ತತ್ಸರ್ವಮಿದಂ ವಿದಿತ್ವ ಅಂತಿದೆ. ಈ 7 ಪ್ರಶ್ನೆಗಳಿಗೆ ಭಗವಂತ ಏನು ಉತ್ತರಗಳನ್ನ ಸಮಂಜಸವಾಗಿ ಹೇಳಿದ್ದಾನೆಯೋ ಇದಿಷ್ಟನ್ನು ಯಾರು ತಿಳ್ಕೊತಾನೋ ಅವನು ಯೋಗಿ ಅಂದ್ರೆ ತಿಳಿದು ಅನುಷ್ಠಾನ ಮಾಡಿದ ಅಂಥ ಯೋಗಿಯು ಪ್ರಕೃಷ್ಟಂ ಐಶ್ವರಂ ಸ್ಥಾನಂ ಉಪೈತಿ ಅತ್ಯಂತ ಶ್ರೇಷ್ಠವಾದ ಐಶ್ವರ ಆ ಭಗವಂತನಾದ ಪರಮೇಶ್ವರನ ದಿವ್ಯವಾದ ಸ್ಥಾನವನ್ನೇ ಪಡೆಯುತ್ತಾನೆ. ಆದ್ಯಂ ಆದೋಭವಂ ಕಾರಣಂ ಬ್ರಹ್ಮ ಇತ್ಯರ್ಥ. ಆದ್ಯ ಅಂದ್ರೆ ಅತ್ಯಂತ ಪ್ರಪ್ರಥಮ ತತ್ವವಾದಂತಹ ಬ್ರಹ್ಮವನ್ನೇ ಸೇರುತ್ತಾನೆ. ಇದಕ್ಕಿಂತ ಇನ್ನೇನು ಫಲ ಬೇಕೋ? ಈ ರೀತಿಯಾಗಿ 8ನೇ ಅಧ್ಯಾಯ ಮುಕ್ತಾಯವಾಯಿತು. ಇತಿ ಶ್ರೀ ಇದು ಶ್ರೀಮದ್ಭಗವದ್ಗೀತಾ ಭಾಷ್ಯೆ ಅಭ್ಯಾಸಯೋಗೋ ನಾಮ 8ಮೋ ಅಧ್ಯಾಯ. ಶ್ರೀಭಗವಾನುವಾಚ ಇದಂತು ತೇ ಗುಹ್ಯತಮಂ ಪ್ರವಕ್ಷ್ಯಾಮ್ಯನಸೂಯವೆ ಜ್ಞಾನಂ ವಿಜ್ಞಾನಸಹಿತಂ ಯಜ್ಞಾತ್ವಾ ಮೋಕ್ಷಸೇ ಅಶುಭೋ. ಪುನಃ 11 ಗಂಟೆಗೆ ಈ ಒಂದು 9ನೇ ಅಧ್ಯಾಯವನ್ನು ಪ್ರಾರಂಭ ಮಾಡೋಣ ಎಂಬಲ್ಲಿಗೆ ಈಗಿನ ಕಾರ್ಯಕ್ರಮ ಮುಕ್ತಾಯವಾಗ್ತಾ ಇದೆ. ಹರಿ ಓಂ ಶ್ರೀ ಕೃಷ್ಣಾರ್ಪಣಮಸ್ತು. ಭಗವದ್ಗೀತೆ